ಯಾರಾದ್ರೂ ರೀಜನಲ್ ಪಾರ್ಟಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಸ್ಟ್ರಾಟಜಿ ಇರಬೇಕು? ರಾಜಣ್ಣನ್ ಬಿಟ್ರೆ ಮುಂದೆ ನಿಮ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ಎಲ್ಲಾ ಕಡೆ ಒಪ್ಕೊಳ್ಳುವಂತ ಒಬ್ರು ದೊಡ್ಡ ಸಿನಿಮಾ ನಟ ಯಾರು ಇಲ್ಲ. ಕರ್ನಾಟಕ ಸ್ಪೆಸಿಫಿಕ್ ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ತೀನಿ ಅಂದ್ರೆ ಆ ರೇಂಜ್ ಗೆ ಜನ ಸೇರಲ್ಲ. ಯಾಕೆ? ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲೇ ಒಂಥರ ರಾಜಕೀಯ ನಡೆಯುತ್ತೆ. ನಿಮಗೆ ಮಧ್ಯ ಕರ್ನಾಟಕದಲ್ಲಿ ಒಂದು ನಡೆಯುತ್ತೆ, ಕರಾವಳಿಗೆ ಹೋದ್ರೆ ಅಲ್ಲೇ ಬೇರೆ ಇದ್ರಲ್ಲಿ ನಡೆಯುತ್ತೆ. ಎಲ್ಲೂ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದೇ ಟಾಪಿಕ್ ಮೇಲೆ ಎಲೆಕ್ಷನ್ ನಡೆದಿಲ್ಲ. ದೇವೇಗೌಡರು ನ್ಯಾಷನಲ್ ಪೊಲಿಟಿಕ್ಸ್ ಹೋಗದೆ ನಾನು ಬರೀ ಕರ್ನಾಟಕದಲ್ಲೇ ಇರ್ತೀನಿ ಅಂತ ಇದ್ದಿದ್ರೆ ಇವತ್ತು JDS ಒಂದು ವ್ಯೂ ಏನಿದೆ ಅದು ಚೇಂಜ್ ಆಗ್ತಿತ್ತ. ಅವ್ರು ಪ್ರೈಮ್ ಮಿನಿಸ್ಟರ್ ಆದ್ರು ಅನ್ನೋ ಕಾರಣಕ್ಕೆ ಅದಕ್ಕೆ ರಾಮಕೃಷ್ಣ ಹೆಗಡೆ ಇವ್ರಿಗೂ ಸ್ವಲ್ಪ ತಿಕ್ಕಾಟ ಬಂತು. ಸೊ ಅದಕ್ಕಾಗಿ ಇದು ಪ್ರಾದೇಶಿಕ ಪಕ್ಷ ಹುಟ್ಟಲ್ಲ. ನಿಮ್ಗೆ ಅಧಿಕಾರ ಇಲ್ದೇನೆ ಪಕ್ಷ ಉಳಿಯುತ್ತೆ ಅನ್ನೋದೆಲ್ಲ ಸುಳ್ಳು. ಅಧಿಕಾರ ಇಲ್ದೇನೆ ಎಷ್ಟು ದಿನ ಪಕ್ಷ ಉಳಿಯುತ್ತೆ? ಗ್ರೌಂಡ್ ಲೆವೆಲ್ ಅಲ್ಲಿ ಇವತ್ತು JDS ಗೆ ಒಬ್ಬ ಸ್ಟ್ರಾಂಗ್ ಲೀಡರ್ ಅಂದ್ರೆ ಯಾರಿದ್ದಾರೆ? ಅವತ್ತು ವಿರೋಧ ಕಟ್ಕೊಂಡು CM ಆಗಿಲ್ಲ ಅಂದ್ರೆ ಅವತ್ತು ಆ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಆ ಪಕ್ಷದಲ್ಲಿ ಏನ್ ರೋಜ್ MLA ಗಳಿದ್ರು ಅದನ್ನ ಒಡೆದು 2 ಭಾಗ ಮಾಡಿರೋ ಅವತ್ತೆ. ಈಗ ಫಾರ್ ಎಕ್ಸಾಂಪಲ್ AIDMK ತಗೊಳ್ಳೋಣ. ಈಗ AIDMK ಏನಾಯ್ತು, ಈಗ ಅಲ್ಲಿ ಆ ಮನೇಲಿ ಯಾರು ಇರ್ಲಿಲ್ಲ. ಜಯಲಲಿತಾ ನಂತರ ಅದನ್ನ ತಗೊಳಕ್ ಯಾರು ಇಲ್ಲ, ಪಕ್ಷನೇ ಹೋಯ್ತಲ್ಲ. ಮಿನಿಮಮ್ 2 ಸ್ಟ್ರಾಂಗ್ ರೀಜನಲ್ ಪಾರ್ಟಿ ಬೇಕು ಕರ್ನಾಟಕಕ್ಕೆ. ಈಗ ದುಡ್ಡು ಖರ್ಚು ಮಾಡಿ ಪಾರ್ಟಿ ಕಟ್ಟದ ಬಿಟ್ಟಿದ್ರೆ ಎಲ್ಲ ಕಟ್ಟಿರೋರು. ಸರ್ ದುಡ್ಡು ಖರ್ಚು ಮಾಡಿ ಏನ್ ಮಾಡ್ಬೋದು? ಏನೋ ಒಂದ್ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ನಿಮ್ಗೂ ಇನ್ನೊಬ್ಬಂಗು ಗೆಲ್ಲಕ್ಕೆ ಸೋಲಕ್ಕೆ, ಅದನ್ನ ಮಾತ್ರ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ನೀವು ಅವರೇ ಮಾಡ್ತಿಲ್ಲ. ಅಲ್ಲಿ ರಾಜಕಾರಣಿಗಳು ಗೆದ್ದ ತಕ್ಷಣ ಬಂದು ಬೆಂಗಳೂರಿಗೆ ಸೆಟ್ಲ್ ಆಗ್ತಾರೆ ಆಯ್ತಾ. ಅವ್ರು ಯಾರು ಬಂದ್ರೆ ಸ್ವಲ್ಪ ಅದು ಇದು ಮಾಡ್ಬಿಟ್ಟು ಊಟ ಗಿಟ ಕೊಡ್ಸ್ಬಿಟ್ಟು ಇದು ಮಾಡಿಸ್ಬಿಟ್ಟು ಬತ್ತಿ ನಾನು ಅಂತ ಕಳಿಸ್ತಾರೆ ಹೊರತು ಕೆಲಸ ಮಾಡ್ಕೊಡಲ್ಲ. ಒಂದು ಸೇಯಿಂಗ್ ಇದೆ ಸರ್ ಇಂಗ್ಲಿಷ್ ಅಲ್ಲಿ, ದ ಫಸ್ಟ್ ಜನರೇಷನ್ ಬಿಲ್ಡ್ಸ್, ಸೆಕೆಂಡ್ ಜನರೇಷನ್ ಎಂಜಾಯ್ಸ್ ಅಂಡ್ ದ ಥರ್ಡ್ ಜನರೇಷನ್ ಡಿಸ್ಟ್ರಾಯ್ಸ್ ಅಂತ. 70 ವರ್ಷ ಆಗಿದೆ ಇದು ಸ್ವತಂತ್ರ ಬಂದು ಈಗಲೂ ನಾವು ಹಾಸ್ಪಿಟಲ್ ಮಾಡಿಸೋ ಸಾಧನೆ ಅಂತ ನಾಚಿಕೆ ಆಗುತ್ತೆ. ಇಲ್ಲ ಅಂತ ಹೇಳಿ ಎಷ್ಟೊಂದ್ ಕಡೆ ಯಾರು ಏನು ತಂದಿಲ್ಲ ರೀ ಬೆಂಗಳೂರಿಗೆ. ಏನು ಮಾಡೋದ್ ಬೇಕಾಗಿಲ್ಲ. ಬೆಂಗಳೂರಿಗೆ ಸುಮ್ನೆ ನನ್ನನ್ನು ಕರ್ಕೋಗಿ CM ಮಾಡಿದ್ರು, ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬಂದೇ ಬರ್ತವೆ. ವೆಲ್ಕಮ್ ಟು ನಿಧಿ ವೃದ್ಧಿ ಪ್ರೆಸೆಂಟ್ಸ್ ದ ಆಲ್ ರೌಂಡರ್ ಶೋ. ಸೊ ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಯಾವುದೇ ಕೊಲಾಟ್ರಲ್ ಇರದೆ, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ ನಿಮಗೆ ಲೋನ್ ಕೊಡಿಸುವಂತ ಕೆಲಸ ನಿಧಿ ವೃದ್ಧಿ ಮಾಡುತ್ತೆ. ಅಪ್ ಟು 2 crore ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಜೊತೆ ಕನೆಕ್ಷನ್ ಇದೆ, ಪ್ಲಸ್ 20+ ಪ್ರಾಡಕ್ಟ್ಸ್ ಕೂಡ ಇವ್ರು ಆಫರ್ ಮಾಡ್ತಾರೆ. ಸೊ ಮಿಸ್ ಮಾಡದೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ ನಿಮ್ಮ ಬಿಸ್ನೆಸ್ ನ ಎಕ್ಸ್ಪಾಂಡ್ ಮಾಡೋದಕ್ಕೆ. ಹಾಗೇನೆ ಹೊಸ ವರ್ಷ ಬಹಳ ಜನ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀರಾ. ಸೊ ನಮ್ಮ ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್ ಹೊಸ ಜಾಗಗಳಿಗೆ ಹೊಸ ಪ್ಯಾಕೇಜಸ್ಗಳನ್ನ ನಿಮ್ಗೆ ಆಫರ್ ಮಾಡ್ತದೆ. ಸೊ ಏನೇನು ಪ್ಯಾಕೇಜಸ್ ಅಂತ ಇಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ ಅಂಡ್ ನಿಮ್ಮ ಈ ಒಂದು ಟ್ರಾವೆಲ್ ಗೋಲ್ಸ್ನ ಈ ವರ್ಷ ಅಚೀವ್ ಮಾಡಿ. ಹಾಗೇನೆ ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಪ್ರತಾಪ್ ಕಣಗಲ್ ಅವರು, ಇವರು JDS ಸೋಷಿಯಲ್ ಮೀಡಿಯಾ ಹೆಡ್, ಪ್ರೆಸೆಂಟ್ಲಿ ಬಿಸ್ನೆಸ್ ಮ್ಯಾನ್. ಸೊ ನಾವು ಯಾವುದೇ ಪಾರ್ಟಿ ಬಗ್ಗೆ, ಯಾವುದೇ ಪಾರ್ಟಿ ಸೈಡ್ ತಗೊಳ್ಳದೆ ಇವತ್ತಿನ ಡಿಸ್ಕಷನ್ ಮಾಡಿದೀವಿ. ಇನ್ ಕೇಸ್ ನಿಮ್ಗೆ ಆ ಥರ ಅನ್ಸಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀವಿ, ವಿ ಆರ್ ನಾಟ್ ಟೇಕಿಂಗ್ ಎನಿ ಸೈಡ್ಸ್ ಟುಡೇ. ಜಸ್ಟ್ ಪೊಲಿಟಿಕಲಿ ಏನ್ ನಡೀತಾ ಇದೆ, ಹೇಗೆ ನಾವು ಅಡಾಪ್ಟ್ ಆಗಿರ್ಬೇಕು, ರೀಜನಲ್ ಪಾರ್ಟೀಸ್ ಯಾಕೆ ಒಂದು ಸ್ಟೇಟ್ ಮುಖ್ಯ, ಎಲ್ಲದನ್ನು ಮಾತಾಡಿದೀವಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪಾಡ್ಕಾಸ್ಟ್ಗೆ ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 100K ಸಬ್ಸ್ಕ್ರೈಬರ್ಸ್ ಮತ್ತೊಮ್ಮೆ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ. ತಮಿಳ್ನಾಡಲ್ಲಿ ಒಂದು ರೀಜನಲ್ ಪಾರ್ಟಿ ಶುರು ಆಗ್ತಿದೆ ಅಂತ ಅಂದ್ರೆ ಒಂದು ಹವಾ ಇರುತ್ತೆ, ಅದಕ್ಕೊಂದು ಫಿಲ್ಮ್ ಸ್ಟಾರ್ ಮಾಡ್ತಾರೆ ಅಂದ್ರೆ ಇನ್ನು ಜಾಸ್ತಿ ಇದೆ, ಓಕೆನಾ. ಬಟ್ ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ, ಈಗ ಫಿಲ್ಮ್ ಸ್ಟಾರ್ ಆಗ್ಲಿ ಯಾರೇ ಆಗ್ಲಿ ಒಂದು ರೀಜನಲ್ ಪಾರ್ಟಿ ಮಾಡ್ತೀನಿ ಅಂತ ಅಂದ್ರೆ ಅಷ್ಟು ವ್ಯಾಲ್ಯೂ ಇರಲ್ಲ. ವ್ಯಾಲ್ಯೂ ಅಂದ್ರೆ ಜನ ಅಷ್ಟು ಎಕ್ಸೈಟ್ ಆಗಲ್ಲ, ವಿಲ್ ಬಿ ವೆರಿ ಓಪನ್ ಅಬೌಟ್ ಇಟ್. ಈಗ ವಿಜಯ್ ತಮಿಳ್ನಾಡಲ್ಲಿ ಏನ್ ಮಾಡಿದ್ರು ಆ ತರ ಇಲ್ಲಿ ಯಾರೋ ಮಾಡ್ತೀನಿ ಅಂದ್ರೆ ಈಗಿನ ಒಂದು ಪರಿಸ್ಥಿತಿ, ಇವತ್ತಿನ ಒಂದು ಪರಿಸ್ಥಿತಿಗೆ ಯಾರು ಅಷ್ಟು ಬರಲ್ಲ. ಅಲ್ಲ, ನೀವು ಕರ್ನಾಟಕಕ್ಕೂ ತಮಿಳ್ಗೂ ತುಂಬಾ ವ್ಯತ್ಯಾಸ ಇದೆ. ಹೇಳ್ತೀನಿ ಕೇಳಿ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋದ್ರೆ ಈಗ ದೊಡ್ಡ ಇವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ, ರಾಜಣ್ಣನ್ ಬಿಟ್ರೆ ಮುಂದೆ ನಿಮ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ಎಲ್ಲಾ ಕಡೆ ಒಪ್ಕೊಳ್ಳುವಂತ ಒಬ್ರು ದೊಡ್ಡ ಸಿನಿಮಾ ನಟ ಯಾರು ಇಲ್ಲ. ಆನಂತರ ಒಂದ್ ಲೆವೆಲ್ಗೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದ್ ಇದಿತ್ತು. ಅದಕ್ಕೆ ನಾನಾ ಕಾರಣಕ್ಕಿತ್ತು. ಏನಕ್ಕೆ ಪುನೀತ್ ರಾಜ್ಕುಮಾರ್ ನನ್ ಪ್ರಕಾರ ನನ್ ಕೇಳ್ಬೇಕು ಅಂದ್ರೆ ಏನಕ್ಕೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಷ್ಟೊಂದು ಎಲ್ಲರಿಗೂ ಲವ್ ಅಂದ್ರೆ, ನಾವೆಲ್ಲರೂ ಏನ್ ಗೊತ್ತಾ, ಚಿಕ್ಕವರಿದ್ದಾಗ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ನೋಡ್ತಾ ಇರೋದು ಪುನೀತ್ ರಾಜ್ಕುಮಾರ್ನ. ನಾವು ಅವಾಗಿಂದ ನಮ್ಮನ್ನ ನಾವು ಅಲ್ಲಿ ನೋಡ್ಕೊಂಡಿದೀವಿ ಪುನೀತ್ನ. ಕರೆಕ್ಟ್. ಸೊ ಹಂಗಾಗಿ ಜಾಸ್ತಿ ಲವ್. ಸೊ ಅವ್ರದ್ದು ಒಂದು ಮಧ್ಯದಲ್ಲಿ ಇದು ದುರಾದೃಷ್ಟವಾಗಿ ಪುನೀತ್ ಕಳ್ಕೊಂಡ್ವಿ. ಸೊ ಹಂಗಾಗಿ ಅದಲ್ದಾನೆ ಬೇರೆ ಯಾರನ್ನೇ ನೋಡ್ಕೊಂಡು ಹೋಗಿ, ನಿಮ್ಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಮೂಲೆಗಳಿಗೂ ಅವ್ರಿಗೆ ಫ್ಯಾನ್ಸ್ ಇದಾರೆ ಅನ್ನೋದು ಅಷ್ಟೊಂದು ತೀರಾ ಕ್ರೇಜ್ ಆಗಿ ಕಡಿಮೆ ಆಯ್ತಾ. ಈಗ ಕೆಲವ್ರು ಈಗ ಬರ್ತಾ ಇದಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರದ್ದು ಟು ಯಂಗ್ ಏಜ್. ಈಗ ಯಾರ್ದು ಕೆಲವು ಸ್ಟಾರ್ಗಳೇನಿದ್ದಾರೆ ಇವತ್ತಿನ ಇರೋರಲ್ಲಿ, ಅವ್ರೀಗ ಫಿಲ್ಮ್ ಕೆರಿಯರ್ ಇನ್ನು ಈಗ ಬೆಳೀತಾ ಇದ್ರೆ, ಈಗ ದೊಡ್ಡ ನಟರಾಗಿದ್ದಾರೆ. ಯಶ್ ಇರ್ಬೋದು, ಸುದೀಪ್ ಇರ್ಬೋದು, ಎಲ್ಲ ಇರ್ಬೋದು. ಆದ್ರೆ ಅವ್ರಿಗೆ ಈಗಲೇ ಸಿನಿಮಾಯಿಂದ ಆಚೆಗೆ ಬಂದ್ಬಿಟ್ಟು ರಾಜಕೀಯ ಮಾಡ್ತೀನಿ ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಇಡೀ ರಾಜ್ಯ ಅವ್ರಿಗೆ ಬೆಂಬಲ ಕೊಡುತ್ತಾ ಇಲ್ಲ. ನನ್ ಕ್ವಶನ್ ಫಿಲ್ಮ್ ಸ್ಟಾರ್ ಅಂತ ಅಲ್ವೇ ಅಲ್ಲ. ಗೊತ್ತಾಯ್ತು. ಯಾರೇ ಒಬ್ರು ಇವತ್ತು ನಾನು ಒಂದು
ಪೊಲಿಟಿಕಲ್ ರೀಜನಲ್ ಕರ್ನಾಟಕ ಸ್ಪೆಸಿಫಿಕ್ ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ತೀನಿ ಅಂದ್ರೆ ಆ ರೇಂಜ್ಗೆ ಜನ ಸೇರಲ್ಲ. ಸೇರಲ್ಲ, ಅದು ಯಾಕೆ? ನಿಜ. ಯಾಕೆ? ಅದಕ್ಕೆ ನಾನಾ ಕಾರಣ ಇರ್ಬೋದು. ಏನಂದ್ರೆ ನಮ್ಮಲ್ಲಿ ಈಗ ಈಗ ರಾಜಕೀಯ ಇಲ್ಲಿ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲೇ ಒಂಥರ ರಾಜಕೀಯ ನಡೆಯುತ್ತೆ. ಒಂದು ವಿಷಯದ ಮೇಲೆ ರಾಜಕೀಯ ಆದ್ರೆ ನಿಮಗೆ ಮಧ್ಯ ಕರ್ನಾಟಕದಲ್ಲಿ ಒಂದ್ ನಡೆಯುತ್ತೆ, ಉತ್ತರ ಕರ್ನಾಟಕದಲ್ಲಿ ಮತ್ತೆ ಈಗ ಏನು ಇದು ಇದು ಹೇಳ್ತೀವಿ ಈಗ ಮಹಾರಾಷ್ಟ್ರ ಬಾರ್ಡರ್ ಬರುತ್ತಲ್ಲ ಅಲ್ಲಿರ್ಬೋದು, ಅಥವಾ ನೀವು ನಮ್ಮ ಕರಾವಳಿಗೆ ಹೋದ್ರೆ ಅಲ್ಲೇ ಬೇರೆ ಇದ್ರಲ್ಲಿ ನಡೆಯುತ್ತೆ. ಕರೆಕ್ಟ್. ಎಲ್ಲೂ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದೇ ಟಾಪಿಕ್ ಮೇಲೆ ಎಲೆಕ್ಷನ್ ನಡೆದಿಲ್ಲ. ಕರೆಕ್ಟ್. ಹೌದು. ಒಂದು ಇನ್ನೊಂದು, ನಮ್ಮಲ್ಲಿ ಸ್ವಲ್ಪ ರಾಜಕಾರಣಿಗಳನ್ನು ಸ್ವಲ್ಪ ಅಷ್ಟೊಂದು ಧೈರ್ಯ ಮಾಡಲ್ಲ. ನಮ್ಮಲ್ಲಿ ಏನಂದ್ರೆ ಅಲ್ಲಿ ಆರಾಮಾಗುತ್ತೆ, ಅಧಿಕಾರ ಇದಾಗುತ್ತೆ, ಯಾರನ್ನು ಒಂದ್ ಎಲೆಕ್ಷನ್ ಟ್ರೈ ಮಾಡ್ತಾರೆ ಅಷ್ಟೇ. ನೀವು ಹಿಂದೆ ತಗೊಂಡು ಹೋದ್ರೆ ಈಗ JDS ಫಾರ್ ಎಕ್ಸಾಂಪಲ್, JDS ನಮ್ಮ JDS ಇದಾಗಿದ್ದು ಯಾವಾಗ 1999 ಆಯ್ತು. ಅದು ಹೇಗಾಯ್ತು, ಜನತಾದಳ 2 ಭಾಗ ಆಯ್ತು. ಆಯ್ತು, ಒಂದು JDS ಅಂತ ಆಯ್ತು, ಇನ್ನು JDU ಅಂತ ಆಯ್ತು. ನಿತೀಶ್ ಕುಮಾರ್ ಅಲ್ಲ, JDU ಬಂದ್ಬಿಟ್ಟು JH ಪಟೇಲ್ ಮತ್ತೆ ಇವರು ಕರ್ನಾಟಕದಲ್ಲಿ JH ಪಟೇಲ್ ಅವರು, ಮತ್ತೆ ರಾಮಕೃಷ್ಣ ಹೆಗಡೆ ಅವರು JDU ಅಂತ ಹೋದ್ರು. ಸಿದ್ದರಾಮಯ್ಯ ದೇವೇಗೌಡರು ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಈ ಕಡೆಗೆ JDS ಬಂದ್ರು. ಸೊ ಅಲ್ಲೇನಾಯ್ತು ಅಂದ್ರೆ ಅವರು ಒಂದ್ ಎಲೆಕ್ಷನ್ ಅಷ್ಟೇ ಸಸ್ಟೈನ್ ಆಗಿದ್ದು. ಅದಾದ್ಮೇಲೆ ಅಂದ್ರೆ ಅವ್ರು ಬಿಜೆಪಿ ಜೊತೆ ಅಲೈನ್ ಆಗ್ಬಿಟ್ರು. ಫಸ್ಟ್ ಏನೋ ಕೊಯ್ಲೇಷನ್ ಇದು ಎಲೆಕ್ಷನ್ ಗೆನೆ ಅವರು ಇದ್ರಲ್ಲಿ ಹೋದ್ರು. ಆಮೇಲೆ ಸ್ಲೋಲಿ ಆಫ್ಟರ್ ಇದು ಏನೋ ಹೆಗ್ಡೆ ಅವ್ರದ್ದು ರಾಜಕಾರಣ, ಅವ್ರದ್ದು ಏಜ್ ಆಯ್ತು, ಅವ್ರು ತೀರ್ಕೊಂಡ್ರು. ಆಮೇಲೆ JH ಪಟೇಲ್ದು ಇದಾಯ್ತು. ಸೊ ಆಮೇಲೆ ಯಾರು ಇಲ್ದಂಗ ಆಗೋಯ್ತು. ಅದು ಕಾಲಕ್ರಮವಾಗಿ ಏನಾಯ್ತು, ಅದು ಫುಲ್ 100% ಆ ಭಾಗದ ಏನು ಜನತಾ ಪರಿವಾರದಂತ ಓಟ್ ಇತ್ತು, ಜನತಾ ಅಂತ ಓಟ್ ಇತ್ತಲ್ಲ, ಅದೆಲ್ಲ ಬಿಜೆಪಿ ಶಿಫ್ಟ್ ಆಯ್ತು. ಸೊ ಅವಾಗ ಕರ್ನಾಟಕದಲ್ಲಿ ಅಷ್ಟು ದಿನ ಬಿಜೆಪಿದು ಕರ್ನಾಟಕದಲ್ಲಿ ಎಲ್ಲೂ ನಿಮ್ಗೆ ಇದಿರ್ಲಿಲ್ಲ. ಅಲ್ಲಿ ತನಕ ಬಿಜೆಪಿ ಅನ್ನೋದು ಕರ್ನಾಟಕದಲ್ಲಿ ಎಲ್ಲೂ ಬೇರೂರಕ್ ಆಗಿಲ್ಲ. ಯಡಿಯೂರಪ್ಪನವ್ರು ತುಂಬಾ ಕಷ್ಟ ಪಡ್ತಾ ಇದ್ರು, ಮೊದ್ಲಿಂದ ಎಲ್ಲ ಮಾಡ್ತಾ ಇದ್ರು. ಬಟ್ ಯಾವಾಗ ಈ 2 ಒಂದಾಯ್ತಲ್ಲ, ಅವ್ರ ಜೊತೆಗೆ ಹೋಗಿ ಜನತಾದಳ ಯೂದು ಏನು ವೋಟ್ ಬೇಸ್ ಇತ್ತು, ಇಲ್ಲಿ ಮಲೆನಾಡು ಭಾಗ ಇರ್ಬೋದು, ಅಲ್ಲೆಲ್ಲ ಹೋಗ್ತಲ್ಲ, ಅವಾಗ ಬಿಜೆಪಿ ಒಂದು ಶಕ್ತಿ ಬಂತು. ಬಿಜೆಪಿ ರಾಷ್ಟ್ರೀಯ ಪಕ್ಷ ಇದಾಯ್ತು. ಆಯ್ತಾ? ಸೊ ಅದಕ್ಕಿಂತ ಹಿಂದಕ್ಕೂ ಹೋಗಿ ನೀವು ಯಾರೇ ಆಗ್ಲಿ, ಬಂಗಾರಪ್ಪನವ್ರು ಪ್ರಯತ್ನ ಪಟ್ರು, ದೇವರಾಜ್ ಅರಸ್ ಅವ್ರು ಪ್ರಯತ್ನ ಪಟ್ರು, ತುಂಬಾ ಜನ ಪ್ರಯತ್ನ ಪಟ್ಟಿದ್ರು, ಇಲ್ಲ ಅಂತ ಅಲ್ಲ. ರೀಜನಲ್ ಪಾರ್ಟಿ ಮಾಡಕ್ಕೆ ಎಲ್ಲ ತುಂಬಾ ಜನ ಮಾಡಿಲ್ಲ ಅಂತ ಇಲ್ಲ. ಆದ್ರೆ ಯಾರನ್ನು ಸಕ್ಸಸ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಯಾರನ್ನು ಒಂದ್ ಎಲೆಕ್ಷನ್ ಮಾಡ್ತಾರೆ. ಈಗ ಬಂಗಾರಪ್ಪನವರು ತುಂಬಾ ಬಾರಿ ಪ್ರಯತ್ನ ಪಟ್ರು, 2-3 ಸರಿ ಪ್ರಯತ್ನ ಪಟ್ರು. ಯಾವಾಗ್ಲೂ ಒಂದ್ ಎಲೆಕ್ಷನ್ ಇದ್ ಮಾಡಿದ್ರು, ಮತ್ತೆ ಆಮೇಲೆ ಏನಾಗೋದು, ಮತ್ತೆ ಹೋಗಿ ಸೇರ್ಕೊಳ್ಳೋರು, ಮತ್ತೆ ಚೇಂಜ್ ಆಗೋದು, ಆತರ ಯಾರು ಕಂಟಿನ್ಯೂಸ್ ಆಗಲ್ಲ. ಜನಗಳಿಗೆ ನಂಬಿಕೆ ಅನ್ನೋದು ಯಾವಾಗ ಬರುತ್ತೆ ನಿಮ್ಗೆ? ನೀವು ಪದೇ ಕಾಣಿಸ್ಕೋಬೇಕು, ಕನ್ಸಿಸ್ಟೆನ್ಸಿ ಇರ್ಬೇಕು. ನೀವು ಇವತ್ ಬಂದ್ಬಿಟ್ಟು ನಾನು ಏನೋ ಮಾಡ್ತೀನಿ ಅಂತ ಬರ್ತೀನಿ, ಎಷ್ಟು ನಂಬ್ತಾರೆ? ಅಲ್ವಾ? ಅದೆಲ್ಲ ಏನು ಚಿಕ್ಕ ಕ್ಷೇತ್ರ, ಚಿಕ್ಕ ರಾಜ್ಯಗಳು, ಡೆಲ್ಲಿ ತರ ಆಗ್ಬೋದು ಅಷ್ಟೇ, ಆಮ್ ಆದ್ಮಿ ಆಯ್ತಲ್ಲ ಹಂಗೆ. ಕರ್ನಾಟಕದಂತ ರಾಜ್ಯಗಳಲ್ಲಿ ಆಗಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆ ತಗೊಂಡ್ರೆ ಒಂದು ಜಿಲ್ಲೆ ರಾಜಕೀಯನೇ ಒಂಥರ ನಡೆಯಲ್ಲ. ಎಷ್ಟೊಂದ್ ಜಿಲ್ಲೆಗಳಲ್ಲಿ ಅಷ್ಟು ದೊಡ್ಡ ಜಿಲ್ಲೆ ಇದಾವೆ. ಸೊ ಹಂಗಾಗಿ ಅದು ತುಂಬಾ ಕಷ್ಟ. ಏನು, ನೀವು ಅಷ್ಟು ದಿನ ನಿಮ್ಗೆ ಒಂದ್ 2-3 ಎಲೆಕ್ಷನ್ ಕಾಯ್ಬೇಕು, ಸತತವಾಗಿ ಹೋರಾಡ್ಬೇಕು, ನಿಮ್ ಜನರ ಮುಂದೆ ಸೋತ್ರುನು ನಿಮ್ಗೆ ನಿಲ್ಬೇಕು. ಈಗ 1999ರಲ್ಲಿ ನಾವು ಫಸ್ಟ್ ಎಲೆಕ್ಷನ್ ಮಾಡಿದಾಗ JDS ಅವರು, ನಾವೆಲ್ಲ ಇನ್ನು 20 ವರ್ಷದ ಹುಡುಗರು. ನಾನು ಫಸ್ಟ್ ಎಲೆಕ್ಷನ್ ಆದಾಗ 19 ವರ್ಷ ಕರೆಕ್ಟ್ ಆಗಿ, ಆಯ್ತಾ? ಅವಾಗ JDSಗೆ ಎಷ್ಟು ಸೀಟ್ ಬಂದಿತ್ತು? ಎಲ್ಲಾ ಸೋತಿದ್ರು. ಆಲ್ಮೋಸ್ಟ್ 4 ಸೀಟ್ ಏನೋ ಬಂದಿದ್ದಷ್ಟೇ. ಸೊ ಅವಾಗ ಅಯ್ಯೋ ನಮ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಮತ್ತೆ ಹೋಗಿ ಏನಾದ್ರು ಇದ್ ಮಾಡ್ಕೊಂಡ್ರೆ ರೀಜನಲ್ ಪಾರ್ಟಿ ಇರ್ತಾನೆ ಇರ್ಲಿಲ್ಲ. ಏನು ಮತ್ತೆ ಇಬ್ರು ಸೋತಿದ್ರಲ್ಲ ಆಗ, ಅದಕ್ಕೆ ಏನು JDS JDU ಇಬ್ರು ಸೋತಿದ್ರು, 2 ವೋಟ್ ಸೋತಿದ್ರು. ಸೊ ಅವತ್ತು ಹೋಗಿದ್ರೆ ಅವತ್ತು ಈ ಪಾರ್ಟಿನೂ ಉಳ್ಕೊಳ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಇವ್ರು ಉಳ್ಕೊಂಡ್ರು. ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಂದ್ರು. ನೆಕ್ಸ್ಟ್ ಎಲೆಕ್ಷನ್ ಎಲ್ಲರಿಗೂ ಗೊತ್ತು, 63 ಸೀಟ್ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂತು. 59 ಸೀಟ್ ಏನೋ ಬಂತು, ಕರೆಕ್ಟ್ ಆಗಿ ಮಿಕ್ಸ್ ಆಗ್ತಿದೆ. ಓಕೆ, ಕರೆಕ್ಟ್ ಎಕ್ಸಾಕ್ಟ್ ನಂಬರ್ಸ್. ಬಟ್ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂತು. ಆಮೇಲೆ ಧರ್ಮ್ ಸಿಂಗ್ ಅವ್ರ ಜೊತೆ ಕಾಂಗ್ರೆಸ್ ಇದ್ ಮಾಡಿದ್ರು. ಸೊ ಕಾಯ್ಬೇಕು ಅನ್ನೋದಕ್ಕಿಂತ ಒಂದು ಪಾಪ್ಯುಲರ್ ಫೇಸ್ ಬೇಕು. ಎಲ್ಲರಿಗೂ ಗೊತ್ತು, ನಂಬಿಕೆಗೆ ಯಾರೊಬ್ಬ, ಈಗ ಜನ ಯಾರಿಗಾದ್ರೂ ಆಗ್ಲಿ ಏನಾರು ಇಟ್ಬಿಟ್ಟು ನಂಬಿಕೆ ಇದ್ ಮಾಡೋದು ಹೇಗೆ ಅಂದ್ರೆ, ಯಾರು ಒಬ್ರು ಗೊತ್ತಿರ್ಬೇಕು, ಏನೊಬ್ರು ಇವ್ನು ಮಾಡ್ತಾನಪ್ಪ ಅಂತ. ಅದಕ್ಕೆ ಮತ್ತೆ ಇಲ್ಲ, ನಿಮ್ಗೆ ಅದಿಲ್ಲ ಅಂದ್ರೆ ನೀವು ಒಂದ್ 3 ವರ್ಷ 3 ಎಲೆಕ್ಷನ್ 10-15 ವರ್ಷದ ತನಕ ನೀವು ಸತತವಾಗಿ ಹೋರಾಡಿ ಇರ್ಬೇಕು. ಅವಾಗ ಸ್ವಲ್ಪ ಜನಕ್ಕೆ ಹೌದಪ್ಪ ಇವ್ನು ನೋಡ್ತಾ ಇದ್ವಿ ಎಷ್ಟು ವರ್ಷದಿಂದ ಅಂತ ಹೇಳ್ತೀವಿ. ಈಗ ನಾವು ಎಕ್ಸಾಂಪಲ್ ಹೇಳ, ನಾನು 20 ವರ್ಷದಲ್ಲಿ ಮೊದಲನೇ ಸರಿಗೆ ಯಾರೋ ಒಬ್ಬರು ಎಲೆಕ್ಷನ್ ಬರ್ತಾರೆ ಅನ್ಕೊಳ್ಳಿ, ಅವ್ರು ಅವತ್ತು ಈ ಮೈಟ್ ನಾಟ್ ಹ್ಯಾವ್ ಅಚೀವ್ಡ್ ಎನಿಥಿಂಗ್. ಓಕೆ, ಎಲೆಕ್ಷನ್ ನಿಲ್ತಾರೆ, ವೋಟ್ ತಗೊಳಲ್ಲ, ನೆಕ್ಸ್ಟ್ ಎಲೆಕ್ಷನ್ ಬರ್ತಾರೆ, ಮತ್ತೆ ಅದೇ ಆಗುತ್ತೆ. ಆದ್ರೆ ನನ್ಗೆ ಅದಾಗಿ 3ನೇ ಎಲೆಕ್ಷನ್ ಬರ್ತಾರೆ ಅನ್ಕೊಳ್ಳಿ, ಅವಾಗ ಎಷ್ಟಾಗಿರುತ್ತೆ, ನನ್ಗೆ ಒಂದು 35 ವರ್ಷ ಆಗಿರುತ್ತೆ.
ಅವಾಗೇನೆ ಇವ್ನು ಯಾವಾಗ ನೋಡ್ತಾ ಇದೀನಿ ಮರೆಯ ಪಾಪ ಇವ್ನು ಎಷ್ಟೊಂದು ಇದಾನೆ ಅಂತ ಒಂದು ನಂಬಿಕೆ ಯಾರು ಬರುತ್ತೆ. ಓಕೆ. ಇವ್ನು ನೋಡಿದೀನಿ ಗೊತ್ತಿರೋನು ಅನ್ನೋ ತರ, ಎಲ್ಲೂ ಹೋಗಿಲ್ಲ ಇವನು ಇದಾನೆ ಅಂತ. ರೈಟ್. ಕರೆಕ್ಟ್. ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್. 100K ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಒಂದು ನಂಬರ್ನ ನಾವು ರೀಚ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ನಿಮಗೆ ನಾವು ಮಾಡೋ ಕಾಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಅಸ್ ಅ ಫೇವರ್, ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಎಷ್ಟಾಗುತ್ತೋ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರ ಕೆಲವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನಿಸಿದೆ ದಯವಿಟ್ಟು ನಮಗೆ ತಿಳಿಸಿ. ಅದಾಗಲ್ಲ, ಅದಾಗ್ತಾ ಇಲ್ಲ ಇಲ್ಲಿ. ಏನಾಗ್ತಿದೆ, ಒಂದ್ಸರಿ ಬರ್ತಾರೆ ಹೋಗ್ತಾರೆ. ಈಗ ತಮಿಳ್ನಾಡಲ್ಲೂ ಅದಾಗಿಲ್ಲ ಅಂತ ಹೇಳ್ಬಿಡಿ, ನೀವು ಅನ್ಕೊಂಬೇಡಿ. ಈಗ ಕಮಲ್ ಹಾಸನ್ ಏನ್ ಕಡಿಮೆ ಜನಪ್ರಿಯ ನಟ ಏನಲ್ಲ ತಮಿಳ್ನಾಡಲ್ಲಿ. ಅವ್ರಿಗೂ ಅವ್ರದ್ದೇ ಆದಂತ ಇದಿತ್ತು, ಎಲ್ಲ ಇದೆ. ಬಟ್ ಅವ್ರೇನ್ ಕಮಲ್ ಹಾಸನ್ ಏನ್ ಸಕ್ಸಸ್ ಆಗಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಸೇಮ್ ಪ್ರಾಬ್ಲಮ್. ಚಿರಂಜೀವಿನೂ ಹಾಕಾಗಿಲ್ಲ. ಚಿರಂಜೀವಿ ಆಂಧ್ರದಲ್ಲಿ ಏನ್ಕಂದ್ರೆ ಅವರು ಇದ್ ಮಾಡ್ಲಿಲ್ಲ ಅಷ್ಟೇ. ಹೌದು. ಅಲ್ಲ, ಈಗ ನೀವು ಹೇಳಿದ್ರಿ ಫೇಸ್ ಇರ್ಲೇಬೇಕು, ಅಂದ್ರೆ ಇದ್ರೆ ಜನ ನಂಬ್ತಾರೆ ಅಂತ ಹೇಳಿದ್ರಿ. ಇಲ್ಲಾಂದ್ರೆ ಅದನ್ನ ನೀವು ಅದನ್ನ ಸೃಷ್ಟಿ ಮಾಡ್ಬೇಕು. ನೀವು ಇದ್ದು ಜನರ ಮಧ್ಯೆ ಇದ್ದು ನಾನ್ ನಿಮ್ಮವನು ಅಂತ ತೋರ್ಸ್ಕೋಬೇಕು. ಓಕೆ. ಸೊ ನಾನು ಈಗ ಒಂದ್ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತೀನಿ. ದೇವೇಗೌಡರು ನ್ಯಾಷನಲ್ ಪೊಲಿಟಿಕ್ಸ್ ಹೋಗದೆ ನಾನು ಬರೀ ಕರ್ನಾಟಕದಲ್ಲೇ ಇರ್ತೀನಿ ಅಂತ ಇದ್ದಿದ್ರೆ ಇವತ್ತು JDS ಒಂದು ವ್ಯೂ ಏನಿದೆ ಅದು ಚೇಂಜ್ ಆಗ್ತಿತ್ತಾ? ಅವರು ನ್ಯಾಷನಲ್ ಪೊಲಿಟಿಕ್ಸ್ ಹೋಗಿದ್ದಾಗ ಅವರು ರೀಜನಲ್ ಪಾರ್ಟಿಲಿ ಇರ್ಲಿಲ್ಲ. ಹೌದು. ಆ ಜನತಾದಳ ಅಂತ ಏನಿತ್ತು ಅದು ರೀಜನಲ್ ಪಾರ್ಟಿ ಅಲ್ಲ. ಅದು ಎಲ್ಲಾ ಕಡೆ ಇತ್ತು. ಅದು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಹುಟ್ಟಿದೊಂದು ಇದು ಒಂದು ಸೊ ಆ ಟೈಮಲ್ಲಿ ಅದಾದ್ರು. ಆದ್ರೆ ಅದನ್ನ ತುಂಬಾ ಕಷ್ಟದ ಇದು ಏನ್ ಹೇಳಿ, ನ್ಯಾಷನಲ್ ಪೊಲಿಟಿಕ್ಸ್ ಹೋಗಿದ್ ಒಳ್ಳೇದೋ ತಪ್ಪು ಅಂತ ಹೇಳೋದು ತುಂಬಾ ಕಷ್ಟವಾದ ಆನ್ಸರ್ ಮಾಡಕ್ಕೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈಗ ಅವ್ರು ಹೋಗಿದ್ಕೆ ನಮ್ ಕರ್ನಾಟಕದಿಂದ ಒಬ್ರು ಪ್ರೈಮ್ ಮಿನಿಸ್ಟರ್ ಆದ್ರಪ್ಪ, ಎಷ್ಟ್ ತಿಂಗಳಾರು ಆಗ್ಲಿ, ಎಷ್ಟ್ ದಿನಾರು ಆಗ್ಲಿ, ಒಬ್ರು ಆದ್ರು, ಒಂದು ಇದಾಯ್ತು, ಆಯ್ತಾ. ಇಲ್ಲ ಅಂದಿದ್ರೆ ಇವತ್ತಿನ ಇದ್ರಲ್ಲಿ ನೋಡಿದ್ರೆ ಮತ್ತೆ ನಮ್ಮಲ್ಲಿ ಯಾರು ಯಾವಾಗ ಚಾನ್ಸಸ್ ಸಿಗಲ್ಲ ಅಂತ ಅನ್ಸುತ್ತೆ ಒಂದೊಂದ್ಸರಿ ನೋಡಿದಾಗ. ಇಲ್ಲ, ನಾನು ಅದನ್ನ ಕೌಂಟರ್ ಮಾಡ್ತೀನಿ. ಏನಕ್ಕೆ ಅಂತ ಅಂದ್ರೆ ದೇವೇಗೌಡರು ಸರ್ ಇವಾಗ ಕರ್ನಾಟಕದಲ್ಲೇ ಈಗ ಗುಜರಾತ್ ಅಲ್ಲಿ ಹೇಗೆ ಮೋದಿ ಅವರು ಒಂದು ಸ್ಟ್ಯಾಂಡ್ಸ್ ತಗೊಂಡ್ರು, ಅದು ಚೇಂಜ್ ಆಗಿ ಏನಾಯ್ತು, ಆ ತರ ಒಂದು ಬೆಳೆದಿದ್ರು, 100% ಬೆಳಿತಿದ್ರು. ಬಿಕಾಸ್ ಅಂದ್ರೆ ವೆರಿ ಸ್ಟ್ರಾಂಗ್ ಲೀಡರ್, ಎಲ್ಲ ಮಾತಾಡಂಗಿಲ್ಲ. ಆ ಒಂದು ಸ್ಟೇಜ್ ಬೆಳೆದು ಆಮೇಲೆ ನ್ಯಾಷನಲ್ ಪಾಲಿಟಿಕ್ಸ್ ಹೋಗಿದ್ದಿದ್ರೆ ನಮ್ಮ ಒಂದು ಇದು ಚೇಂಜ್ ಆಗ್ತಿತ್ತಾ? ಇದ್ರು ಇರ್ಬೋದು. ಅದನ್ನ ತುಂಬಾ ನಾನು ಹೇಳ್ದಂಗೆ ಅದು ತುಂಬಾ ಒಂಥರ ಇದು ಏನಂತಾರೆ, ಒಂಥರ ಇದು ಎರಡ್ ಸೈಡ್ ಕತ್ತಿ ತರ ಅದು ಹೇಳಕ್ ಬರಲ್ಲ. ಯಾಕಂದ್ರೆ ಅವಾಗ ದೇವೇಗೌಡರು ಇದ್ದಿದ್ದು ಏನ್ರಲ್ಲಿ, ಈಗ ದೇವೇಗೌಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ಕೇನೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಆದ್ರು. ಅದಕ್ಕಾಗಿ ಅದಾದ್ಮೇಲೆ ಏನಾಯ್ತು, ಪ್ರೈಮ್ ಮಿನಿಸ್ಟರ್ ಆಗಿ ಇಳಿದ್ರು, ಎಲ್ಲ ಆಯ್ತು. ಅದಾದ್ಮೇಲೆನೆ ಅದಕ್ಕಾಗೇನೆ ಅವ್ರು ಪ್ರೈಮ್ ಮಿನಿಸ್ಟರ್ ಆದ್ರು ಅನ್ನೋ ಕಾರಣಕ್ಕೆ ಅದಕ್ಕೆ ರಾಮಕೃಷ್ಣ ಹೆಗಡೆ ಇವ್ರಿಗೂ ಸ್ವಲ್ಪ ತಿಕ್ಕಾಟ ಬಂತು. ಸೊ ಒಂದ್ ತರದಲ್ಲಿ ಅದನ್ನೇ ನಾವು ಯಾಕೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅನ್ಕೋಬಾರ್ದು. ಅದಕ್ಕಾಗಿ ಇದು ಪ್ರಾದೇಶಿಕ ಪಕ್ಷ ಹುಡ್ತಲ್ಲ ನಿಮ್ಗೆ. ಇಲ್ಲಾಂದ್ರೆ ಪ್ರಾದೇಶಿಕ ಪಕ್ಷ ಹುಡ್ತಿರ್ಲಿಲ್ಲ, ನಮ್ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವೇ ಇರ್ತಿರ್ಲಿಲ್ಲ ಅನ್ಸ್ಬೋದು. ಯಾಕೆ ಈಗ ಅಲ್ಲೇ ಕಂಟಿನ್ಯೂ ಆಗಿ ಹೋಗಿದ್ರೆ ಜನತಾದಳ ಅಂತ ಜನತಾದಳ ಏನಿತ್ತು, ಫಸ್ಟ್ ಜನತಾ ಪಕ್ಷ ಅಂತ ಇತ್ತು, ಅದು ಹೊಡೆದೋಗಿ ಜನತಾದಳ ಆಯ್ತು ನ್ಯಾಷನಲ್ ಲೆವೆಲ್ ಅಲ್ಲೇ. ಸೊ ಆ ಜನತಾದಳ ಕಂಟಿನ್ಯೂ ಆಗಿ ಹೋಗಿರೋ ನ್ಯಾಷನಲ್ ಲೆವೆಲ್ ಅಲೈನ್ಮೆಂಟ್ ಮಾಡ್ಕೊಂಡು ಅದೇ ಇರೋದೇನೋ ನಮ್ಗೆ. ಈಗ ರೀಜನಲ್ ಪಾರ್ಟಿ ಅಂತ ಹುಡ್ತಾನೆ ಇರ್ಲಿಲ್ಲ ಅನ್ಸುತ್ತಾಗ JDS. ಮೇ ಬಿ ನಾವು ಅಲ್ಲ ಯೋಚನೆ ಮಾಡಕ್ ಹೋದ್ರೆ ಯಾಕೆ ಅಂತ ಕೇಳ್ತೀನಿ ಅಂದ್ರೆ, ಈಗ ನಾನು ಮೋದಿ ಅವರು ಎಲೆಕ್ಷನ್ ಗೆದ್ರೆ ನಾನ್ ಪೊಲಿಟಿಕ್ಸ್ ಬಿಟ್ಬಿಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ದೇವೇಗೌಡರವರು. ನೆಕ್ಸ್ಟ್ ಅವ್ರ ಜೊತೆನೆ ಹೋಗಿ ಒಂದ್ ಇದ್ ಮಾಡ್ಕೊಂಡ್ರು. ನಾನು ಅಂದ್ರೆ ಅದು ಪೊಲಿಟಿಕ್ಸ್ ಸಪರೇಟ್ ನಾನು ಮಾತಾಡ್ತಿಲ್ಲ. ಏನಕ್ಕೆ ಅಂದ್ರೆ ಮೋದಿ ಅವ್ರು ಅಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ರು ಬಂದು ನಿಮ್ಮನ್ನ ನಾವು ಮತ್ತೆ ಒಂದ್ ಮಾಡ್ತೀವಿ ಅಂದಾಗ ಈಸ್ ಅ ಸ್ಟ್ರಾಂಗ್ ಲೀಡರ್ ಅಂತ ಒಂದು ಇದು. ಯಾಕಂದ್ರೆ JDS ನ ಬಿಡಬಾರ್ದು, ಅದೊಂದು ಏನೋ ದೊಡ್ಡ ಪಕ್ಷ ಅನ್ನೋ ತರನೇ ಬಂದಿರೋದು. ಯಾಕಂದ್ರೆ ಈಗ ಯಾರಾದ್ರೂ ಅಷ್ಟೇ ಯೋಚನೆ ಮಾಡ್ತಾರೆ, ಏನು JDS ಅಷ್ಟೊಂದು ಮಾರ್ಕೆಟಿಂಗ್ ಈಗ ಸೋಷಿಯಲ್ ಮೀಡಿಯಾನು ತಗೊಂಡ್ರೆ ಈಗ ಲಾಸ್ಟ್ ಒಂದು 2018 ಎಲೆಕ್ಷನ್ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಪ್ರೆಸೆನ್ಸ್ ಆಗ್ಲಿ ಇದೆಲ್ಲ ತೋರಿಸ್ತಾ ಇರೋದು ಒಂದು 18 ಎಲೆಕ್ಷನ್ ಗಿಂತ ಒಂದ್ 2 ವರ್ಷ ಮೊದ್ಲಿಂದ. ಅದಕ್ಕಿಂತ ಮೊದ್ಲೆಲ್ಲ ನಮ್ದು ಏನ್ ಮಾರ್ಕೆಟಿಂಗ್ ಇಲ್ಲ, ಏನಿಲ್ಲ. ಅದ್ರ ಪಾಡಿಗೆ ಅದು ಟ್ರೆಡಿಷನಲ್ ವೋಟರ್ಸ್ ವೋಟ್ ಬ್ಯಾಂಕ್ ಇತ್ತು. ಇವ್ರು ಹೋಗ್ತಾ ಇದ್ರು, ದೇವೇಗೌಡರು ಊರು ಸುತ್ತಾರು. ದೇವೇಗೌಡರದ್ದು ಒಂದು ಅವ್ರದ್ದು ಐಡಿಯಾಲಜಿ ಏನಪ್ಪಾ ಅಂದ್ರೆ ರಾಜಕೀಯ ಅಷ್ಟೇ. ಏನೋ ಏನೋ ಊರು ಸುತ್ತಬೇಕು, ಎಲ್ಲಾ ಕಡೆಗೆ ಹೋಗೋದು, ದೇವೇಗೌಡರದ್ದು ಅಷ್ಟೇ. ದೇವೇಗೌಡರು ಲೈಕ್ ಒಂಥರ. ಮತ್ತೆ ದೇವೇಗೌಡರು ಅಭ್ಯಾಸಗಳೇನಪ್ಪಾ ಅಂದ್ರೆ ರಾಜಕೀಯ ಅಷ್ಟೇ. ತಿನ್ನೋದು ರಾಜಕೀಯ, ಮಲ್ಗೋದು ರಾಜಕೀಯ, ಎಲ್ಲ ರಾಜಕೀಯನೇ. ಅವ್ರು ಉಸಿರಾಡೋದು ರಾಜಕೀಯನೇ. ಇವಾಗ ಅವ್ರು ಬೇರೆ ಏನಾರು ಕೇಳ್ಬಿಟ್ರೆ ನಿಮ್ಗೆ ಏನು ಇಲ್ಲ, ಬರೀ ರಾಜಕೀಯನೇ ಅವ್ರು ಅಷ್ಟೇ. ಅಷ್ಟು ರಾಜಕೀಯದಲ್ಲಿ ಫುಲ್ ಫ್ಲೆಜ್ ರಾಜಕೀಯನೇ ಮಾಡ್ಕೊಂಡ್ ಬಂದವ್ರು ಅವರು ದೇವೇಗೌಡರು. ಸೊ ನಿಮ್ಗೆ ಈಗ ರಾಜಕೀಯ, ಈಗ ನೀವ್ ಹೇಳಿದ್ರಿ ಏನೋ ಮೋದಿ ಅವ್ರದ್ದು ಸ್ಟೇಟ್ಮೆಂಟ್ ಹೇಳಿದ್ರಿ, ಮೋದಿ ಅವರು ಇದ್ರು ಅಂತ ಹೇಳಿದ್ರಿ. ಈಗ ರಾಜಕೀಯದಲ್ಲಿ ಕೆಲವೊಂದು ಆ ಸ್ಟೇಟ್ಮೆಂಟ್ ಗಳು ಬರ್ತವೆ, ಬಂದಿರುತ್ತೆ. ಅದನ್ನ ನೋಡಕ್ ಹೋದಾಗ ಈಗ ಅದನ್ನ ಕೇಳ್ಕೊಳಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್
ಯಾರೋ ಡಿ ಕೆ ಶಿವಕುಮಾರ್ ಅವ್ರು ಮಾತು ಹೇಳಿದ್ರು, ಯಾವಾಗ JDS ಕಾಂಗ್ರೆಸ್ ಇದಾದಾಗ Coalition ಪೊಲಿಟಿಕ್ಸ್ ಆದಾಗ. ಇಸ್ ಎನ್ ಏನೋ ಪರ್ಮಿಟೇಷನ್ ಕಾಂಬಿನೇಷನ್ ಅಂತಾನೆ ಏನೋ ಹೇಳಿದ್ರು, ಏನಂದ್ರೆ ಏನೋ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತ. ಸಾರಿ, ರೈಟ್, ದಟ್ಸ್ ಹೌ ಇಟ್ ಈಸ್ ಇವತ್ತು. ಹೌದು ಹೌದು. ಮತ್ತೆ ಈಗ ಇನ್ನೊಂದು ರೀಜನಲ್ ಪಾರ್ಟಿಗೆ, ಒಂದು ರೀಜನಲ್ ಪಾರ್ಟಿಗೆ ನಾವು ಈಗ ಉಳಿಬೇಕು, ಪಕ್ಷ ಉಳಿಸ್ಬೇಕು. ಹ್ಮ್. ಅಧಿಕಾರ ಇಲ್ದೇನೆ ಪಕ್ಷ ಉಳಿಯುತ್ತೆ ಅನ್ನೋದೆಲ್ಲ ಸುಳ್ಳು. ಅಧಿಕಾರ ಇಲ್ದೇನೆ ಎಷ್ಟ್ ದಿನ ಪಕ್ಷ ಉಳಿಯುತ್ತೆ? Correct. ಹೌದು. ಅಧಿಕಾರ ಬೇಕೇ ಬೇಕು. ಹ್ಮ್. ಆಮೇಲೆ ಇನ್ನೊಂದು, ಈಗ ಕಾಂಗ್ರೆಸ್ ಜೊತೆ ಬಿಜೆಪಿ ಜೊತೆ ನನ್ ಪ್ರಕಾರ ದೇರ್ ಇಸ್ ನಾಟ್ ಮಚ್ ಡಿಫ್ರೆನ್ಸ್ ಹ್ಮ್. ಕಾಂಗ್ರೆಸ್ ಅಥವಾ ಬಿಜೆಪಿ. ಲೆಫ್ಟ್ ಟು ರೈಟ್ ಒಂದು ಅವ್ರು ಆ ಕಡೆಗೆ, ಅವ್ರು ಈ ಕಡೆಗೆ ಅಷ್ಟೇ ಬಿಟ್ರೆ ಬೇರೇನು ಡಿಫ್ರೆನ್ಸ್ ಇಲ್ಲ. ಇಲ್ಲ ನಾವು ಹೋಗ್ಲೇಬಾರ್ದು ಅಂತ ಇರ್ಬೇಕು, ಇಲ್ಲಾಂದ್ರೆ ಹೋದ್ರೆ ಎರಡರಲ್ಲಿ ಯಾರಾದ್ರೂ ಸರಿ, ಯಾರ್ದು ಏನ್ ಅಂತ ಇಲ್ಲ. ನಮ್ಗೇನಪ್ಪ ಹೋದ್ರು ನಮ್ದುಗೆ ನಮ್ ಸ್ಟೇಟ್ಗೆ ಏನ್ ಕೆಲಸ ಆಗ್ಬೇಕು, ನಮ್ಗೆ ಏನ್ ಕೆಲಸ ಮಾಡಿಸ್ಕೋಬೇಕು ಅಷ್ಟೇ. ಸ್ಟೇಟ್ ಇಂಟ್ರೆಸ್ಟ್ ಇರ್ಬೇಕು ನಮ್ಗಷ್ಟೇ. ಅಲ್ಲ, ನಾನು ಏನು ಈಗ ಆಗ್ಲೇ ಏನಕ್ಕೆ ಕೇಳಿದೆ ಅಂದ್ರೆ, ದೇವೇಗೌಡ ಸರ್ದು ಕ್ವಶನ್ ನ್ಯಾಷನಲ್ ಪೊಲಿಟಿಕ್ಸ್ ಹೋಗಿಲ್ಲ ಅಂದ್ರೆ, ಈಗ HDK ಸರ್ ಕೂಡ ಹೋಗ್ತಾ ಇದ್ದಾರೆ. ಎಲ್ಲಿ ಡೆಲ್ಲಿಲಿ ಹೋಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, MP ಹೌದು. ಆಗಿದ್ದಾರೆ. ಗ್ರೌಂಡ್ ಲೆವೆಲ್ ಅಲ್ಲಿ ಇವತ್ತು JDSಗೆ ಒಬ್ಬ ಸ್ಟ್ರಾಂಗ್ ಲೀಡರ್ ಅಂದ್ರೆ ಯಾರಿದ್ದಾರೆ? ಇಫ್ ಅವ್ರು ನ್ಯಾಷನಲ್ ಹೊಟ್ಟೋದ್ರೆ. ನ್ಯಾಷನಲ್ ಪೊಲಿಟಿಕ್ಸ್ ಅಂತ ಹೇಳಿದ್ರೆ, ಅವರು ನ್ಯಾಷನಲ್ ಪೊಲಿಟಿಕ್ಸ್ ಅಂದ್ರೆ ಈಗ ಮಿನಿಸ್ಟರ್ ಆಗಿದ್ದಾರೆ, ಬಟ್ ಅದೇ ತರ ನೀವು ಅವ್ರನ್ನ ನೋಡ್ಬೋದು, ಅವಾಗ ಇಲ್ಲಿ ಬರ್ತಾ ಇರ್ತಾರೆ. ದಟ್ ಇಸ್ ಟೋಟಲಿ ಡಿಫ್ರೆಂಟ್. ಅದೇ Yeah. ನಾನು ಈಗ ರೀಜನಲ್ Correct. ಪಾರ್ಟಿ ಅಂದ್ರೆ ಇಲ್ಲಿರ್ಬೇಕು, ಇಲ್ಲೇ ಕೆಲಸ ಮಾಡ್ಲೇಬೇಕು. ಸ್ಟೇಟ್ ಗೌರ್ಮೆಂಟ್ ನ ಇದ್ ಮಾಡ್ಕೊಂಡಿರ್ಬೇಕು, ಎಲ್ಲ ನಿಜ. ಹ್ಮ್. ಸೊ ಹಾಗಾಗಿ ಈಗ ನಮ್ಮಲ್ಲಿ ಏನಂದ್ರೆ, ಈಗ ಬೇರೆಯವರು ಇದಾರೆ, ಎಲ್ಲರೂ ಯೂತ್ಸ್ ಇದಾರೆ, ತುಂಬಾ ಜನ ಪಕ್ಷ ಬಿಟ್ಟೋದ್ರು, ಅಳಬ್ರು. ಹ್ಮ್. ಅದು ರಾಜಕಾರಣಕ್ಕೆ ಬಿಟ್ಟೋದ್ರು. ಅದ್ರ ಬಗ್ಗೆ ನಾನು ಅವ್ರು ಬಿಟ್ಟೋಗಿದ್ ಸರಿ ಅಂತಾನು ಹೇಳಕ್ಕಾಗಲ್ಲ, ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಅವ್ರವ್ರದ್ದೊಂದು ಯೋಚನೆ ಇರುತ್ತೆ, ಹ್ಮ್. ಅವ್ರವ್ರು ಇದಕ್ಕೆ ಹೋಗ್ತಾರೆ. ಹ್ಮ್. ಆಯ್ತಾ? ಈಗ ಯಾಕೆ ಅಂದ್ರೆ ಎಲ್ಲಾದನ್ನು ಒಂದೇ ತರ ಯೋಚನೆ ಮಾಡಕ್ಕಾಗಲ್ಲ. ಅವ್ರು ಬಿಟ್ಟೋದ್ರು ಅಂತ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಇಲ್ಲ ಅವ್ರು ಬಿಟ್ಟೋದ್ರಪ್ಪ ಸರಿ ಅಂತ ಹೇಳಕ್ಕಾಗಲ್ಲ ನಾನು. ಆಯ್ತಾ? ಹ್ಮ್. ಏನಕ್ಕೆ ಅವ್ರಿಗೆ ಇದಾಯ್ತು ಅಂತೇಳಿ. ಬಟ್ ಏನಂದ್ರೆ, ಸೊ ಹಾಗಾಗಿ ನಮ್ಮಲ್ಲಿ ಈಗ ಏನಾಗ್ತಿದೆ ಅಂದ್ರೆ, ಮತ್ತೆ ಹೊಸದಾಗಿ ಎಲ್ಲ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ನೋಡ್ಕೊಂಡ್ರೆ ಈಗೆಲ್ಲ ಯೂತ್ಸ್ ಇದಾರೆ ತುಂಬಾ ಜನ. ಹ್ಮ್. ನಮ್ಮ ಇದು ಹುಣಸೂರಲ್ಲಿ GD ಹರೀಶ್ ಇರ್ಬೋದು, ಹ್ಮ್. ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವರು ಮೇಲೆ ಇದಾರಲ್ಲ, ಅವರು ಇದ್ರವರು ಗುರುಮಿಟ್ಕಲ್ದು, ಹ್ಮ್. ಎಲ್ಲ ಯೂತ್ಸ್ ಬೆಳಿತಾ ಇದಾರೆ ಈಗ. Okay. ಸೊ ಅವ್ರ ಲೀಡರ್ಶಿಪ್ ಅಲ್ಲಿ ಈಗ ನಿಖಿಲ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ನಿಖಿಲ್ ಅವ್ರದ್ದು ಏನಾಗಿತ್ತು ಅಂದ್ರೆ, ಮೊದಲು ಇಟ್ ವಾಸ್ ಲೈಕ್ ಏನೋ ಒಂಥರ ಬರ್ತಿದ್ರು ಹೋಗ್ತಿದ್ರು, ಹ್ಮ್. ಅಷ್ಟು ಫುಲ್ ಫ್ಲೆಜ್ 100% ಎಲೆಕ್ಷನ್ ರಾಜಕೀಯದಲ್ಲೇ ಇರ್ಲಿಲ್ಲ. ಹ್ಮ್. ರಾಜಕೀಯ ಅಂದ್ರೆ 24/7 ರಾಜಕೀಯ ಮಾಡ್ಕೊಂಡು ಮಾಡ್ತಿಲ್ಲ. ಇವಾಗ ನಾನು ಲಾಸ್ಟ್ ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ, ಈಸ್ ಫುಲ್ ಫ್ಲೆಜ್, ಈಸ್ 100% ಗಿವಿಂಗ್ ಇಸ್ ಟೈಮ್ ಟು ಇದು ರಾಜಕೀಯಕ್ಕೆ ಕೊಡ್ತಾವ್ರೆ. ಹ್ಮ್. ಇಟ್ಸ್ ಗುಡ್. ಅಲ್ಲ, ಸರ್, ಬಟ್ ಇವಾಗ ರೀಜನಲ್ ಪಾರ್ಟಿ ಅಂತ ಮಾತಾಡ್ತಾ ಇದ್ವಿ, ವಿಚ್ ಮೀನ್ಸ್ ರೀಜನಲ್ ಪಾರ್ಟಿ ಆ ಒಂದು ಸ್ಟೇಟ್ ಹಿತಾಸಕ್ತಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು ಅಂತ. ಕರೆಕ್ಟ್. ಬಟ್ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಅಲ್ಲಿ, ಬರೀ ಕರ್ನಾಟಕ ಅಂತ ಹೇಳ್ತಲ್ಲ, ಏನಾಗ್ಬಿಡುತ್ತೆ, ರೀಜನಲ್ ಪಾರ್ಟೀಸ್ ವಿಲ್ ಬಿಕಮ್ ಫ್ಯಾಮಿಲಿಯಲ್, ಫ್ಯಾಮಿಲಿ ಪಾಲಿಟಿಕ್ಸ್ ಆಗ್ಬಿಡುತ್ತೆ, ಅವ್ರವರೇ ನ್ಯಾಷನಲ್ ಮಾಡ್ತಾರೆ. ಪಾರ್ಟಿ ಇಲ್ವಾ? ನ್ಯಾಷನಲ್ ಪಾರ್ಟಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ವಾಟ್ ಐಮ್ ಸೇಯಿಂಗ್ ಇಸ್ ರೀಜನಲ್ Sir. ಪಾರ್ಟಿ ಅನ್ನೋದು ಬಂದಾಗ ಸಸ್ಟೇನ್ ಆಗದಿರೋದ್ ಕಾರಣನೇ ಅದು. ಬಿಕಾಸ್ ಇವಾಗ ಮಹಾರಾಷ್ಟ್ರ ತಗೊಂಡ್ರೆ ಶಿವಸೇನೆನೂ ಹಂಗೆ ನಿಜ ಆಯ್ತು, ನಿಜ. UPನೂ ಹಂಗೆ ಈಗ ಆಯ್ತು. DMK ನು ಅದೇ. ನಾವು ಒಪ್ಕೊಳ್ತೀನಿ, ನೀವ್ ಹೇಳಿದ್ದನ್ನ ಒಪ್ಕೊಳ್ತೀನಿ. ನಾನು ಇಲ್ಲ ಅಂತ ಕಡಾಖಂಡಿತವಾಗಿ ಇದ್ ಮಾಡ್ತಾ ಇಲ್ಲ. ರೈಟ್. ಬಟ್ ರಾಜಕೀಯ ಅಂದ್ರೆ ಏನಾಗಿದೆ ಗೊತ್ತಾ, ಈ ಹಿಂದೆ ಹೆಂಗ್ ರಾಜರ ವಂಶದಲ್ಲಿ ಅವ್ರ ಬರ್ತಾ ಇದ್ರು, ಅದೇ Correct, ತರ correct. ರಾಜಕೀಯ ಇವತ್ತು ಏನು ಹೌದು, ಎಲೆಕ್ಟ್ರಲ್ ಹೌದು. ಪೊಲಿಟಿಕ್ಸ್ ಆಗಿದೆ ಅಷ್ಟೇ. ಆದ್ರೆ ರಾಜಕೀಯ ನೀವು ತಗೊಂಡೋದಾಗ, ಈಗ ಉದಾಹರಣೆ ಕರ್ನಾಟಕ ರಾಜಕಾರಣನೇ ತಗೊಳ್ಳೋಣ. ಹ್ಮ್. ಈಗ ದೊಡ್ಡ ಲೀಡರ್ಸ್ ಗಳನ್ನ ಹಳಬ್ರನ್ನೇ ತಗೊಳ್ಳೋಣ, ಸಿದ್ದರಾಮಯ್ಯ ಅವ್ರು ತಗೊಳ್ಳೋಣ, ಯಡಿಯೂರಪ್ಪನವ್ರು ತಗೊಳ್ಳೋಣ. ರೈಟ್. ಈಗ ಯಡಿಯೂರಪ್ಪನವ್ರಿಗೆ ಇಬ್ರು ಮಕ್ಳು, ಕರೆಕ್ಟ್. ಇಬ್ರು ರಾಜಕೀಯದಲ್ಲಿ ಇಲ್ವಾ? ಸರ್, ಅಂದ್ರೆ ನಾವು ಅವ್ರು ಅಲ್ಲ ಒಂದ್ Right. ನಿಮಿಷ, ಅವ್ರಿಬ್ರು ಅವರು ರಾಷ್ಟ್ರೀಯ ಪಕ್ಷದಲ್ಲೇ ಇದಾರೆ. ಹೌದು, ಆಯ್ತಾ? ರೈಟ್. ಆಮೇಲೆ ಇಲ್ಲಿಗೆ ಬರೋಣ, ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರು ತಗೋಣ, ಕರ್ನಾಟಕದಲ್ಲಿ ಕರೆಕ್ಟ್, ಬಂದಾಗ ಕರೆಕ್ಟ್. ಅವ್ರಿಗೆ ಪಾಪ ಅವ್ರ ಮೊದಲನೇ ಮಗ ತೀರೋದು, Right, right. ಎರಡನೇ ಮಗ ಅವ್ರಿಗೂ ರಾಜಕೀಯಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಹೌದು. ಇಲ್ಲ. Doctor. ಇದು ಬ್ರಿಲಿಯಂಟ್ ಸ್ಟೂಡೆಂಟ್, ಡಾಕ್ಟರ್ ಅವರು, SLC ರ್ಯಾಂಕ್ ಹೋಲ್ಡರ್ ಅವರು ಆಕ್ಚುಲಿ ಯತೀಂದ್ರ. ಕರೆಕ್ಟ್. ಅವ್ರೆಲ್ಲ ಏನೋ ಮಾಡ್ಕೊಂಡಿದ್ರು. ಹ್ಮ್. ಆಮೇಲೆ ಕರ್ಕೊಂಬಂದ್ರು. ಈಗ ಸಿದ್ದರಾಮಯ್ಯ ಅವ್ರದ್ದು ಹಿರಿಮಗ ತೀರೋದ್ರು ರಾಕೇಶ್, ಅವ್ರ ಮಗನ ರಾಜಕೀಯ ಲಾಂಚ್ ಮಾಡೋ ತರ ಸ್ಟೇಟ್ಮೆಂಟ್ ಗಳು ಅವೆಲ್ಲ ಬರ್ತಿದೆ. ಹ್ಮ್. ಹ್ಮ್. So, ಆದ್ರೆ ಕೇಳಿ ಹೇಳ್ತೀರಾ, ಎಲ್ಲರಿಗೂ ಸರ್ ನಮ್ಮ ಮಗ ನಮ್ಮ ಮಕ್ಳು ನಾವು ಯಾರು ಬಿಡ್ತಾರೆ? ಸರ್, ನಾವು ಈಗ ಬಿಸ್ನೆಸ್ ಅಲ್ಲಿ ಬಿಡ್ತೀರಾ? ನಾವು ಬೇರೆ CEO ಮಾಡ್ತಾರೆ, ಇಲ್ಲ ಸರ್, ಈಗ ಮಗ ಇಲ್ದವ್ರು ಮಾಡಲ್ಲ. ಅದೇ ತರ ರಾಜಕೀಯನೂ ಹಂಗೆ ಆಗಿದೆ. ಇಲ್ಲ, ಈಗ ಬಿಸ್ನೆಸ್ ನಾನು ಹೇಳ್ತೀನಿ, ಹಾ. ಬಿಸ್ನೆಸ್ ನಾನ್ ಕಟ್ಟಿರೋದು, ಓಕೆನಾ? ಹಾ. ನಾನ್ ಕಟ್ಟಿರೋದು. ಅಲ್ಲ, ಈಗ ನನ್ ಮಗ ತಗೊಂಡ ಅಂದ್ರೆ ನನ್ಗೆ ಓಕೆ. ಬಟ್ ಪೊಲಿಟಿಕ್ಸ್ ನಾನು ಆ ತರ ಹೇಳಿಲ್ಲ. ಟ್ಯಾಕ್ಸ್ ಕಲೆಕ್ಟ್ ಸರ್, ಇದು ನಾನು ಆ ತರ ಹೇಳಿಲ್ಲ ನಾನು. ಇದು ಇಲ್ಲ, ಇಲ್ಲ. ಟಿವಿ ಡಿಬೇಟ್ ತರ ಮಾಡಲ್ಲ. ನಾನು ಇಲ್ಲ, ಏನ್ ಇಲ್ಲ. ಮಾಡ್ತೀನಿ ಆಮೇಲೆ ನೀವು ನಾನು ಮಾತಾಡಿ. ಗೊತ್ತಾಯ್ತು. ಸೊ ಈಗ ರಾಜಕೀಯ ಅಂದ್ರೆ ಜನಗಳಿಂದ ಟ್ಯಾಕ್ಸ್ ಹೌದು, ತಗೋತೀವಿ, ಟ್ಯಾಕ್ಸ್ ತಗೊಂಡು ಯಾರಿಗೋ ಹೆಲ್ಪ್ ಸರ್ಕಾರ ಮಾಡ್ತೀವಿ. ನಡೆಸೋದು, ಹೌದು. ಸೊ ಹಂಗಾದಾಗ ಅದೇ ಫ್ಯಾಮಿಲಿಯವರು ಇದ್ ಮಾಡ್ತಾ ಇದ್ರೆ ಜನಕ್ಕೆ ಬೇಜಾರ್ ಆಗೇ ಆಗತ್ತೆ ಅಂತ ನಾನ್ ಹೇಳ್ತಾ ಇರೋದು. ಅದಕ್ಕೆ ಒಂದು ರೀಜನಲ್ ಪಾರ್ಟಿ. ಇನ್ನೊಂದೇನ್ ಗೊತ್ತಾ ನಿಮ್ಗೆ, ಈಗ ಒಂದು ಉದಾಹರಣೆ ತಗೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ AIDMK ತಗೊಳ್ಳೋಣ. ಹ್ಮ್. ಈಗ AIDMK ಏನಾಯ್ತು, ಈಗ
ಅಲ್ಲಿ ಆ ಮನೇಲಿ ಯಾರು ಇರ್ಲಿಲ್ಲ. ಜಯಲಲಿತಾ ನಂತರ ಅದನ್ನ ಹೌದು. ತಗೊಳಕ್ ಯಾರು ಇರ್ಲಿಲ್ಲ, ಪಕ್ಷನೇ ಹೋಯ್ತಲ್ಲ. ಸೊ ರೀಜನಲ್ ಪಾರ್ಟೀಸ್ ನಡೀತಿರೋದೇ ಹಾಗೆ, ಯಾರು ಆ ಲೆಕ್ಕ ತಗೊಂಡ್ರೆ ಬಿಜೆಪಿಲಿ ವಾಜಪೇಯಿ ಅವರಿದ್ರು, ಸರ್. ವಾಜಪೇಯಿ ತೀರ್ಕೊಂಡ್ರು, ಅವ್ರಿಗೆ ಯಾರು ಇರ್ಲಿಲ್ಲ. ಬಿಜೆಪಿ ಹಾ. ಬಿಜೆಪಿ ಏನ್ ಗೊತ್ತಾ ಸರ್, ಬಿಜೆಪಿ ಅದೊಂದು ಬೇರೆ ಇದ್ರಲ್ಲಿ ನಡೀತಿರೋದು. ಈಗ ರಾಷ್ಟ್ರೀಯ ಪಕ್ಷ ಇದ್ರಲ್ಲಿ ಅದ್ ಬೇರೆ ತರ ನಡೀತಿರೋದು. ಆದ್ರೆ ಅಲ್ಲೂ ಕೆಳಗಡೆ ಬಂದಾಗ ಸ್ಟೇಟ್ ಲೆವೆಲ್ ಲೀಡರ್ಗಳಿದಾರಲ್ಲ, ಅಲ್ಲಿ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ರಾಜ್ಯದಲ್ಲೂ ಎಲ್ಲಾರ ಮಕ್ಕಳು ಇದಾರೆ ರಾಜಕೀಯದಲ್ಲಿ. 100% ಇದಾರೆ. ಸರ್ ಇಲ್ಲ ಕಟ್ ಮಾಡಿ, ನಾನು ಏನು ಹೇಳ್ತಾ ಇಲ್ಲ, ವಿಚ್ ಇಸ್ ರೈಟ್. ಓಕೆ, ನೆಪೋಟಿಸಂ ನಾನು ಸಿನಿಮಾದಲ್ಲಿ ರೈಟ್ ಅಂತ ಹೇಳ್ತಾ ಇಲ್ಲ, ನಾನು ವಿಚ್ ಮೈಟ್ ಬಿ ರೈಟ್ ಇನ್ ಎನಿವನ್ಸ್ ಲೆನ್ಸ್. ರೈಟ್ ಅಂತ ಹೇಳ್ತಾ ಇಲ್ಲ. Correct. ನಾನು ಹೇಳ್ತಿರೋದು ಏನ್ ಗೊತ್ತಾ ಸರ್, ನಾನು ಹೇಳ್ತಿರೋದು ಇಟ್ಸ್ ಒಂಥರ ಆ, ಆ, ಬಿಸಿ ತುಪ್ಪ. ರೈಟ್. ಆದ್ರೆ ಅದನ್ನ ನುಂಗಕ್ಕೂ ಆಗಲ್ಲ, ಉಗಿಯಕ್ಕೂ ಆಗಲ್ಲ, ಆತರ Right. ಒಂದು. ಇನ್ನೊಂದಂದ್ರೆ ಕೆಲವೊಂದಿನ ನಾವು ಕೆಲವೊಂದನ್ನ ಇಷ್ಟ ಇರ್ಲಿ ಇಷ್ಟ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಈಗ ಈಗ ಇಲ್ಲಿ ಒಂದೇ ಕಡೆ ಆಗಿದ್ರೆ ನಾವು ಅದನ್ನ ಇದು ತಪ್ಪು ಅಂತ ಹೇಳ್ಬೋದು. ಎಲ್ಲದಲ್ಲೂ ಹೋಗ್ತಿದೆ, ಎಲ್ಲಾರದಲ್ಲೂ. ಆಯ್ತಾ, ಅವ್ರಿಬ್ರು ಆಯ್ತಾ. ಈಗ ಕಾಂಗ್ರೆಸ್ ಅಲ್ಲೇ ತಗೊಳ್ಳೋಣ, ಈಗ ನ್ಯಾಷನಲ್ ಲೆವೆಲ್ಗೆ ಹೋಗೋಣ. ಈಗ ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಯಾರು ಸೋನಿಯಾ ಗಾಂಧಿ. ಈಗ ಈಗ ಅವ್ರ ಕುಟುಂಬದಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಇದಿರೋರು 3 ಜನ ಇದಾರೆ. ಅವ್ರು 3 ಜನ ರಾಜಕೀಯದಲ್ಲಿದ್ದಾರೆ. ರೈಟ್. ಅಂದ್ರೆ ಸರ್, ಇಶ್ಯೂ ಆಗ್ತಿರೋದು ಫೆಮಿಲಿಯಲ್ ಪಾಲಿಟಿಕ್ಸ್ ಇಂದ ಆ ಪಾರ್ಟಿ ಡಿಮೈಸ್ ಆಗ್ತಾ ಇದೆ, ಹೋಗ್ತಾ ಇದೆ ಅನ್ನೋದು ಒಂದೆಲ್ಲ ಒಂದ್ ಕಡೆ ಬರ್ತಾ ಇದೆ ಅಂತ ಕೇಳ್ತಾರೆ. ಸರ್ ಅದು ಆಗಿಲ್ಲ ಅಂದ್ರೆ ಹೋಗುತ್ತಲ್ಲ, ಆಮೇಲೆ ಅಲ್ಲ ಈಗ ನೆಕ್ಸ್ಟ್ ಯಾರು ಮಾಡಿಲ್ಲ ಅಂದ್ರೆ, ಮುನ್ನಡೆಸ್ಕೊಂಡು ಹೋಗಿಲ್ಲ ಅಂದ್ರೆ ಆಗ್ಲೂ ಆಗುತ್ತೆ. ಅದು ಸಮಸ್ಯೆ. ಈಗ ಕಾಂಗ್ರೆಸ್ ಅವೆಲ್ಲ ಒಂದು ಆರ್ಗನೈಸೇಷನ್ ತರ ದೊಡ್ಡದಾಗಿ ಇದಿದೆ, ಅದು ಬೇರೆಯವ್ರು ಬರ್ತದೆ, ಅದು ಹೋಗ್ತಾ ಇರುತ್ತೆ. ಬಟ್ ರೀಜನಲ್ ಪಾರ್ಟೀಸ್ ಎಲ್ಲೋದ್ರು ಅದೇ ಪರಿಸ್ಥಿತಿ. ಈಗ ನಿಮ್ಗೆ ಯಾವ್ದಕ್ ಹೋದ್ರು ಹಂಗೆ ಆಗಿದೆ. ಇಲ್ಲ ಈಗ ಸೊ ಇವ್ರು ಹೇಳಿದ ಕ್ವಶನ್ಗೆ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೊ ಸಿದ್ದರಾಮಯ್ಯ ಅವರು ಸಿಎಂ ಆಗ್ಲಿಲ್ಲ ಅನ್ಬಿಟ್ಟು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಮುಂಚೆ ಜೆಡಿಎಸ್ ಅಲ್ಲಿ ಇದ್ದಾಗ ಹೇಗೆ ಅಂದ್ರೆ ಅಂದ್ರೆ ಈಗ ದೇವೇಗೌಡರು ಬಿಟ್ರೆ ನೆಕ್ಸ್ಟ್ ಲೀಡರ್ ಇದ್ದಿದ್ದು ಅವ್ರೆ. ಕರೆಕ್ಟ್ ಅಲ್ವಾ? ಆಮೇಲೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮಾಡಿದ್ರು, ಅದೆಲ್ಲ ಫುಲ್ ಸೀನ್ ಆಯ್ತು. ಅಲ್ಲ, ಅದೆಲ್ಲ ತಪ್ಪು, ಅದು ರಾಂಗ್. ಇದು ಏನಂದ್ರೆ ಕೇಳಿ ಹೇಳ್ತೀನಿ. ಸಿದ್ದರಾಮಯ್ಯ ಪಕ್ಷ ಬಿಟ್ಟಿದ್ದು ಯಾವಾಗ ಗೊತ್ತಾ? ಇನ್ನು ನಾವು ಸಿದ್ದರಾಮಯ್ಯ ಅವರು ಡೆಪ್ಯೂಟಿ ಸಿಎಂ ಆಗಿದ್ರಾಗ, ಪಕ್ಷ ಬಿಟ್ಟೋದಾಗ ಯಾರ ಕೆಳಗಡೆ? ಧರ್ಮ್ ಸಿಂಗ್ ಕೆಳಗಡೆ. ನಾವು ಜೆಡಿಎಸ್ ಅಂತ ಮಾಡಿದಾಗ ಒಂದ್ ಪಕ್ಷ ಸಪರೇಟ್ ಆಗಿ ಮಾಡ್ಕೊಂಡ್ ಬಂದ್ವಲ್ಲ. ಅದಾದ್ಮೇಲೆ ಅದೇ ಮೊದಲನೇ ಬಾರಿಗೆ ನಮ್ಗೆ ಅಧಿಕಾರ ಸಿಕ್ಕಿತ್ತು. ಅಧಿಕಾರಕ್ಕೆ ಹಂಚಿಕೆ ಮಾಡ್ಕೊಳಕ್ಕೆ ಅವಾಗ ಕಾಂಗ್ರೆಸ್ ನಾವು ಸಿಎಂ ಬಿಟ್ಕೊಡ್ಬೇಕಿತ್ತು ಧರ್ಮ್ ಸಿಂಗ್ ಅವ್ರಿಗೆ. ಧರ್ಮ್ ಸಿಂಗ್ ಅವ್ರು ಸಿಎಂ ಆಗಿದ್ರು, ಇವರು ಡೆಪ್ಯೂಟಿ ಸಿಎಂ ಆಗಿದ್ರು ಅಷ್ಟೇ. ಆಯ್ತಾ? ಅವಾಗ ಅವ್ರೇನೋ ಅವ್ರು ಅಹಿಂದ ಇದ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಇದ್ ಮಾಡ್ಕೊಂಡು ಇವ್ರಿಗೆ ದೇವೇಗೌಡರು ಇದ್ ಮಾಡೋದ್ ಬೇಡ, ಅಹಿಂದ ಆ ತರ ಇದ್ ಮಾಡೋದ್ ಬೇಡ, ನಾವೇನ್ ಮಾಡಿದ್ವಿ ಅದೇ ತರ ಮಾಡ್ಕೊಂಡು ಹೋಗೋಣ ಅಂತ ಆ ತರ ಇದು ಏನೋ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ಸ್. ಅದಕ್ಕೆ ಅವ್ರು ನಾನು ಮಾಡ್ಕೊಳ್ತೀನಿ ಅಂತ ಅವ್ರು ಹೋದ್ರು. ಅವ್ರು ಅಲ್ಲಿಂದ ಬಿಟ್ಟೋದ್ರು. ಡೆಪ್ಯೂಟಿ ಸಿಎಂ ಆಗಿದ್ದ ಬಿಟ್ಟೋಗಿದ್ದವ್ರು. ಕರೆಕ್ಟ್. ಅವಾಗ ಅಹಿಂದ ಇದ್ ಮಾಡ್ಕೊಂಡು ಹೋಗೋದಾಗ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ದೇವೇಗೌಡರು. ಏನಕ್ಕೆ ಅಂದ್ರೆ ಪಕ್ಷಕ್ಕೆ ಇದಕ್ಕೆ ಸಂಬಂಧ ಇಲ್ದ ಮಾಡ್ತಿದ್ಯಾ, ಬೇಡ ಅಂದ್ರು. ಅಷ್ಟೊತ್ತಿಗಾಗ್ಲೇ MP ಪ್ರಕಾಶ್ ಅವರು ಡೆಪ್ಯೂಟಿ ಸಿಎಂ ಆಗಿದ್ರು ಅದಾದ್ಮೇಲೂ. ಆಯ್ತಾ? ಸೊ ಈಗ ಸಿದ್ದರಾಮಯ್ಯನವ್ರಿಗೆ ಯಾವಾಗ ಸಿಎಂ ಆಗಕ್ಕೆ ಚಾನ್ಸ್ ಇತ್ತು ಹಂಗಾದ್ರೆ? ಅವ್ರು ಸಿಎಂ ಮಾಡ್ಲಿಲ್ಲ ಅಂತ ಹೇಳ್ತಾರಲ್ಲ. ಅಲ್ಲ ಅಲ್ಲ, ಇತ್ತು. ಯಾವಾಗ ದೇವೇಗೌಡರು ಜನತಾ ಪಕ್ಷ ಇತ್ತಲ್ಲ, ಅವಾಗ ಒಂದ್ ಚಾನ್ಸ್ ಇವ್ರು ಆಗ್ತೀನಿ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು. ಬಟ್ ಅವಾಗ ಇವ್ರಿಗಿಂತ ಹಿರಿಯರು ಯಾರೋ JH ಪಟೇಲ್. JH ಪಟೇಲ್ ಇಸ್ ನಾಟ್ ಎ ಸ್ಮಾಲ್ ಪರ್ಸನ್ ಆರ್ ಇದು ವೆರಿ ಬಿಗ್ ಮತ್ತೆ ತುಂಬಾ ಹಳಬ್ರು, ನುರಿತವ್ರು, ಪಾಲಿಶ್ಡ್ ಪೊಲಿಟಿಷಿಯನ್. ಅವ್ರನ್ನ ಬಿಟ್ಟು ಇವ್ರು ಮಾಡಕ್ಕಾಗದ? ದೇವೇಗೌಡರು ಇವ್ರ ಜೊತೆ ಚೆನ್ನಾಗಿದ್ದಾರೆ, ಇವ್ರ ಜೊತೆ ಜಾಸ್ತಿ ಅಂತ ಮಾಡಕ್ಕಾಗಲ್ಲ ಅಲ್ವಾ? ಅಲ್ಲ, ಬಟ್ ಅದು JDSಗೆ ಇವತ್ತಿಗೂ ಅವ್ರು ಬಿಟ್ಟೋಗಿದ್ದು ಇಸ್ ಅ ಬಿಗ್ ಲಾಸ್ ಅಂತ ಕನ್ಸಿಡರ್ ಮಾಡ್ತೀರಾ ಇಲ್ವಾ? ಸರ್ ಇದು JDSಗೆ ಸಿದ್ದರಾಮಯ್ಯನವರು ಅಂತಲ್ಲ, JDSಗೆ ಅಂತಲ್ಲ, ಯಾವುದೇ ಪಕ್ಷಕ್ಕಾಗ್ಲಿ ಒಬ್ಬ ಒಳ್ಳೆ ದೊಡ್ಡ ಲೀಡರ್ ಇರ್ತಲ್ಲ, ಅವ್ರು ಬಿಟ್ಟೋದ್ರೆ ಲಾಸೆ. ಆಯ್ತಾ? JDS ಸಿದ್ದರಾಮಯ್ಯ ಆಗಿರ್ಬೋದು, ಇನ್ನೊಬ್ರು ಇರ್ಬೋದು, ಯಾರಾಗದ್ರು ಅಷ್ಟೇ ಲಾಸ್. ಯಾಕೆಂದ್ರೆ ಅವ್ರದ್ದು ಒಂದು ಪಾತ್ರ ಇರುತ್ತೆ ಅದ್ರಲ್ಲಿ. ಏನೋ ಅವ್ರದ್ದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ, ಅವ್ರದೇ ಆದೊಂದು ಕೇಪಬಿಲಿಟಿ ಇರುತ್ತೆ, ಜನರು ಪುಲ್ ಮಾಡೋದು ಎಲ್ಲ ಇರುತ್ತೆ. ಸೊ ಲಾಸ್ ಅಂತ ಯಾವತ್ತು ಲಾಸ್ ಅಲ್ಲವೇ ಅಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಆದ್ರೆ ನಾವು ಅವ್ರಿಗೆ ಏನೋ ಅನ್ಯಾಯ ಮಾಡ್ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ಅದು ಸುಳ್ಳು ಅಷ್ಟೇ. ಅಲ್ಲ, ಅದನ್ನ ಕ್ರಿಯೇಟ್ ಮಾಡ್ಯಾವ್ರೊಂದು. ದೇವೇಗೌಡರು ಮನೆಯಲ್ಲ ಕುಮಾರಸ್ವಾಮಿ ಕರ್ಕೊಂಡ್ ಬಂದ್ರು. ಕುಮಾರಸ್ವಾಮಿ ಸಿಎಂ ಆಗಿದ್ ಯಾವಾಗ? ಅಲ್ಲ, ಅದಕ್ಕಿಂತ ಮೊದ್ಲು 2006 ಅಲ್ಲಿ. ಆದ್ರೆ ಸಿದ್ದರಾಮಯ್ಯ ಪಕ್ಷ ಬಿಟ್ಟು ಹೋಗಿ ಎಷ್ಟೋ ತಿಂಗಳಲ್ಲ ಆದ್ಮೇಲೆ, ಇದೆಲ್ಲ ಆದ್ಮೇಲೆ ಏನೋ ಆದ್ಮೇಲೆ ಇವರು ಕುಮಾರಸ್ವಾಮಿ ಅವರು ಪಕ್ಷನ ಇದ್ ಮಾಡಿ ಸಿಎಂ ಆಗಿದ್ದು.
ನಾಟ್ ಇದು ಯಾವಾಗ ಸಿದ್ದರಾಮಯ್ಯ ಅವ್ರು ಡೆಪ್ಯೂಟಿ ಸಿಎಂ ಆಗಿದ್ರು, ಪಕ್ಷದಲ್ಲೇ ಇದ್ರು, ಇವ್ರು ಕರ್ಕೋಗಿ ಅವ್ರ ಗೌರ್ಮೆಂಟ್ ಬೀಳ್ಸೇನ್ ಆಗ್ಲಿಲ್ಲ. ಸಿದ್ದರಾಮಯ್ಯ ಆಲ್ರೆಡಿ ಪಕ್ಷ ಬಿಟ್ಟು ಹೋಗಾಗಿತ್ತು. ಬಿಟ್ಟೋಗಿ ನಮ್ಮ ಪಕ್ಷ ಅವತ್ತು ಕುಮಾರಸ್ವಾಮಿ ಅವ್ರು ಏನಾರು ಸಿಎಂ ಆಗಿಲ್ಲ ಅಂದಿದ್ರೆ ಪಕ್ಷ ಇದ್ ಮಾಡ್ಕೊಂಡು ಒಂದ್ ಏನೋ ಒಂದು ಅಪ್ಪನ್ ವಿರೋಧ ಕಟ್ಕೊಂಡು ಎಲ್ಲ ಪಕ್ಷ ಇದ್ ಮಾಡಿದ್ರು, ಆಮೇಲೆ ಎಲ್ಲ ಸರಿ ಮಾಡ್ಕೊಂಡ್ರು, ಅದ್ ಬೇರೆ ಪ್ರಶ್ನೆ. ಬಟ್ ಅವತ್ತು ವಿರೋಧ ಕಟ್ಕೊಂಡು ಸಿಎಂ ಆಗಿಲ್ಲ ಅಂದಿದ್ರೆ ಅವತ್ತು ಆ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರು ಆ ಪಕ್ಷದಲ್ಲಿ ಏನ್ ರೋಜ್ MLA ಗಳಿದ್ರು ಅದನ್ನ ಒಡೆದು 2 ಭಾಗ ಮಾಡಿದ್ರು ಅವತ್ತೆ. ಈಗ ಅಧಿಕಾರ ಇಲ್ಲ ಅಂದ್ರೆ ಯಾರು ಇರ್ತಿದ್ರು ಅವಾಗ? ಹೊಡ್ಕೊಂಡು ಹೋಗಿರೋರು ತುಂಬಾ ಜನನ, ಅವತ್ತೇ ಪಕ್ಷ ಮುಗಿದೋಗಿರೋದು. ಸರ್ ಓಕೆ, ಈಗ ನಾನು ಕರ್ನಾಟಕ ಅನ್ನೋದು ಮಿನಿ ಇಂಡಿಯಾ ತರ, ಹೌದು, ಓಕೆನಾ? ಇವತ್ತೊಂದು ರೀಜನಲ್ ಪಾರ್ಟಿ ಕರ್ನಾಟಕದಲ್ಲಿ ಹುಟ್ಟಾಕ್ಬೇಕು ಯಾರು? ಒಂದಾಗಲ್ಲ ಸರ್, ಮಿನಿಮಮ್ 2 ಸ್ಟ್ರಾಂಗ್ ರೀಜನಲ್ ಪಾರ್ಟಿ ಬೇಕು ಕರ್ನಾಟಕಕ್ಕೆ. ಅವಾಗಷ್ಟೇ ಯಾವ್ದೇ ರಾಜ್ಯಕ್ಕಾಗ್ಲಿ, ನೀವ್ ಬೇರೆ ತಗೊಳ್ಳಿ, ತಮಿಳ್ನಾಡಲ್ಲಿ ಹೋಗಿ, ತಮಿಳ್ನಾಡಲ್ಲಿ ರೀಜನಲ್ ಪಾರ್ಟಿ ವರ್ಸಸ್ ರೀಜನಲ್ ಪಾರ್ಟಿನ ಎಲೆಕ್ಷನ್ ನಡೆಯುತ್ತೆ. ಹೌದು. ಆಂಧ್ರಲ್ಲಿ ಹೋಗಿ ರೀಜನಲ್ ಪಾರ್ಟಿ ವರ್ಸಸ್ ರೀಜನಲ್ ಪಾರ್ಟಿ ಇರೋದಕ್ಕೆ ರೀಜನಲ್ ಪಾರ್ಟಿ ಉಳಿದಿರೋದು. ಕರೆಕ್ಟ್. ವೆಸ್ಟ್ ಬೆಂಗಾಲ್ ಹೋಗಿ ಇವನ್ CPI ಎಲ್ಲ ನ್ಯಾಷನಲ್ ಪಾರ್ಟಿ ಅಂತ ಹೇಳ್ತಾರೆ, ಬಟ್ ಇರೋದ್ ಪ್ರೆಸೆನ್ಸ್ ಅಲ್ಲಿ ಅಲ್ಲಲ್ಲಿ ಇರೋದು. ಸೊ ಹಂಗಾಗೋದು ಅವ್ರಿಗೂ ಅಷ್ಟೇ, ಅವ್ರಿಗೂ ಇಟ್ಸ್ ಲೈಕ್ ರೀಜನಲ್ ಪಾರ್ಟಿ ತರನೇ ಅವ್ರವ್ರ ಸ್ಟೇಟ್ ಯೂನಿಟ್ ಇದಾಗಿರೋದು. ಸೊ ಬೆಂಗಾಳಲ್ಲಿ ಏನ್ ಅವ್ರಿಬ್ರು ಮಧ್ಯೆ ಫೈಟ್ ಆಗುತ್ತೆ, ಅವ್ರು ಉಳ್ಕೊಂಡವ್ರೆ. ಈಗ CPM ಸತ್ತೋಗಿ ಮುಗ್ದೋದ್ರೆ ಈಗ ಅಲ್ಲಿ ಬಿಜೆಪಿ ಸ್ವಲ್ಪ ಕಾಲು, ಕಾಂಗ್ರೆಸ್ ಸ್ವಲ್ಪ ಕಾಲು ಹೋದ್ರೆ ನೆಕ್ಸ್ಟ್ ಅಲ್ಲೂ ರೀಜನಲ್ ಪಾರ್ಟಿ ಸ್ಲೋಲಿ ಸತ್ತೋಗುತ್ತೆ ಅಲ್ಲೂ. ಈಗ ಹೆಂಗೆ ಮಹಾರಾಷ್ಟ್ರದಲ್ಲಿ ಈಗ 2 ಅವರೇ ಇದಾರೆ ಅಂದಾಗ ಅವ್ರಿಬ್ರಿಗೆ ಫೈಟ್ ಆಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಕರೆಕ್ಟ್. ಸೊ ಈಗ ನಿಮ್ ಪ್ರಕಾರ 2 ಸ್ಟ್ರಾಂಗ್ ಮಿನಿಮಮ್ ಅದು. ಈಗ ಓಕೆ, ಒಂದು ಪಾರ್ಟಿ ಇಲ್ಲ ತಮಿಳ್ನಾಡು ತರ ಒಂದ್ 5-6 ಇರ್ಬೇಕು. ಈಗ ಒಂದ್ ಪಾರ್ಟಿ ಕಟ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಖರ್ಚು ಅಂತ ಹೇಳಕ್ಕಾಗಲ್ಲ, ಅದನ್ನ ಯಾವ ತರ ಅಂತ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಅದ ಡಿಪೆಂಡ್ಸ್. ಈಗ ಪಾರ್ಟಿ ಕಟ್ಟಕ್ ಖರ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾರ್ಟಿ ಕಟ್ಟಕ್ಕೆ ನಿಮ್ಗೆ ಒಬ್ಬ ದೊಡ್ಡ ಲೀಡರ್ ಬೇಕು, ಜನ ನಂಬುವಂತ ಲೀಡರ್ ಒಬ್ರು ಇರ್ಬೇಕು. ಲೀಡರ್ ಒಂದು ಫೆಮಿಲಿಯರ್, ಎಲ್ಲಾ ಕಡೆ ಅಕ್ಸೆಪ್ಟೆನ್ಸ್ ಲೆವೆಲ್ ಇವ್ರು ಬೇಕು. ಅದಾದ್ಮೇಲೆ ಪಕ್ಷದ ದುಡ್ಡು. ಈಗ ದುಡ್ಡು ಖರ್ಚು ಮಾಡಿ ಪಾರ್ಟಿ ಕಟ್ಟದ ಬಿಟ್ಟಿದ್ರೆ ಎಲ್ಲ ಕಟ್ಟಿರೋರು. ಈಗ ಪಾಪ ನಮ್ಮಲ್ಲಿ ಹಿಂದೆ ನೀವು ನೋಡಿದ್ರೆ ಒಂದ್ಸರಿ ಬಂದ್ಬಿಟ್ಟು ಕೋಡೇಶ್ ಅವ್ರ ಒಂದು ಪಕ್ಷ ಕಟ್ಟಿದ್ರು. ವಿಜಯ್ ಮಲ್ಯನು ಒಂದು ಪಕ್ಷನ ಜನತಾ ಪಕ್ಷನ ತಗೊಂಡು ಜನತಾ ಪಕ್ಷ ಮಾಡಿದ್ರು. ಏನ್ ಮಾಡಿಲ್ಲ ಅವ್ರು, ಏನ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲೂ. ಅವ್ರ ದುಡ್ಡು ಇರಲಿಲ್ಲ ಅಂತ ಅಲ್ವಲ್ಲ. ಕರೆಕ್ಟ್. ದುಡ್ಡಿದೆ ಅಂದ ತಕ್ಷಣ ಎಲ್ಲ ಆಗುತ್ತೆ ಅಂತ ಹೇಳೋದು ಅದೆಲ್ಲ ಅದು ದುಡ್ಡಿಂದ, ಬರೀ ದುಡ್ಡಿಂದ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು ದೊಡ್ಡ ಸುಳ್ಳು. ಏನೋ ಅವ್ನ್ ದುಡ್ಡಿಂದ ಗೆದ್ದ ಅಂತ ಹೇಳ್ತಾರಲ್ಲ ಸರ್. ದುಡ್ಡು ಖರ್ಚು ಮಾಡಿ ಏನ್ ಮಾಡ್ಬೋದು? ಏನೋ ಒಂದ್ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಸ್ವಲ್ಪ, ನೀನು ನಿಮ್ಗೂ ಇನ್ನೊಬ್ಬಂಗು ಗೆಲ್ಲಕ್ಕೆ ಸೋಲಕ್ಕೆ, ಅದನ್ನ ಮಾತ್ರ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ನೀವು ಒಂದೊಂದ್ ಕ್ಷೇತ್ರಕ್ಕೆ ಹೋದಾಗ ನೀವು ದುಡ್ಡಿದೆ ಕೋಟೆ ಈಗ ಇಟ್ಕೊಂಡ್ಬಂದ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಈಗ ಬಂದ್ಬಿಟ್ಟು ಬೆಂಗಳೂರಲ್ಲೆಲ್ಲ ಒಂದ್ ಕಡೆ ಬಂದ್ಬಿಟ್ಟು ಅಂಬಾನಿ ಹತ್ರ, ದೇಶಕ್ಕೆ ಶ್ರೀಮಂತ ಅಂಬಾನಿ, ಅವು ಬಂದ್ಬಿಟ್ಟು ಬೆಂಗಳೂರಲ್ಲಿ ಎಲೆಕ್ಷನ್ ಗೆಲ್ತೀನಿ ಅಂದ್ರೆ ಆಗುತ್ತೆ ಅನ್ಕೊಂಡಿದ್ರ? ಆಗಲ್ಲ. ಜನ ಬೇಗ ದುಡ್ಡು ಇಸ್ಕೊಳ್ತಾರೆ. ಕೊಡ್ತೀಯ ಕೊಡಪ್ಪ ನಮ್ಗೇನಂತ ಅಂತಾರೆ. ಇವ್ನು ಅವ್ನು ಕೊಡ್ತೀನಿ ಅಂದ್ರೆ ನಾವೇ ಬೇಡ ಅಂತ, ನಾವೇನ್ ಕೇಳಿದೀವ? ಕೊಡ್ತಾನೆ, ಕೊಡ್ಲಿ ಬಿಡಿ ಅಂತಾರೆ. ಬಟ್ ಆದ್ರೆ ಆತರ ಅದು ದುಡ್ಡಿದ್ದವ್ರೇ ಆಗ್ತಾರೆ, ಕೆಲವೊಂದ್ಸರಿ ಕ್ಲಿಕ್ ಆಗ್ತಾರೆ. ಬಟ್ ಅದೊಂದ್ರಿಂದನೇ ಆಗ್ತಾರೆ ಅನ್ನೋದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಅದಕ್ಕೆ ತುಂಬಾ ಬೇರೆ ಜನ ಬೆಂಬಲ ಬೇಕು. ಆಮೇಲೆ ನಮ್ಮಂತ ಕರ್ನಾಟಕ ರಾಜ್ಯಗಳಲ್ಲಿ ಜಾತಿ ಬೆಂಬಲ ಬೇಕು. ಅದು ಒಪ್ಬೇಕೋ ಬಿಡ್ಬೇಕೋ, ಬಟ್ ಅದು ಸತ್ಯ, ಕಹಿ ಸತ್ಯ. ಆ ಲೆಕ್ಕ ತಗೊಂಡ್ರೆ ತಮಿಳ್ನಾಡಲ್ಲೇ ಜಾತಿ ಅಲ್ಲೂ ನಡೆಯುತ್ತೆ. ಬಟ್ ಕರ್ನಾಟಕ ಮಾತ್ರ ಏನಕ್ಕೆ ಅದು ಅಷ್ಟು? ಸರ್ ಅಲ್ಲೂ ಯಾರು ಸುಮ್ನೆ ಸಾಮಾನ್ಯವಾದ ವ್ಯಕ್ತಿ ಯಾರು ಹೋಗಿ ಪಾರ್ಟಿ ಕಟ್ಟಿಲ್ವಲ್ಲ ಅಲ್ಲೂ. ನಿಮ್ಗೆ ಅವ್ರು ಯಾರು ದೊಡ್ಡ ರಾಜಕಾರಣಿನ ಕಟ್ಟಿರೋದು, ಅವ್ರಿಗೆ ಅಲ್ಲಿ ಗೊತ್ತು ಕಾಯ್ದವ್ರೆ, 3 ಎಲೆಕ್ಷನ್ 2 ಎಲೆಕ್ಷನ್ ಕಾಯ್ದವ್ರೆ. ಮತ್ತೆ ಆಂಧ್ರ ಎಲೆಕ್ಷನ್ಗೂ ಕರ್ನಾಟಕ ಎಲೆಕ್ಷನ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ನಿಮ್ಗೆ ಆಂಧ್ರ ಎಲೆಕ್ಷನ್ ಅಂದ್ರೆ ಪ್ರತಿ ಸರಿನು ಎಲ್ಲೋ ಒಂದ್ ಕಡೆ ರಕ್ತ ಸುರಿಯುತ್ತೆ. ಅಲ್ಲಿ ಒಂಥರ ವೈಲೆನ್ಸ್ ಎಲೆಕ್ಷನ್. ನಮ್ ಕರ್ನಾಟಕದಲ್ಲಿ ಆತರ ಇಲ್ಲ. ಇವತ್ತೂನು ಕರ್ನಾಟಕದಲ್ಲಿ ಈಗ ಏನ್ ರಾಜಕಾರಣಿಗಳು ಬೇರೆ ಪಕ್ಷದಲ್ಲಿ ಇದ್ದು ಬೇರೆ ಇದಾದ್ರೂನು ಯಾರನ್ನು ತೀರಾ ನಿಮ್ಗೆ ಇದು ಏನೋ ಶತ್ರುಗಳ ತರ ಅವೆಲ್ಲ ಏನ್ ಇಲ್ಲ. ತುಂಬಾ ಅವೆಲ್ಲ ಇದ್ರೂನು ಕೆಲವೊಂದ್ ರೀಜನ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಅಂತ ರೀಜನ್ ಅಲ್ಲಿ ಅಲ್ಲಲ್ಲಿ ಲೋಕಲ್ ಅವ್ರದ್ದು ಕೆಲವ್ದು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇವತ್ತಿಗೂ ಒಂದು ಇದ್ ಕಾಪಾಡ್ಕೊಂಡ್ ಬಂದವ್ರೆ ಕರ್ನಾಟಕದಲ್ಲಿ. ಅದೊಂದಕ್ಕೆ ನಾವು ಖುಷಿ ಪಡ್ಬೇಕು. ಏನಪ್ಪಾ ಅಂದ್ರೆ ದೊಡ್ಡ ಲೀಡರ್ಸ್ ಇದಾರಲ್ಲ, ಅವ್ರು ಯಾವತ್ತೂ ಎದುರುಗಡೆ ಸಿಕ್ಕಿರೋನ್ಗೆ ಏನಾರು ಮಾಡಿಸ್ಬಿಡ್ಬೇಕು ಅನ್ನೋ ತರ ಆ ತರದೇನಿಲ್ಲ. ಈಗ ಅವ್ರಿಗೆ ಏನಾರು ಹುಷಾರಿಲ್ಲ ಅಂದ್ರೆ ಹೋಗಿ ನೋಡೋದಿರ್ಬೋದು, ಅವ್ರ ಮನೆ ಫಂಕ್ಷನ್ ಇವ್ರ ಮನೆ, ಅವೆಲ್ಲ ಇದೆ. ರಾಜಕೀಯ ವಿರೋಧಿಗಳು ಅದೇ ಮಾಡ್ಕೊಂಡ್ ಬಂದವ್ರೆ ದೊಡ್ಡ ಲೆವೆಲ್ ಅಲ್ಲಿ. ಇನ್ನು ಆ ಲೆವೆಲ್ ಆಗಿಲ್ಲ ತಮಿಳ್ನಾಡು ತರ ಆಗ್ಲಿ, ಕರ್ನಾಟಕದಲ್ಲಿ ಫುಲ್ ದ್ವೇಷ ಅಂದ್ರೆ ಇಟ್ಸ್ ಎ ಸ್ಮಾಲ್ ವರ್ಡ್. ಆ ಲೆವೆಲ್ಗೆ ಇದ್ ಮಾಡ್ತಾರ ಅಲ್ಲಿ. ಇಲ್ಲ ಆ ಲೆವೆಲ್ಗೆಲ್ಲ ಏನಿಲ್ಲ ಕರ್ನಾಟಕದಲ್ಲಿ. ಇನ್ನೂ ಜನ ನಮ್ಮಲ್ಲಿ ರಾಜಕಾರಣಿಗಳು ಅಷ್ಟೇ, ಏನ್ ಪಕ್ಷ ಬೇರೆ ಇದ್ರೂನು ಒಂದು ಸೌಹಾರ್ದತೆ ಅವೆಲ್ಲ ಇದೆ ಚೆನ್ನಾಗಿ. ಅವ್ರ ಜೋಬಲ್ ಅದಕ್ಕೆ ಜಯಲಲಿತಾ ಫೋಟೋ ಮತ್ತೆ ಇವ್ರ ಫೋಟೋ ಇಟ್ಕೋತಿದ್ರೆ ಗೊತ್ತಾಗ್ಲಿ ದೂರದಿಂದ ಯಾರ ಕಡೆ ಅಂತ. ನೀವಲ್ಲಿ ಸಣ್ಣ ಪುಟ್ಟ ಕಾರ್ಗಳು ಹೋದ್ರೆ ಎಲ್ಲಾ ಕಾರ್ಲು ಫ್ಲಾಗ್ ಇರ್ತವೆ.
ಓಕೆ ಸರ್, ಇವಾಗ ರೀಜನಲ್ ಪಾರ್ಟಿ ಅಂತ ಮಾತಾಡಿದ್ವಿ, ವಿಚ್ ಇಸ್ ಆಬ್ವಿಯಸ್ಲಿ ಜೆಡಿಎಸ್. ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಯಾವುದು ದೊಡ್ಡದಿಲ್ಲ. ಎಲ್ಲೋ ಒಂದ್ ಕಡೆ ಸೌತ್ ಕರ್ನಾಟಕಕ್ಕೆ ರೆಸ್ಟ್ರಿಕ್ಟ್ ಆಗಿದ್ದಕ್ಕೆ ಅಷ್ಟು ಬ್ರಾಂಚ್ ಔಟ್ ಮಾಡಿ ಎಕ್ಸ್ಪಾಂಡ್ ಆಗಕ್ಕಾಗ್ಲಿಲ್ಲ ಅಂತ ಅದೇನೆ ಹೇಳಿದ್ನಲ್ಲ ನಾನು, ಅದಕ್ಕೆ ಕಾರಣನೇ ಆಗ ಏನಾಗಿತ್ತು ಅಂದ್ರೆ ಅವತ್ತು 99 ಅಲ್ಲಿ ಏನ್ ಸ್ಪ್ಲಿಟ್ ಆಯ್ತಲ್ಲ, ಅವಾಗ ಏನಾಯ್ತು, ಅವಾಗ ಒಂದ್ ಕಡೆ ಇವರು ದೇವೇಗೌಡರು ಹಳೆ ಮೈಸೂರು ಭಾಗದಲ್ಲಿ ಫುಲ್ ಇದಿರ್ಲಿದ್ರು ದೇವೇಗೌಡರು, ಸಿದ್ದರಾಮಯ್ಯ ಅವರು. ಇನ್ನು ಹೆಗ್ಡೆ ಮತ್ತೆ ಇವ್ರಿಗೆ ನಾರ್ತ್ ಕರ್ನಾಟಕದಲ್ಲಿ ಮತ್ತೆ ಲಿಂಗಾಯತ್ಸು ಏನ್ ಕಮ್ಯುನಿಟಿ ಇದೆ ಅವ್ರದ್ದು ಸಪೋರ್ಟ್ ಎಲ್ಲ ಅವ್ರದ್ದು ಸಖತ್ತಾಗಿತ್ತು. ಈ ಸ್ಪ್ಲಿಟ್ ಆಗಿ ಏನಾಯ್ತು ಅಂದ್ರೆ ಈ ಕಡೆ ಇವ್ರು ಸ್ಟ್ರಾಂಗ್ ಆದ್ರು, ಇಲ್ಲಿಗೆ ಕಾನ್ಸಂಟ್ರೇಟ್ ಮಾಡಿದ್ರು, ಅವ್ರು ಮಾಡಿದ್ರು. ಆದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ರಾಯಚೂರಲ್ಲಿ ಚೆನ್ನಾಗಿತ್ತು, ಅಲ್ಲಿ ಈಗ್ಲೂ ಕ್ಷೇತ್ರಗಳು ಗೆಲ್ತಾರೆ, ಕೆಲವು ಸರಿ ಒಂದೆರಡು ಕ್ಷೇತ್ರ ಗೆಲ್ತೀವಿ ಮತ್ತೆ ಫೈಟ್ ಮಾಡ್ತೀವಿ. ಅದನ್ನ ಸ್ವಲ್ಪ ಹೌದು ಅದನ್ನ ಒಪ್ಕೊಳ್ತೀನಿ, ಹೋಗ್ತಾ ಹೋಗ್ತಾ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಕೆಲವುಗಳನ್ನ ಜಾಸ್ತಿ ಫೋಕಸ್ ಈ ಕಡೆಗೆ ಜಾಸ್ತಿ ಮಾಡ್ಕೊಂಡು ಮಾಡಿದೀವಿ. ಬಟ್ ಹೇಳಕ್ಕಾಗಲ್ಲ, ಈಗ ಏನ್ ಮಾಡಿದ್ರೆ ಜನ ಗೆಲ್ಲಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಕರ್ನಾಟಕದಲ್ಲಿ ಈಗ ನೀರಾವರಿ ಅವೆಲ್ಲ ತಗೊಂಡಾಗ ಉತ್ತರ ಕರ್ನಾಟಕದ ಭಾಗಕ್ಕೂ ದೇವೇಗೌಡರು ಮಾಡಿರೋಷ್ಟು ಯಾರು ಮಾಡಿಲ್ಲ. ಓಕೆ ರೈಟ್ ಕೃಷ್ಣ ಇದೆಲ್ಲ ತಗೊಂಡು ಇದೆಲ್ಲ ಮಾಡಿದ್ರು ಆಗ. ಆದ್ರೆ ಜನ ಅಂದ್ರೆ ಅದೇ ಅಲ್ಲಿಯವ್ರು ಅವ್ರು ಬೆಳ್ತಾರಲ್ಲ, ದೇವೇಗೌಡರು ಅಲ್ಲಿ ಹೋಗತ್ತಾರೆ ಹಂಗೆ, ಇಲ್ಲ ಅವ್ರಿಗೂ ಸ್ಥಳೀಯರು ಅಲ್ಲಿಯವರೇ ಬೇಕು ಅಂತ. ಕರೆಕ್ಟ್. ಈಗ ನಮ್ ಕಮೆಂಟ್ಸ್ ಸುಮಾರು ಜನ ನಾರ್ತ್ ಕರ್ನಾಟಕ ಇಂದ ಕಮೆಂಟ್ ಮಾಡ್ತಾರೆ, ನಮ್ ಕಡೆ ಏನು ಯಾರು ಕೇರೆ ಮಾಡಲ್ಲ, ವಿಚ್ ಇಸ್ ಟ್ರೂ. ಯಾಕಂದ್ರೆ ಅಲ್ಲಿ ಹೋಗ್ ಬಂದವರು ಇಲ್ಲ ನಾವೇ ಹೋಗ್ ಬಂದಾಗ ನೋಡಿದ್ರೆ ಗುರು ಯಾಕೆ ಇಷ್ಟು ಅಂಡರ್ ಡೆವಲಪ್ ಆಗಿದೆ ಅಂತ. ನಾಟ್ ಜಸ್ಟ್ ಬರೀ ಒಂದು ಪಕ್ಷ ಅಂತ ಹೇಳ್ತಿಲ್ಲ, ಥ್ರೂ ಔಟ್ ದ ಇಯರ್ಸ್ ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡಿರೋ ಪಾರ್ಟ್ ಆಫ್ ಕರ್ನಾಟಕ ನಾರ್ತ್ ಕರ್ನಾಟಕ ತುಂಬಾ ಮಾಡಿದ್ದಾರೆ. ಅದು ಕೆಲವು ಜಿಲ್ಲೆಗಳಿಗಂತೂ ಬೇಜಾರಾಗ್ಬಿಡುತ್ತೆ. ಹೌದು, ನಮ್ ಕರ್ನಾಟಕದಲ್ಲಿ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದಾರ, ಇಷ್ಟೊಂದು ಇದಾಗಿದ್ಯಾ ಅಂತೇಳಿ. ಸೊ ಸ್ವಲ್ಪ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಗ್ಬೇಕು ಅಂತಿರಲ್ಲ. ಯಾಕಂದ್ರೆ ನಮ್ ಕಮೆಂಟ್ಸ್ ಅನ್ನೋಕ್ಕಿಂತ ನಾವು ಯೋಚನೆ ಮಾಡಿದೆ, ಎಲ್ಲಾದು ಬೆಂಗಳೂರಲ್ಲಿ ಹಳೆ ಮೈಸೂರು ಭಾಗದಲ್ಲೇ ಪವರ್ ಎಲ್ಲ ಸೆಂಟ್ರಲೈಸ್ ಆಗಿರೋ ಕಾರಣ ಅಲ್ಲಿ ಫೋಕಸ್ಸೇ ಮಾಡ್ಲಿಲ್ಲ. ಒಂದ್ ಚಿಕ್ಕ ಕ್ಯಾಪಿಟಲ್ ತರ ಹುಬ್ಳಿಯಲ್ಲಿ ಮಾಡಿ ಸ್ವಲ್ಪ ಡಿಸೆಂಟ್ರಲೈಸ್ ಮಾಡೋದಾಗತ್ತೆ ಅಂತ ಮಾಡಿದ್ವಲ್ಲ ಸರ್ ನಾವು. ಜೆಡಿಎಸ್ ಅಲ್ಲಿ ಮೊದಲನೇ ಬಾರಿ ಅಧಿಕಾರಕ್ಕೆ ಸಿಕ್ತಾಗ ಕುಮಾರಸ್ವಾಮಿ ಅವರು ಸಿಎಂ ಆದ್ರಲ್ಲ, ಆಗ ಅದೇ ಕಾರಣಕ್ಕಾಗಿ ಸುವರ್ಣಸೌಧ ಕಟ್ಟಕ್ಕೆ ಇದ್ ಮಾಡಿದ್ದು ಬೆಳಗಾಮಲ್ಲಿ. ಹೌದು, ಅವಾಗ ಅವ್ರು ಇಷ್ಟೊಂದು ತಿಂಗಳು ಇದ್ರು, ಮುಗೀತು ಅಲ್ಲಿಗೆ. ಆಮೇಲೆ ಏನಾಯ್ತು, ಸುವರ್ಣಸೌಧ ಸ್ಯಾಂಕ್ಷನ್ ಮಾಡಿದ್ರು, ಆಮೇಲೆ ಬೇರೆ ಸರ್ಕಾರಗಳ ಬಂದು ಉದ್ಘಾಟನೆ ಆಯ್ತು, ಎಲ್ಲ ಆಯ್ತು. ಆದ್ರೆ ಏನಾಯ್ತು, ಅದು ಬರೀ ಚಳಿಗಾಲದ ಅಧಿವೇಶನ ಮಾಡಕ್ ಮಾತ್ರ ಸೀಮಿತ ಆಯ್ತು. ಕಾಸು ವೇಸ್ಟ್ ಮಾಡಿದ್ರು. ಅದ್ ಬಿಟ್ರೆ ಏನು ಇಲ್ಲ, ಅಲ್ಲಿ ಏನು ಮಾಡ್ತಿಲ್ಲ. ಅದಾದ್ಮೇಲೆ ಮತ್ತೊಂದ್ಸಲಿ ಕುಮಾರಸ್ವಾಮಿ ಅವರು ಸಿಎಂ ಆದ್ರು, ಯಾವಾಗ ಈಗ 2018ರಲ್ಲಿ. ಆ ಅಧಿಕಾರದಲ್ಲಿದ್ದಾಗ ಕುಮಾರಸ್ವಾಮಿ ಅವರು ಅಲ್ಲಿ ಚಳಿಗಾಲದ ಅಧಿವೇಶನ ಆದ್ಮೇಲೆ ಬಂದ್ಬಿಟ್ಟು ಒಂದು ಇದ್ ಮಾಡಿದ್ರು. ಏನಂತ ಅಂದ್ರೆ ಕೆಲವೊಂದು ಇಲಾಖೆಗಳು, ಈಗ ಕಬ್ಬು ಇದ್ರದ್ದು, ಆಮೇಲೆ ಇನ್ನೊಂದು ಸುಮಾರು ಗೌರ್ಮೆಂಟ್ ಇಲಾಖೆಗಳನ್ನ ಬೆಳಗಾವಿಗೆ ಶಿಫ್ಟ್ ಮಾಡ್ಬೇಕು ಅಂತ ಆದೇಶ ಹೋಗಿದ್ರು. ಅಷ್ಟೊಂದು ಸರ್ಕಾರ ಬಿದ್ದೋಯ್ತು. ಅದಾದ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿದ್ರು, ಉತ್ತರ ಕರ್ನಾಟಕದವರೇ ಆಗಿದ್ರು. ಇಬ್ರು ಉತ್ತರ ಕರ್ನಾಟಕದವ್ರೆ ಉತ್ತರ ಕರ್ನಾಟಕ ಭಾಗದಿಂದ ಸಪೋರ್ಟ್ ತಗೊಂಡೆ ಗೆದ್ದಿದ್ದು ಯಾರು, ಯಡಿಯೂರಪ್ಪನವ್ರೆ. ಅದಾದ್ಮೇಲೆ ಬೊಮ್ಮಾಯಿ ಅವರಂತೂ ಉತ್ತರ ಕರ್ನಾಟಕದವ್ರೆ. ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲ್ಲ ಅವರು? ಅವರೇ ಮಾಡ್ತಿಲ್ಲ. ಅಲ್ಲಿ ರಾಜಕಾರಣಿಗಳು ಗೆದ್ದ ತಕ್ಷಣ ಬಂದು ಬೆಂಗಳೂರಿಗೆ ಸೆಟ್ಲ್ ಆಗ್ತಾರೆ, ಆಯ್ತಾ. ಅವ್ರು ಯಾರು ಬಂದ್ರೆ ಸ್ವಲ್ಪ ಅದು ಇದು ಮಾಡ್ಬಿಟ್ಟು ಊಟ ಗಿಟ ಕೊಡ್ಸ್ಬಿಟ್ಟು ಇದ್ ಮಾಡಿಸ್ಬಿಟ್ಟು ಬತ್ತೀನಿ ನಾನು ಅಂತ ಕಳಿಸ್ತಾರೆ ಹೊರತು ಕೆಲಸ ಮಾಡ್ಕೊಡಲ್ಲ ಅವರು. ಏನು ಕೆಲಸ ಮಾಡ್ಕೊಡಲ್ಲ, ಅದು ಗೊತ್ತಿಲ್ಲ. ಮಾಡ್ಬೇಕು ಅಂತ. ಮತ್ತೆ ಇನ್ನೊಂದೇನ್ ಗೊತ್ತಾ, ಅಷ್ಟು ತುಂಬಾ ಏನಂದ್ರೆ ಈಗ ಎಲ್ಲ ಅವರು ಅಲ್ಲಿ ನಾವು ಏನಿರುತ್ತೆ, ಬೆಂಗಳೂರು ಒಂದು ಇಂಪ್ರೂವ್ ಆಗ್ತದೆ. ಬೆಂಗಳೂರಲ್ಲಿ IT ಇದೆ, ಹೌದು. ಆದ್ರೆ ನೀವು ಕರ್ನಾಟಕದ ಎಲ್ಲಾ ಕಡೆನೂ ITನೇ ಆಗ್ಬೇಕು ಅಂತ ಏನಿಲ್ಲ. ಓಡೋ ಕುದುರೆ ಅಂತಲ್ಲ ಸರ್, ನೀವು ಜಾಬ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನೀವು ಈಗ ಸಕಲೇಶ್ಪುರದಲ್ಲಿ ಕಾಫಿ ಬೆಳಿತೀವಿ, ಮಡಿಕೇರಿಯಲ್ಲಿ ಕಾಫಿ ಬೆಳಿತೀವಿ, ಚಿಕ್ಕಮಂಗ್ಳೂರ್ ಕಾಫಿ ಬೆಳಿತೀವಿ. ಅದು ಜಾಸ್ತಿ ಲಾಭ, ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ, ಆಯ್ತಾ. ಅಲ್ಲಿ ಹಂಗಂತ ನಾವು ಹೋಗ್ಬಿಟ್ಟು ಈಗ ಬೆಳ್ಳಾರಿಲೂ ಬಿಜಾಪುರದಲ್ಲೂ ಕಾಫಿ ಬೆಳಿಯಕಾಗತ್ತಾ? ಆಗಲ್ಲ ಅಲ್ವಾ. ಸೊ ಬೇರೆದ್ ಮಾಡ್ಬೇಕಲ್ವಾ. ಕೈಗಾರಿಕೆಗಳು ಹುಟ್ಟಾಕಿ ಒಂದೊಂದ್ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಿರೋ 15,000 20,000 ಜನ ಕೆಲಸ ಮಾಡುವಂತ ಮಾಡ್ಬೋದಲ್ಲ. ಈಗ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಫ್ಯಾಕ್ಸ್ಕಾನ್ ಆಗಿದೆ ಆಪಲ್ದು, ಅಲ್ಲಿ 25,000 30,000 ಜನ ಕೆಲಸ ಮಾಡ್ತಾರಂತೆ. ಕರೆಕ್ಟ್. ಆ ತರದ್ದು ಆ ಕಡೆ ಮಾಡ್ಬೋದಲ್ಲ, ಯಾಕಲ್ಲಿ ಜನ ಇಲ್ವಾ, ಬಟ್ ಅಲ್ಲ, ಸರ್ಕಾರಗಳು ಅದಕ್ಕೆ ಏನಪ್ಪಾ ಅಂದ್ರೆ ಆ ಫ್ಯಾಕ್ಟ್ರಿಗಳಿಗೆ ಟ್ಯಾಕ್ಸ್ ಹಾಲಿಡೇಸ್ ಇದ್ ಮಾಡೋ. ಈಗ 2 ತರ ಇರುತ್ತೆ. ನೀವು ಟ್ಯಾಕ್ಸ್, ನಿಮ್ಗೆ ಬರೀ ಟ್ಯಾಕ್ಸ್ ಜನರೇಷನ್ ಮಾಡಕ್ಕಾಗಿ ನೀವು ಜನಗಳನ್ನ ಇಲ್ಲಿ ತಗೊಂಡ್ ಕೊಡ್ಬೇಕು. ಇನ್ನೊಂದು ಇಲ್ಲಾಂದ್ರೆ ನಮ್ಮ ಜನಗಳಿಗೆ ಕೆಲಸ ಸಿಗ್ಲಿ ಅಂತ ಮಾಡ್ಬೇಕು, ಅಲ್ವಾ. ಸೊ ನೀವು ಟ್ಯಾಕ್ಸ್ ಅಲ್ಲಿ ನಮ್ಮ ಸ್ಟೇಟ್ದು ಏನಿದೆ ಅದನ್ನ ಟ್ಯಾಕ್ಸ್ ಇದ್ ಕೊಡಿ, ಜಮೀನ್ ಇದ್ ಕೊಡಿ, ರಿಯಾಯಿತಿ ಕೊಡಿ, ಎಲ್ಲ ಕೊಟ್ಬಿಟ್ಟು ಕರ್ಕೊಂಡೋಗಿ ಮಾಡಿಸ್ಬೇಕಲ್ಲ. ಜಾಗ ಇದೆ ಸರ್,
ಅಲ್ಲ ಬಟ್ ಹೌದು. ಇವಾಗ ಹೇಳ್ತೀನಿ ಸರ್, ಈಗ ನೀವ್ ಹೇಳಿದ್ರಿ ಅಲ್ಲಿ ಹೋಗಿ ಮಾಡ್ಬೇಕು ಫ್ಯಾಲ್ಕನ್ ತರ ಮಾಡ್ಬೇಕು ಅಂತ. ಬಟ್ ಜನ ಹೋಗ್ಬೇಕು ಅಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೇಕು. ಈಗ ನಾನು ಅಲ್ಲಿಗೇನು ಅಲ್ಲ ಬರೀ ಹಾ ಬರೀ ನಾನು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಅಂದ್ರೆ ಬರೀ ಕಾರ್ಮಿಕರು ಮಾತ್ರ ಇಲ್ವಲ್ಲ, ಇಂಜಿನಿಯರ್ಸ್ ಗಳು ಹೌದೌದು. ಹೋಗ್ಬೇಕು, ದೊಡ್ಡ ದೊಡ್ಡ ಸಿಇಒಗಳು ಏನು ಸಿ ಎಫ್ ಅಲ್ಲಲ್ಲ ಎಲ್ಲ ಅದನ್ನ ಇರ್ಬೇಕು. ನಾನು ಅವ್ರು ಮಾಡ್ಲಿ ಅಂತ ಅವ್ರು ಹೋಗ್ಲಿ ಅಂತ ಹೇಳಿಲ್ಲ ನಾನು. ಅಲ್ಲ ಹೇಳ್ತಿರೋದು ಅಂದ್ರೆ ಅದು ನಮ್ ಗೌರ್ಮೆಂಟ್ ಆತರ ಸರ್ಕಾರ ಮಾಡ್ಬೇಕು. ಮಾಡ್ಬೇಕು. ಅದ್ ಸರ್ಕಾರ ಮಾಡ್ಬೇಕು. ನೀವ್ ಹೇಳ್ದಂಗೆ ಹೌದು ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೇನೆ ಈಗ ನಾನ್ ನಾಳೆ ಸರಿ ಹೌದೌದು. ಫ್ಯಾಕ್ಟ್ರಿ ಸ್ಯಾಂಕ್ಷನ್ ಮಾಡ್ಬಿಟ್ಟು ಅವ್ನು ಹೋಗಿ ನೋಡಿದ್ರೆ ಏನು ಗುರು ಇರಲ್ಲ. ಇಲ್ಲಿಂದ 300 ಕಿಲೋಮೀಟರ್ ಏರ್ಪೋರ್ಟ್, ಇಲ್ಲಿಂದ 400 ಕಿಲೋಮೀಟರ್ ಪೋರ್ಟ್ ಅಂದ್ರೆ ಯಾರು ಅಲ್ಲ ಬರ್ತಾರೆ? ಒಂದ್ ಒಳ್ಳೆ ಹಾಸ್ಪಿಟಲ್ ಸಿಗಲ್ಲ ನಿಮ್ಗೆ. ಕರೆಕ್ಟ್. ಅಲ್ಲ ಯಾವ್ದಾದ್ರು ನನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ ಈ ಪಾರ್ಟಿಗೆ ಏನಕ್ಕೆ ಬಂದೆ ಅಂತ ಆವಾಗ್ಲೇ. ಈಗ ತೆಲಂಗಾಣ ಮತ್ತೆ ಆಂಧ್ರ ಡಿವೈಡ್ ಆಗಕ್ ಕಾರಣ ಏನು ಅಂದ್ರೆ ತೆಲಂಗಾಣನ ಈ ಆಂಧ್ರ ಮಿನಿಸ್ಟರ್ಸ್ ಆಗಿರ್ಲಿ ಯಾರ್ ಪೊಲಿಟಿಷಿಯನ್ಸ್ ಎಕ್ಸ್ಪ್ಲಾಯ್ಟ್ ಆಗಿರ್ಲಿ ಮಾಡ್ತಾ ಇರೋ ಅಂತ. ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು, ನಮ್ಗೇನು ಮಾಡ್ಕೊಡ್ತಿಲ್ಲ, ಬರೀ ಎಲ್ಲ ಹೈದರಾಬಾದ್ ಇಲ್ಲ. ಹಿಡ್ಕೊಂಡು ಮಿಕ್ಕಿದೆಲ್ಲ ನಿಮ್ಗೆ ಮಾಡ್ಕೊಂತಿದ್ದೀರಾ ಅಂತ. ಈ ಆಪರೇಷನ್ ಜಾಸ್ತಿ ಆಗಿ ಬಿಕಾಸ್ ಈಗಲೇ ಸುಮಾರು ಜನ ಮಾತಾಡ್ತಾರೆ, ಸುಮಾರು ಇಲ್ಲ, ಜನ ಅದೇ ಮಾತಾಡ್ತಾರೆ. ರೀಸನ್ ಹೌದು. ಸುಮಾರು ಜನ ಅದು ಗೊತ್ತದು. ಮಾತಾಡ್ತಾರೆ. ಆತರ ಆಯ್ತು ಅಂದ್ರೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ? ನಮ್ಮಲ್ಲಿ ತೀರಾ ನೀವು ಅಲ್ಲಿ ಆಂಧ್ರದಲ್ಲಿ ಇತ್ತಲ್ಲ ಅಷ್ಟೊಂದು ಇದಾಗಿಲ್ಲ. ಅದು ಆಯ್ತಾ? ಬೆಂಕಿಶ್ ಎಲ್ಲ ಆದ್ರೆ ನಮ್ಮಲ್ಲಿ ಏನ್ ಗೊತ್ತಾ ಎಚ್ಚೆತ್ಕೋಬೇಕು. ಈಗ ನಾವು ಆಸ್ ಎ ರೀಜನಲ್ ಪಾರ್ಟಿ ನಮ್ಮಲ್ಲಿ ಈಗ ಕುಮಾರಸ್ವಾಮಿ ಅವರು ಸಿಎಂ ಆದಾಗ್ಲೂ ಒಂದು ಇನ್ನೊಂದು ಇದ್ ಮಾಡಿದ್ವಿ, ಕಾಂಪಿಟೇಟಿವ್ ಚೈನಾ ಅಂತ ಹೇಳ್ಬಿಟ್ಟು ಒಂದು 7 ಕ್ಲಸ್ಟರ್ಸ್ ಮಾಡಿದ್ವಿ ಏನು ಮ್ಯಾನುಫ್ಯಾಕ್ಚರಿಂಗ್ ಗೆ. ಎಲ್ಲಿ ಈಗ ಯಾವ್ಯಾವ ಕಡೆ ಯಾವ್ದಕ್ ಅನುಕೂಲ ಆಗ್ಬೋದು ಅನ್ನೋದನ್ನ ತುಂಬಾ ಯಾವ ಕಡೆಯಿಂದ ಸ್ಟಡಿ ಮಾಡಿಸಿಲ್ಲ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅದಾದ್ಮೇಲೆ ಕೊಪ್ಪಳದಲ್ಲಿ ಈಗ ಮಾಡಿದ್ರು ಅದನ್ನ ಫ್ಯಾಕ್ಟ್ರಿ ಏನೋ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಮಾಡ್ಬೇಕು. ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅಂತ ಮಾಡಿದ್ವಿ. ಅದನ್ನ ನೆಕ್ಸ್ಟ್ ಬಂದವರೆಲ್ಲ ನಾನು ಹೇಳಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಇದಕ್ ಬಂದಿದ್ರು ಮಾಡ್ಲಿಲ್ವಲ್ಲ. ಅದನ್ನ ಜನ ಅವರು ಈಗ ಈಗ ಅವರು ಅವ್ರೇನ್ ಇದು ಈಗ ಉತ್ತರ ಕರ್ನಾಟಕದ ಜನ ಈಗ ನೀವು ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಒಂದ್ ಪಾರ್ಟಿ ನನ್ ಮೇಲೆ ಇದ್ ಮಾಡ್ತಾರಲ್ಲ, ಆ ಸಿಟ್ಟನ್ನ ಅವ್ರ ನಾಯಕರ ಮೇಲೆ ಮಾಡ್ಲಿ ಅವ್ರು ತೋರಿಸ್ಲಿ. ಯಾಕ್ರಿ ಗೆಲ್ಲಿಸ್ತೀರ ಮತ್ತೆ 5 ಸರಿ ಅವ್ರನ್ನ ಗೆಲ್ಲಿಸ್ಬಾರ್ದವ್ರನ್ನ. ಅವ್ರಿಗೆ ಈಗ ಸಮಸ್ಯೆ ಏನಂದ್ರೆ ನೀವು ಇವ್ರು ಇಲ್ಲಿ ರಾಜಕಾರಣಿಗಳು ಇಲ್ಲಿಗ್ ಮಾಡ್ತಾವ್ರೆ ಅಂತ ಬೈತಾವ್ರಲ್ವಾ, ನೀವ್ ಯಾಕೆ ಮಾಡ್ತಿಲ್ಲ ಅಂತ ಅವ್ರಿಗೆ ಬೈಬೇಕು ತಾನೆ. ಈಗ ಮಂಗ್ಳೂರಲ್ಲೂ ಅದೇ ತರ ಇತ್ತು. ಮಂಗ್ಳೂರಲ್ಲೂ ತುಂಬಾ ತುಂಬಾ ದೇ ವರ್ ಆಲ್ಸೋ ಡಿಸಪಾಯಿಂಟೆಡ್ ಇವನ್ ಟುಡೇ. ಈ ಮಂಗ್ಳೂರ್ ಇದು ಎಲ್ಲಾ ತರದ್ದು ಬೆಳೆಯೋಕೆ ಎಲ್ಲಾ ತರದ್ದು ಪೊಟೆನ್ಶಿಯಲ್ ಅಂತ ತುಂಬಾ ಚೆನ್ನಾಗಿದೆ ಮಂಗ್ಳೂರು. ಈ ಮಂಗ್ಳೂರ್ಗಿಂತ ಎಜುಕೇಶನ್ ಹಬ್ ಇದೆ. ಅಂತ ದೊಡ್ಡ ನಿಮ್ಗೆ ಅಂತ ಟ್ಯಾಲೆಂಟ್ ಇನ್ ಎಲ್ರಿ ಸಿಗುತ್ತೆ. ಎಜುಕೇಶನ್, ಮೆಡಿಕಲ್, ಏನ್ ಬೇಕು ಎಲ್ಲ ಇದೆ. ಇಂಡಿಯಾ ನಿಮ್ಗೆ ಮಂಗ್ಳೂರಲ್ಲಿ ಯು ಶುಡ್ ನಾಟ್ ಹ್ಯಾವ್ ಎ ರೀಸನ್ ಅಲ್ಲಿ ಏನಕ್ಕೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಕ್ಕೆ ನಿಮ್ಗೆ ಏನು ರೀಸನ್ ಇರಬಾರ್ದು. ಆಕ್ಚುಲಿ ಟರೇನ್ ಒಂದ್ ಹೇಳ್ಬೋದು ಅಷ್ಟೇ, ಅಂದ್ರೆ ಅದು ಮಧ್ಯದಲ್ಲಿ ಅಷ್ಟೇ ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಬರಕ್, ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ. ಅಲ್ಲ ಹೇಳಿದ್ರೆ ಬಟ್ ಅಲ್ಲಿ ಏರ್ಪೋರ್ಟ್ ಇದೆ, ಒಂದು ಫುಲ್ ದೊಡ್ಡ ಜಾಗಗಳಿದೆ, ಫುಲ್ ಸಿ ಕಂಪ್ಲೀಟ್ ಎಲ್ಲ ಇದೆ, ನಿಮ್ಗೆ ಎಲ್ಲಾ ತರದ ಆಕ್ಸೆಸ್ ಇದೆ. ಅಲ್ಲ ಸೊ ನಾನು ಅದಕ್ಕೆ ಹೇಳ್ತೀನಿ, ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ಜನ ಕೇಳ್ತಾರೆ ಯಾಕೆ ನಾರ್ತ್ ಕರ್ನಾಟಕನ ಎಲ್ಲಾರು ಇಷ್ಟು ತುಂಬಾ ಬ್ಯಾಕ್ವರ್ಡ್ ಆಗಿ ಇಟ್ಟಿದ್ದಾರೆ ಅಂತ. ನಾನು ಎಲ್ಲೋ ಓದಿದ್ದೇನಕ್ಕೆ ಅಂದ್ರೆ ಕೆಲವೊಂದು ಇದಿದೆ ಏನಂದ್ರೆ, ಅಲ್ಲ ನಾನು ಎಲ್ಲೋ ಒಂದ್ ಕಡೆ ಓದಿದ್ದೇನು ಅಂದ್ರೆ ದ ಹೋಲ್ ಪೊಲಿಟಿಕ್ಸ್ ಹೆಂಗೆ ಡಿಸೈನ್ ಆಗಿದೆ ಅಂತ ಅಂದ್ರೆ, ನೀವ್ ಯಾರು ಬ್ಯಾಕ್ವರ್ಡ್ ಆಗಿರ್ತಾರೆ, ಯಾರು ಅನ್ಎಜುಕೇಟೆಡ್ ಆಗಿರ್ತಾರೆ, ಅವ್ರನ್ನ ಹಾಗೆ ಅನ್ಎಜುಕೇಟೆಡ್ ಆಗಿ ಇಟ್ರೆ ಮಾತ್ರ ನಿಮ್ಗೆ ವೋಟ್ ಸಿಗೋದು. ಯಾಕಂದ್ರೆ ನೀವು ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡಿ, ಈಗ ಅಕಸ್ಮಾತ್ ಯಾರು ಸ್ವಲ್ಪ ಕಲ್ತ್ಕೊಂಡ್ರು ಇದಾದ್ರು ಅಂದ್ರೆ ಕ್ವಶನ್ ಮಾಡಕ್ ಶುರು ಮಾಡ್ತಾರೆ. ಗುರು ನೀನ್ ಇಲ್ಲಿ ಯಾಕೆ ಮಾಡ್ದೆ, ಇಲ್ಲಿ ಮಾಡ್ಬೋದಿತ್ತಲ್ಲ ಅದ ಕ್ವಶನ್ ಹೇಳಕ. ಯಾರು ಅವ್ರನ್ನ ಹಂಗೆ ಇಟ್ಟಿರ್ತಾರೆ ಅವ್ರು ಜಸ್ಟ್ ವೋಟ್ ಹಾಕಕ್ ಮಾತ್ರ ಯೂಸ್ ಆಗ್ತಾರೆ. ತುಂಬಾ ಚೆನ್ನಾಗಿ ಕ್ವಶನ್ ಮಾಡ್ತಾವ್ರು ಇವಾಗ, ಅದೇ ಸಂತೋಷ. ಅದೇ ಅಟ್ಲೀಸ್ಟ್ ಕ್ವಶನ್ ಮಾಡ್ತಾರಲ್ಲ ಅದು ಸಂತೋಷ. ಯಾಕಂದ್ರೆ ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನು ಸಿಗಲ್ಲ. ಕರೆಕ್ಟ್. ನೀವು ಕೇಳಿಲ್ಲ ಅಂದ್ರೆ ಏನು ಸಿಗಲ್ಲ, ಊಟನೂ ಸಿಗಲ್ಲ ಕೇಳಿಲ್ಲ ಅಂದ್ರೆ ಇವತ್ತಿನ ಕಾಲದಲ್ಲಿ ನಿಮ್ಗೆ. ಆಯ್ತಾ? ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್. 100K ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಒಂದು ನಂಬರ್ನ ನಾವು ರೀಚ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ನಿಮಗೆ ನಾವು ಮಾಡೋ ಕಾಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಅಸ್ ಅ ಫೇವರ್, ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಎಷ್ಟಾಗುತ್ತೋ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರ ಕೆಲವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನಿಸಿದೆ ದಯವಿಟ್ಟು ನಮಗೆ ತಿಳಿಸಿ. ಆ ತರ ಇದ್ದಾಗ ಇವತ್ತು ಪ್ರಶ್ನೆ ಮಾಡ್ತಾವ್ರಲ್ಲ, ಅದ್ರ ಆ ಪ್ರಶ್ನೆನ ಅವರು ಇನ್ನೂ ಇದಾಗಿ ಅಲ್ಲಿ ಸತತವಾಗಿ ಗೆದ್ದಿದ್ ಕೆಲವು ನೀವು ನೋಡ್ಕೊಂಡು ಹೋದ್ರೆ 5 ಸರಿ 6 ಸರಿ ಅವರೇ ಗೆದ್ದಿರೋರೇ ಜಾಸ್ತಿ ಅಲ್ಲಿ ಇದ್ರಲ್ಲಿ. ಮೊನ್ನೆ ಎಲೆಕ್ಷನ್ ಸೋತಿದ್ದಾರೆ ಅಷ್ಟೇ, ಮೊನ್ನೆ ಎಲೆಕ್ಷನ್ ಸೋತಿದ್ದಾರೆ ಬಿಟ್ರೆ. ಹಂಗಾಗಿ ಇಲ್ಲೇನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ಇದಿಲ್ಲ. ಸೌತ್ ಅಲ್ಲಿ ಎಷ್ಟರಿ ಗೆಲ್ಲಿಸ್ಲಿ, ಯಾರೋ ದೊಡ್ಡ ನಾಯಕ ಇರ್ಲಿ ಮುಲಾಜಿಲ್ಲ. ನೀವು ಯಾರಿಗೂ ಕೇರ್ ಮಾಡಲ್ಲ, ಇವಾಗ ನೀನ್ ಅಲ್ದಾರ ನಿಮ್ಮ ಅಪ್ಪ ಅಂತ ಹುಡ್ಕೊಂಡು ಹೋಗ್ತಾರೆ ಇನ್ನೊಬ್ಬನ. ಅಲ್ಲಿ ಸ್ವಲ್ಪ ಲೇಟ್ ಆಯ್ತದು. ಅಲ್ಲಿ ಒಬ್ರಿಗೆ ಅವ್ರ ಗೆದ್ರು ಅವ್ರೇನೋ ಮಾಡ್ತಾರೆ. ಇನ್ನೊಂದ್ ಏನಾಗಿದೆ, ಹಿಂದಿನಿಂದ ಅಲ್ಲಿ ಜಾಸ್ತಿ ಈ ಕಬ್ಬು ಬೆಳೆಯೋದು ಅವೆಲ್ಲ ಇರೋದಿಲ್ಲ, ಕಬ್ಬಿಂದ ಅವೆಲ್ಲ ಕೆಲವ್ರ ಕಂಟ್ರೋಲ್ ಅಲ್ಲೇ ಇದೆ. ಸೊ ಹಂಗಾಗಿ ಇನ್ನು ಕಂಟ್ರೋಲ್ ಮಾಡ್ಕೊಂಡ್ ಬರ್ತಾವ್ರ ಅವರು. ಈಗಿನ ಇವರು ಸರ್ಕಾರಗಳು ಯಾವ್ದೇ ಬರ್ಲಿ, ಬೆಂಗಳೂರು ಏನೋ ಮಾಡ್ದೋ, ಅದ್ ಮಾಡ್ದು ಇದ್ ಮಾಡೋದು ಅಂತಲ್ಲ. ಯಾರು ಏನು ತಂದಿಲ್ಲ ರೀ ಬೆಂಗಳೂರಿಗೆ. ನೀವ್ ಏನು ಮಾಡೋದ್ ಬೇಕಾಗಿಲ್ಲ. ಬೆಂಗಳೂರಿಗೆ
ಸುಮ್ನೆ ನನ್ನನ್ನು ಕರ್ಕೋಗಿ CM ಮಾಡಿದ್ರು, ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬಂದೇ ಬರ್ತವೆ IT ಗೆ. ನನ್ನನ್ನು ಕೂರ್ಸಿದ್ರು, ನಿಮ್ಮನ್ನು ಕೂರ್ಸಿದ್ರು, ಯಾರನ್ನು ಕೂರ್ಸಿದ್ರು ಬರುತ್ತೆ ಅಲ್ಲಿಗೆ. ಯಾಕೆಂದ್ರೆ ಬೆಂಗಳೂರಿಗೆ ಕೆಪಾಸಿಟಿ ಇದೆ. ಬೆಂಗಳೂರು ನೀವು ಯಾರು ಏನು ಮಾಡಿಲ್ಲ. ಕರೆಕ್ಟ್. ಇವತ್ತು ಹೇಳ್ತಾರೆ ನಾವು ಬೆಂಗಳೂರಿಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಬಂತು, ನಮ್ಮ ಸರ್ಕಾರ ತಂದ್ವಿ. ಯಾವ ಸರ್ಕಾರ ತಂದವ್ರೆ? ಇವ್ರ ಸರ್ಕಾರ, ಯಾವುದೇ ಸರ್ಕಾರಗಳಲ್ಲಿ ಇವತ್ತು ನೀವು ಇನ್ವೆಸ್ಟ್ಮೆಂಟ್ ಇಷ್ಟು ತಂದೆ ಅನ್ನೋರು, ಬಟ್ ಬೇರೆ ಯಾಕೆ ತರಕಾಯ್ತಿಲ್ಲ ನಿಮ್ಮ ಕೈಲಿ? ಇಲ್ಲಿಗೆ ತಂದಿದ್ರೆ 10% ತಂದ್ರಿ ಸ್ವಾಮಿ. ನೀವು ಎಂಟೈರ್ ರೆಸ್ಟ್ ಆಫ್ ದ ಕರ್ನಾಟಕಗೆ ಬೆಂಗಳೂರಿಗೆ ಬರ್ತಿರೋದು 10% 20% ತನ್ನಿ ಸಾಕು ನೋಡೋಣ. ಇನ್ವೆಸ್ಟ್ಮೆಂಟ್ ಯಾಕೆ ತರಕಾಯ್ತಿಲ್ಲ ಅಂದ್ರೆ ನೀವೇನು ಮಾಡಿಲ್ಲ ಅಲ್ಲಿ. ಈಗ ತಮಿಳ್ನಾಡಿಗೆ ಹೋದ್ರೆ ನಿಮ್ಗೆ ತಮಿಳ್ನಾಡಲ್ಲಿ ಕಡಿಮೆ ಅಂದ್ರೆ ನೀವು ಕೂತ್ ಕಡೆ ಲೆಕ್ಕ ಹಾಕಿರೋ 10 ರಿಂದ 15 ಊರುಗಳು ಡೆವಲಪ್ ಮಾಡವ್ರೆ. ಅಂದ್ರೆ ಬೇರೆ ಬೇರೆ ತರಲಿ, ಅಲ್ಲಿ ಏನು ಎಲ್ಲದೂ ಒಂದೇ ಮಾಡಿಲ್ಲ. ಒಂದ್ ಕಡೆ ಇದು ಏನೋ ಒಂದ್ ಕಡೆ ಒಂದಕ್ಕೆ ಹೋದ್ರೆ ನಿಮ್ಗೆ ಟೆಕ್ಸ್ಟೈಲ್ದು ಹಬ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಹೋಗಿ ಕೊಯಂಬತ್ತೂರ್ಗೆ ಹೋದ್ರೆ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್. ನೀವು ಕೊಯಂಬತ್ತೂರ್ಗೆ ಹೋದ್ರೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಇಲ್ದನೇ ಇರೋ ಎಸ್ಪೆಷಲಿ ಈ ಪಂಪ್ಸ್ ಇವೆಲ್ಲ ಬರ್ತಲ್ಲ, ಅದು ಮತ್ತೆ ವೆಹಿಕಲ್ಸ್, ಆಟೋಮೊಬೈಲ್ದು ಇರೋ ಬರೋದೆಲ್ಲ ಇದೆ ಅಲ್ಲಿ. ಕರೆಕ್ಟ್. ಅದನ್ನ ಕ್ಲಸ್ಟರ್ ಮಾಡೋರು. ಹೊಸೂರ್ಗ್ ಬನ್ನಿ, ಹೊಸೂರ್ ಹೆಂಗ್ ಮಾಡವ್ರೆ? ಹೊಸೂರ್ಗೆ ಹೌದು ಗೌರ್ಮೆಂಟ್ ಅವ್ರು, ಯಾಕೆಂದ್ರೆ ಅದು ರೀಜನಲ್ ಪಾರ್ಟೀಸ್ ಇತ್ತು. ಅವ್ರಿಗೆ ಇದು ಏನೋ ರೀಜನಲ್ ಇಂಟ್ರೆಸ್ಟ್ ಇದೆ ಜನಗಳಿಗೆ ಅಲ್ಲಿಗೆ. ನಮ್ಮಲ್ಲಿ ರೀಜನಲ್ ಇಂಟ್ರೆಸ್ಟ್ ಅಂದ್ರೆ ನಮ್ಮಲ್ಲಿ ಸಪೋರ್ಟ್ ಮಾಡಲ್ಲ. ಇಲ್ಲ, ಕರೆಕ್ಟ್, ನೀವ್ ಹೇಳಿದ್ದು ಕರೆಕ್ಟ್. ಈಗ ನಾವು ಈಗ ಕುಮಾರಸ್ವಾಮಿ ಅವರು 7 ಜಿಲ್ಲೆದು ಕ್ಲಸ್ಟರ್ ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ಇದೆಲ್ಲ ಮಾಡಿದ್ವಿ, ಸುವರ್ಣಸೌಧ. ಅಲ್ಲಿ ತನಕ ಯಾರು ಏನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಏನು ಮಾಡಿರ್ಲಿಲ್ಲ, ಆಯ್ತಾ. ಆದ್ರೂ ಅವ್ರನ್ನ ಏನಂತ ಕರೆದ್ರು, 3 ಜಿಲ್ಲೆ CM ಅಂತ ಅಲ್ಲಿಯವರೇ ಜಾಸ್ತಿ ಕರೆದ್ರು ಭಾಗದವ್ರೆ. ಏನಕ್ಕೆ ಬಿಕಾಸ್ ದೇ ಗಾಟ್ ಇನ್ಫ್ಲೂಯೆನ್ಸ್ಡ್ ವಿತ್ ಸಮ್ ಅದರ್ ಥಿಂಗ್ಸ್, ಬೇರೆ ಇದಕ್ಕಾಗಿ. ಅಲ್ಲ, ಈಗ ಏನು ಅಂತಂದ್ರೆ ಮತ್ತೆ ಅವ್ರ ತಪ್ಪು ಅಂತ ಹೇಳಲ್ಲ ನಾನು, ಏನೋ ಈಗ ಅಲ್ಲಿಯವ್ರ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಆದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ನಿರಾಸೆ ಅನ್ನೋದಿರುತ್ತಲ್ಲ, ಅದು ಕೋಪ ಬರ್ಸೇ ಬರುತ್ತೆ ಯಾರಿಗಾದ್ರು. ನೀವ್ ಎಲ್ಲಾರ ಮೇಲೂ ಮಾಡ್ತೀರಾ, ಆಗೇನಾಗುತ್ತೆ, ಅಲ್ಲಿಯವ್ರು ಯಾರು ಇರ್ತಾರೆ, ಇಲ್ಲಿಯವ್ರು ಯಾರು ಇರ್ತಾರೆ, ಅವ್ರ ಮೇಲೆ ಫಸ್ಟ್ ಇದ್ ಮಾಡೋದು. ಅಲ್ಲಿ ಅವ್ರು ಇದ್ರಲ್ಲಿ ಆ ಸಿಟ್ಟಲ್ಲಿ ಅವ್ರು ಏನ್ ಬಿಡ್ತಾವ್ರೆ ಅಂದ್ರೆ, ಅಲ್ಲಿ ಅವ್ರನ್ನ ಮಂಗ ಮಾಡ್ಕೊಂಡು ಓಡಾಡ್ತಾವ್ರಲ್ಲ, ಅವ್ರು ಆರಾಮಾಗಿ ಬದುಕವ್ರೆ. ಬೇರೆಯವ್ರು ತೋರ್ಸ್ಬಿಟ್ಟು ಇಲ್ಲಿ ಅವ್ರು ಮೈಸೂರು ಭಾಗದವ್ರು ಏನು ಮಾಡಕ್ ಬಿಡ್ತಿಲ್ಲ ನಿಮ್ಗೆ ಅಂತ. ಕರೆಕ್ಟ್. ಸರಿ, ಈಗ ಇಷ್ಟೆಲ್ಲ ಮಾತಾಡಿದ್ವಿ. ಆಸ್ ಆಫ್ ನೌ ಕರ್ನಾಟಕ ಪಾಲಿಟಿಕ್ಸ್ ವೀಕ್ ಆಗ್ತಿದೆ ಅಂತ ಅನ್ಸ್ತಿದ್ಯಾ? ಏನಕ್ಕೆ ಅಂತ ಅಂದ್ರೆ, ಮೊನ್ನೆ ಕೋಗಿಲು ಕ್ರಾಸ್ದು ಇದು ಗೊತ್ತು ನಿಮ್ಗೆ. ಹೌದು. ಯಾರೋ ಕೇರಳ CM ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಕರ್ನಾಟಕ ಇಡೀ ಮಿನಿಸ್ಟರ್ ಎಲ್ಲ ಕೋಗಿಲು ಕ್ರಾಸ್ಗೆ ಹೋಗೋದೇನು, ಚೇಂಜ್ ಮಾಡೋದೇನು ಅಂದ್ರೆ, ವಾಟ್ ಇಸ್ ದ ಅಂದ್ರೆ ಹೆಂಗಾಗೋಯ್ತು ಅಂದ್ರೆ, ಟ್ರಂಪ್ ಇಂಡಿಯಾ ಮೇಲೆ ಹೇಳ್ದಂಗೆ ಈಗ ಖಾಲಿ ಕೇರಳ CM ಈಗ ನೋಡಿ, ನಾನಲ್ಲೂ ನೋಡ್ತಾ ಇದ್ದೆ. ಏನಂದ್ರೆ ಕೇರಳ CM ಒಂದು ಸ್ಟೇಟ್ಮೆಂಟ್ ಕೊಟ್ರು, ಕೇರಳದವ್ರಿಗೆ ಅನ್ಯಾಯ ಆಯ್ತು ಅನ್ನೋ ತರ ಹೇಳಿದ್ರು ಅಂತ. ಹೌದು. ನಮ್ಮವ್ರು ಹೋಗ್ಬಿಟ್ಟು ಕೇರಳ CM ಬೈತಾವ್ರೆ ರೀ. ಅವ್ರ ಸ್ಟೇಟ್ ಒಂದು ಹಿತ ಕಾಪಾಡೋದು ಅವ್ನ ಜವಾಬ್ದಾರಿ ಅವ್ನು ಮಾಡ್ದ. ಅದ್ರಲ್ಲಿ ಏನು ತಪ್ಪಿಲ್ಲ, ಅವ್ರದ್ರಲ್ಲಿ ಏನು ತಪ್ಪಿಲ್ಲ. ತಪ್ಪು ಯಾರ್ದೇಳಿ? ನಮ್ಮವ್ರದ್ದು. ಏನಕ್ಕೆ? ನಮ್ಮವ್ರು ಅವ್ರು ಯಾರೋ ಅವ್ರ ಸ್ಟೇಟ್ ಅವ್ರದ್ದು ಕಾಪಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಮಾಡ್ತಾರ ಅವ್ರು, ಹೇಳಲೇಬೇಕಷ್ಟೇ, ಆಯ್ತಾ. ಅವ್ರು CM ಮಾಡಿದ್ರು. ವೇಣುಗೋಪಾಲ್ ಯಾರು? ಏನ್ ನಮ್ ಕರ್ನಾಟಕದ ಅವ್ರ CEO-ನ? ಅವನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಇವರೆಲ್ಲ ಪೆದ್ರು ಕುಟ್ಕೊಂಡು ಕೇರಳ CM ಕಲ್ಲ ಇವ್ರು ಹೋಗಿದ್ದು. ಕೇರಳ CM-ಗೆ ಅವ್ರು ಬರೀ ಸ್ಟೇಟ್ಮೆಂಟ್ ಕೊಂಡ್ಕೊ ಕೂತಿದ್ರು. ಇವ್ರು ವೇಣುಗೋಪಾಲ್ ಅವ್ರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂತ ಓಡೋಗಿದ್ದು ಎಲ್ಲರೂ. ವೇಣುಗೋಪಾಲ್ಗೆ ಇದ್ ಮಾಡ್ಕೊಂಡು, ಕರ್ನಾಟಕದ ಇನ್ಚಾರ್ಜ್ ಅಂತ ಕಾಂಗ್ರೆಸ್ದು, ಅದಕ್ಕೆ ಹೋಗಿದ್ದು ಅಷ್ಟೊಂದು. ಏನಕ್ಕೆ ಅಂದ್ರೆ ವೆರಿ ಸಿಂಪಲ್. ಏನಕ್ಕೆ ಅಂದ್ರೆ ಈಗ ಕಾಂಗ್ರೆಸ್ದು ಇಂಟ್ರೆಸ್ಟ್ ಇರುತ್ತೆ, ಇಲ್ಲಿ ಕೇರಳದಲ್ಲಿ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ, ಅದಕ್ಕೆ ಮಾಡ್ತಾರೆ. ಸೊ ಅವ್ರಿಗೆ ಕರ್ನಾಟಕದ ಅವರು ನಿರ್ದಾಕ್ಷಿಣ್ಯವಾಗಿ ಕರ್ನಾಟಕದ ಹಿತ ಕಾಪಾಡಕ್ ಆಗಲ್ಲ ಕಾಂಗ್ರೆಸ್ ಕಲಿ. ಓಕೆ ಸರ್, ನಮ್ಮ ಆಡಿಯನ್ಸ್ಗೆ ಯಾರಿಗೆ ಇದು ಕೋಗಿಲು ಕ್ರಾಸ್ ಗೊತ್ತಿಲ್ಲ ಅಂದ್ರೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ ಏನ್ ಆಕ್ಚುಲಿ ಆಯ್ತು ಅಂತ. ಸುಮಾರು ಜನಕ್ಕೆ ಗೊತ್ತಿರಲ್ಲ ಕೋಗಿಲು ಕ್ರಾಸ್ ಅಲ್ಲಿ. ನಾನು ಹಂಗೆ ತಗೊಂಡ್ಬಿಟ್ಟೆ, ಬಟ್ ಇಫ್ ಯು ಕ್ಯಾನ್ ಕೋಗಿಲು ಕ್ರಾಸ್ ಏನಂದ್ರೆ, ಅದು ಜಾಗ, ಇದು ಕಸ ಸುರಿಯಕ್ಕೆ ಅಂತ ಗೌರ್ಮೆಂಟ್ ಒಂದು ಐಡೆಂಟಿಫೈ ಮಾಡಿದ ಜಾಗ. ಅಲ್ಲಿ ಈಗ ಸುಮಾರು ಈಗ 2 ವರ್ಷದ ಹಿಂದಿನ ತನಕ ಏನು ಇರ್ಲಿಲ್ಲ ಅಲ್ಲಿ. ಏನೋ ಇವ್ರು ಗೌರ್ಮೆಂಟ್ ಅಫಿಷಿಯಲ್ಸ್ ಕೊಡೋ ಇದ್ರ ಪ್ರಕಾರ ಅಲ್ಲಿಗೆ ಕೊನೆ ಎಲ್ಲ ಬಂದು ಗುಡಿಸ್ಲು ಹಾಕೊಂಡ್ರು, ಆಯ್ತಾ. ಈಗ ಹೇಳ್ತಿರೋದು ಸರ್ಕಾರದವ್ರು, ಈಗ ಹೇಳ್ತಿರೋದುವೆ ಏನಂತಂದ್ರೆ 160 ಮನೆ 140 ಮನೆ ಗುಡಿಸ್ಲು ಖಾಲಿ ಮಾಡ್ಸಿದೀವಿ ಅಂತ ಹೇಳ್ತಾವ್ರೆ, ಆಯ್ತಾ. ಅಲ್ಲಿದ್ದವರು ಅದ್ರಲ್ಲಿ ಹೋಗಿ ಚೆಕ್ ಮಾಡಿದಾಗ ಏನ್ ಸಿಕ್ತು ನಿಮ್ಗೆ, UP ರಿಜಿಸ್ಟ್ರೇಷನ್ ಗಾಡಿಗಳು, ಅಸ್ಸಾಂ ರಿಜಿಸ್ಟ್ರೇಷನ್ ಗಾಡಿಗಳು ಅವೇ ಜಾಸ್ತಿ ಸಿಕ್ಕಿದಾವೆ, ಆಯ್ತಾ. ಆಮೇಲೆ ಈಗ ಕಿತ್ತಾಕಿದ್ರಲ್ಲ, ಈಗ ಮನೆಗೆ ಅಪ್ಲೈ ಮಾಡಿರೋ ಎಷ್ಟು ಜನ ಗೊತ್ತಾ? 240 ಜನನ 230 ಜನನ 160 ಅಲ್ಲಿ ಇದ್ದವ್ರು 160. ಆ 160ರಲ್ಲಿ ಯಾರು ಇಲ್ಲಿ ನಮ್ಮ ಸ್ಟೇಟ್ ಅವರು ತುಂಬಾ ಕಡಿಮೆ. ಅದ್ರಲ್ಲಿ 2 ಲೇಔಟ್ ಇತ್ತು. ಅದ್ರ ಒಂದ್ರಲ್ಲಿ ಮೆಜಾರಿಟಿ ಆಫ್ ದೆಮ್ ಎಲ್ಲ ಹೊರಗಡೆ. ಅದ್ರ ಹೊರಗಡೆಯಿಂದಲೂ ಐ ಥಿಂಕ್ ಮುಸ್ಲಿಂ ಕಮ್ಯುನಿಟಿ ಅವರು ಅಂತ ಇತ್ತು ನ್ಯೂಸ್ ಅಲ್ಲಿ, ಆಯ್ತಾ. ಒಂದ್ ಕಡೆ. ಇನ್ನೊಂದ್ರಲ್ಲಿ ಸ್ವಲ್ಪ ಹಿಂದೂ ಕಮ್ಯುನಿಟಿ ಇತ್ತು. ಮುಸ್ಲಿಂ ಕಮ್ಯುನಿಟಿ ಇತ್ತಲ್ಲ, ಅದು ಬಾಂಗ್ಲಾ ಅವರು ಅಂತ ಇವ್ರು ಹೇಳ್ತಾರೆ ಒಂದ್ ಕಡೆಯಿಂದ. ಅವ್ರು ಹೇಳ್ತಾರೆ ನಿನಗ್ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀವಿ ಅಂತ. ವೇಷಭೂಷಣ ನೋಡಿದ್ರೆ ಸ್ವಲ್ಪ ಇರ್ತಾರೆ. ಈಗ ಏನಾಗುತ್ತೆ ಅಂದ್ರೆ, ಈಗ ಬಂದು ಎಲ್ಲಾ ಕಡೆ ಸೇರ್ಕೊಬಿಟ್ಟಾರೆ. ನಮ್ಗೇನ್ ಗೊತ್ತಾ, ಇಲ್ಲಿಯವ್ರಿಗೆ ಏನ್ ಗೊತ್ತಾ, ಬಂದವ್ರು ಹಿಂದಿ ಮಾತಾಡ್ತಾರೆ, ನಮ್ಗೆ ಏನ್ ಗೊತ್ತಾಗುತ್ತೆ? ಕರೆಕ್ಟ್. ಯಾರ ಅಲ್ಲಿಯವ್ರು ಇರ್ಬೇಕು ಅನ್ಕೋತೀವಿ ನಾವು.
ಸೊ ನಮ್ಗೆ ಈ ಕರ್ನಾಟಕದಲ್ಲಿ ನಮ್ಗೇನು ಹೊರಗಡೆಯಿಂದ ಬಂದು ಹಿಂದಿ ಮಾತಾಡಿದ್ರೆ ನಾವು ನಾರ್ತ್ ಇಂಡಿಯನ್ ಅಂತೀವಿ. ನಾವು ಎಲ್ಲ ಯಾರು ಬಂದು ಮಾತಾಡಿದ್ರು ನಮ್ಮಿಂದ ಮೇಲಿರೋರೆಲ್ಲ ನಾರ್ತ್ ಇಂಡಿಯಾ ಅಂತೀವಿ. ಅದು ಈಗ ಮಹಾರಾಷ್ಟ್ರ ಎಲ್ಲ ವೆಸ್ಟ್, ಕರೆಕ್ಟ್. ಇದು ಈಸ್ಟ್, ಬಟ್ ನಮ್ಗೆಲ್ಲ ಎಲ್ಲ ನಾರ್ತ್ ಅಂತೀವಿ. ಹಂಗೆ ಹಿಂದಿ ಮಾತಾಡ್ತಾರೆ, ಹಂಗಂತೆ ಆಗೋಗಿರುತ್ತೆ, ಮಿಕ್ಸ್ ಆಗಿರ್ತಾರೆ. ಬಟ್ ಅಲ್ಲಿ ಏನಂದ್ರೆ ಈಗ ಅದು ಗೌರ್ಮೆಂಟ್ ಜಾಗ. ಈಗ ಈಗ ನಾನು ಹೋಗ್ಬಿಟ್ಟು ಈಗ ಅದಾದ್ಮೇಲೆ ಅದು ಎಲ್ಲ ಫುಲ್ ಎಲ್ಲ ಪೋಸ್ಟ್ಗಳು ಹಾಕೊಳ್ತಾ ಇದ್ರು ಎಲ್ಲರೂ, ನಾನು ವಿಧಾನಸೌಧ ಮುಂದೆ ಟೆಂಟ್ ಹಾಕ್ತೀನಿ ನನ್ಗೆ ಕೊಡ್ತೀರಾ ಅಂತೇಳಿ ಆತರ. ಹಂಗೆ ಆತರ ಆಗೋಯ್ತು ಈಗ. ಈ ಗೌರ್ಮೆಂಟ್ ಜಾಗದಲ್ಲಿ ಬಂದ್ಬಿಟ್ಟು ಒಂದು ಕಸ ಇದ್ ಮಾಡಕ್ಕಿಂತ ಮಾಡಿದ ಜಾಗದಲ್ಲಿ ಹೋಗ್ಬಿಟ್ಟು ಯಾರೋ ಬಂದು ಎಲ್ಲಿಂದನೋ, ಅದು ನಮ್ಮ ಸ್ಟೇಟ್ ಅವರು ಅಲ್ಲ, ಎಲ್ಲಿಂದ ಬಂದು ನಮ್ಮ ಸ್ಟೇಟ್ ಅಲ್ಲೇ ಈಗ ಉದಾಹರಣೆಗೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಹೋದ ವರ್ಷ ಮಳೆಗೆ ಬಂದ್ಬಿಟ್ಟು ಪ್ರವಾಹ ಬಂದು ಸುಮಾರು ಮನೆಗಳು ಕೊಚ್ಚೋದು, ಅವ್ರಿಗಿನ್ನೂ ಮಾಡ್ಕೊಟ್ಲಿಲ್ಲ. ಆಯ್ತಾ, ಉತ್ತರ ಕರ್ನಾಟಕ ಮತ್ತೆ ಹೋಗೋಣ ಉತ್ತರ ಕರ್ನಾಟಕಕ್ಕೆ. ಅಲ್ಲೇನೆ 2019ರಲ್ಲಿ ಬಂತಲ್ಲ ಪ್ರಳಯ, ಇದಾಯ್ತು, ಪ್ರವಾಹ ಬಂತ ದೊಡ್ಡದು. ಅಲ್ಲಿ 2-3 ವರ್ಷಕ್ಕೊಂದ್ಸಲ 4 ವರ್ಷ ತುಂಬಾ ದೊಡ್ಡ ಕೆಟ್ಟದಾಗ ಪ್ರವಾಹ ಬರುತ್ತೆ. ಅದು ಬೇರೆ ಏನಾದ್ರು ಜಾಗನು ಎಲ್ಲ ಒಂದೇ ಲೆವೆಲ್ ಜಾಗ ಇರುತ್ತಲ್ಲ. ನಮ್ಮ ಈ ಕಡೆ ಹೆಂಗಲ್ಲ, ಸೌತ್ ಇಲ್ಲಾದ್ರೆ ಸ್ವಲ್ಪ ಅದ್ಭುತ ಇರುತ್ತೆ, ಎಲ್ಲಾ ಕಡೆ ನೀರು ನುಗ್ಗಲ್ಲ, ಒಂದ್ ಕಡೆ ಹೋಗುತ್ತೆ. ಕಾವೇರಿದಾಗ್ಲಿ ಪ್ರವಾಹ ಬಂದ್ರು ನಿಮ್ಗೆ ಎಲ್ಲಾ ಕಡೆ ನುಗ್ಗಲ್ಲ, ಅಲ್ಲೇನಂದ್ರೆ ಎಲ್ಲ ಬಯಲ್ಸೀಮೆ ಹರಡ್ಬಿಡುತ್ತೆ ಎಲ್ಲಾ ಕಡೆಗೂ. ಅಲ್ಲಿ ಎಷ್ಟು ಸಾವಿರಾರು ಮನೆ ಹೋದ್ವು, ಅವ್ರಿಗೆ ಏನ್ ಮಾಡಿದ್ರು, ಇನ್ನೂ ಪೂರ್ಣವಾಗಿ ಏನು ಮಾಡಿಲ್ಲ. ಅಂತದ್ರಲ್ಲಿ ನೀವು ಯಾರೋ ಬಂದು ಅಂತ ಬೆಂಗಳೂರು ಅಂತ ಜಾಗದಲ್ಲಿ ನೀವು ಮನೆ ಕಟ್ಟಿರೋ ರೆಡಿ ಇರೋ ಅಪಾರ್ಟ್ಮೆಂಟ್ ಸರ್, ಇಲ್ಲಿ ಬಂದ್ಬಿಟ್ಟು ದಿನ ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಅಂತ 6 ಗಂಟೆಗೆ ಎದ್ದು ಓಡೋಗಿ ದುಡ್ದು ಎಲ್ಲ ಮಾಡೋದನ್ ಒಂದ್ ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಆಗೋಗಿದೆ. ಮನೆ ತಗೊಳದ್ ಬಿಟ್ಟಾಕಿ, ನೀವು ಯಾರೋ ಬಂದ್ಬಿಟ್ಟು ಸೆಂಟ್ ಹಾಕಿ ಎಲ್ಲಿಂದನೋ ಬಂದ್ಬಿಟ್ಟು ಟೆಂಟ್ ಹಾಕೊಬಿಟ್ರೆ ಬೇರೆ ಜನಕ್ಕೆ ಉರಿ ಅಲ್ವಾ. ಅದಕ್ಕೆ ಜನಕ್ಕೆ ಆಬ್ವಿಯಸ್ಲಿ ತುಂಬಾ ಸಿಟ್ಟಿದೆ. ಸರ್ಕಾರದ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡವ್ರೆ ಕಾಮನ್ ಜನಗಳು. ಇವನ್ ಕಾಂಗ್ರೆಸ್ ಸಪೋರ್ಟರ್ಸ್ ಕೋಪ ಇದೆ. ರೈಟ್ ಸರ್, ಇವಾಗ ಸ್ಟ್ಯಾಟ್ಸ್ ಪ್ರಕಾರ ನ್ಯಾಷನಲಿಸ್ಟ್ ಪಾರ್ಟೀಸು ಇಂಡಿಯಾನ ಓವರ್ಟೇಕ್ ಮಾಡತ್ತಾ ಅಂತ ಹೇಳ್ತಾರೆ. ಬಿಕಾಸ್ 2009 ರೀಜನಲ್ ಪಾರ್ಟಿ ವೋಟ್ ಶೇರ್ 52.9% ಇತ್ತು. 2014 48.6 ಆಯಿತು. 19 40%, ಇವಾಗ 33.9% ಆಗಿದೆ. ಇಟ್ಸ್ ಆಲ್ವೇಸ್ ಡಿಕ್ಲೈನಿಂಗ್. ಸ್ವಲ್ಪ ರೀಜನಲ್ ಪಾರ್ಟೀಸು ಕಿಂಗ್ ಮೇಕರ್ಸ್ ಆಗಿ ಬಂದು ಸಪೋರ್ಟ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಇವಾಗ ಜಸ್ಟ್ ಅಪೆಂಡಿಂಗ್ ಟು ಹಿಸ್ ಕ್ವಶನ್, ಯಾರಾದರೂ ರೀಜನಲ್ ಪಾರ್ಟಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನು ಸ್ಟ್ರಾಟಜಿ ಇರಬೇಕು? ಬಿಕಾಸ್ ಕರಿಸ್ಮಾ ಒಂದು ಕಡೆ, ವಾಕ್ಚಾತುರ್ಯ ಒಂದ್ ಕಡೆ, ಆದರೆ ಸೋಷಿಯಲ್ ಮೀಡಿಯಾನು ಇಂಪಾರ್ಟೆಂಟು. ನೀವು ಅದನ್ನ ತುಂಬಾ ವರ್ಷಗಳಿಂದ ನೋಡಿರೋ ಕಾರಣ, ವಾಟ್ ಶುಡ್ ಬಿ ಎ ಸ್ಟ್ರಾಟಜಿ ಆಫ್ ಅ ರೀಜನಲ್ ಪಾರ್ಟಿ? ಬಿಕಾಸ್ ಪ್ರಜಾಕೀಯನು ತುಂಬಾ ಮಾಡಿದ್ರು, ಅದಾಗ್ಲಿಲ್ಲ. ಮತ್ತೆ 2-3 ಪಾರ್ಟೀಸ್ಗಳು ತುಂಬಾ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಏನ್ ಸ್ಟ್ರಾಟಜಿ? ಪ್ರಜಾಕೀಯನ ತಗೊಂಬಿಡಿ, ಅವ್ರ ಎಲೆಕ್ಟ್ರಲ್ ಪೊಲಿಟಿಕ್ಸ್ ಅಲ್ಲಿ ಇರ್ಲೇ ಇಲ್ಲ. ಅವರೆಲ್ಲ ಇಲ್ಲೇ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಅಲ್ಲಿ ಮಾತಾಡಿದ್ರು. ಉಪೇಂದ್ರ ಅವರು ಆಕ್ಚುಯಲ್ ಪೊಲಿಟಿಕ್ಸ್ ಅಂತ ಮಾಡ್ಲೇ ಇಲ್ಲ ಪಾಪ. ಅವ್ರು ಸುಮ್ನೆ ಅವ್ರು ಬಂದು ಟ್ರೈ ಮಾಡಿದ್ರು ಅಂತ ಹೇಳಿ ರಾಂಗ್ ಎಕ್ಸಾಂಪಲ್ ಆಗುತ್ತೆ. ಬೇಕಾದ್ರೆ ನೀವು ಅವ್ರ ಬದಲು ಬೇಕಾದ್ರೆ ನೀವು ಇವ್ರನ್ನ ಹೇಳಿ, ರವಿಕೃಷ್ಣ ರೆಡ್ಡಿ ಅಂತ ಹೇಳಿ ಇವ್ರಿದ್ದಾರೆ, KRS ಪಾರ್ಟಿ, ಅವ್ರು ಹೇಳಿಬೇಕಾರೆ ಅವ್ರು ಪ್ರಯತ್ನ ಪಡ್ತಾವ್ರೆ. ಆಯ್ತಾ, ಎಲೆಕ್ಟ್ರಲ್ ಪೊಲಿಟಿಕ್ಸ್ ಅಲ್ಲಿ ಅವ್ರಿಗಿನ್ನೂ ಸಕ್ಸಸ್ ಬಂದಿಲ್ಲ. ಮೀನ್ ನಾಟ್ ಇವನ್ ವೋಟ್ ಶೇರ್ಸ್ ಬಂದಿಲ್ಲ. ಬಟ್ ಆದ್ರೆ ನೀವು ಅವ್ರನ್ನ ಆನ್ ಗ್ರೌಂಡ್ ಅಂತ ತಗೊಂಡು ಹೋದ್ರೆ, ಎಲ್ಲರೂ ಏನಾದ್ರು ತಪ್ಪಾದ್ರೆ ಹೋಗಿ ಈಗ ಪ್ರತಿಭಟನೆ ಮಾಡಿರ್ಬೋದು. ಐ ಮೀನ್ ರೀಜನಲ್ ತಗೊಂಡಾಗ ಅವ್ರು ಮಾಡ್ತಾ ಇದಾರೆ. ಸೊ ಅವರೆಲ್ಲ ಈಗ ಅವರು ಮಾಡ್ತಾವ್ರು, ಕಷ್ಟಪಡ್ತಾವ್ರು. ಆದ್ರೆ ಅವ್ರಿಗೆ ಸಿಗ್ಬೇಕಾದ, ಈಗ ನಮ್ಮ ಮೀಡಿಯಾದಲ್ಲಿ ಅವ್ರಷ್ಟೆಲ್ಲ ಮಾಡ್ತಾರಲ್ಲ, ನಮ್ಮ ಮೀಡಿಯಾದಲ್ಲಿ ಅವ್ರೆಲ್ಲ ಮಾತಾಡಲ್ಲ. ಮೀಡಿಯಾಗಳನ್ನ ಅವ್ರೆಲ್ಲ ಕವರ್ ಮಾಡಲ್ಲ. ಒಂದು ನಿಮ್ಗೆ ಮೀಡಿಯಾ ಸಪೋರ್ಟ್ ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅವ್ರು ಮಾಡ್ಕೋಬೇಕು. ಆಯ್ತಾ, ಮೀಡಿಯಾ ಬೇಕು, ಮೀಡಿಯಾ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ನಿಮ್ಗೆ ಎಂಡ್ ಆಫ್ ದ ಡೇ ನಾವ್ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರು ಕೊನೆಗೆ ಅದು ಶಂಖದಿಂದ ಬಂದ್ರೆ ತೀರ್ಥ ಅಂತಾರಲ್ಲ, ಹಂಗೆ ಮೀಡಿಯಾ ಮೇಕ್ಸ್ ಇದು ಇಂಪ್ಯಾಕ್ಟ್ ಮಾಡುತ್ತೆ. ನೀವು ರಾತ್ರಿ ಕುತ್ಕೊಂಡು ಮಾತಾಡ್ತಾರಲ್ಲ, ಅದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಸೊ ಮೀಡಿಯಾದ್ದು ಸಪೋರ್ಟ್ ಬೇಕೇ ಬೇಕು ನಿಮ್ಗೆ. ಮೀಡಿಯಾ ಈಗ ರೀಜನಲ್ ಪಾರ್ಟಿಗಳು ಹಾಳಾಗಕ್ಕೂ ಮೀಡಿಯಾಗಳು ಸಾಮಾನ್ಯವಾಗಿ ರೀಜನಲ್ ಪಾರ್ಟಿ ಎಗೇನೆಸ್ಟ್ ಇರ್ತಾರೆ. ನೀವು ನೋಡ್ಕೊಂಡು ಎಲ್ಲಿಂದ ಎಲ್ಲೋಗಿ ಯಾರು ಸಪೋರ್ಟ್ ಮಾಡ್ತಾರೆ? ಎಕ್ಸಾಂಪಲ್ ಕೊಡಿ ಸರ್, ಯಾವ ಪಾರ್ಟಿ? ಎಕ್ಸಾಂಪಲ್ ಅಲ್ಲ, ಈಗ ಬೇರೆ ಸ್ಟೇಟ್ ಗಳಲ್ಲಿ, ಈಗ ತಮಿಳ್ನಾಡಲ್ಲೆಲ್ಲ ಅವ್ರವರೇ ಒಂದೊಂದು ಇಟ್ಕೊಂಡವ್ರು. ಅದಕ್ಕೆ ಯಾಕಂದ್ರೆ ಇದಕ್ಕಾಗೆ ಆಂಧ್ರಲ್ಲೂ ಅಷ್ಟೇ ಅವ್ರವ್ರು ಇಟ್ಕೊಂಡ್ರೆ, ಟಿವಿ ಚಾನಲ್ ಇಟ್ಕೊಳ್ಳೋದೇ ಅದಕ್ಕೆ. ಕರೆಕ್ಟ್. ಯಾರು ಅಷ್ಟೊಂದು ಇದಕ್ ಮಾಡಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಒಂದು ಸರ್ಕಾರದಿಂದ ಬರೋ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಏನೇನೋ ಇರ್ತವೆ, ಅವೆಲ್ಲ ಇರುತ್ತೆ. ಹಂಗಾಗಿ ಎದ್ರಾಕಳಕ್ ಹೋಗಲ್ಲ ಅವ್ರನ್ನ. ಯಾಕಂದ್ರೆ ಇವ್ರಲ್ದಾರ ಅವ್ರು ಬರ್ತಾರೆ, ಅವ್ರಲ್ಲಿ ಇವ್ರು ಬರ್ತಾರೆ ಅನ್ನೋ ಇರುತ್ತೆ. ಅದಕ್ಕಾಗಿ ಮಾಡಲ್ಲ ಅನ್ಸುತ್ತೆ. ಬಟ್ ಅದೊಂದು ಬೇಕು, ಮೀಡಿಯಾ ಸಪೋರ್ಟ್ ಬೇಕೇ ಬೇಕು. ಒಂದು ಇನ್ನೊಂದು, ನಾನು ಹೇಳ್ದಂಗೆ ನಿಮ್ಗೆ ಒಂದು 2 ಎಲೆಕ್ಷನ್ ಅಲ್ಲಿ ನೀವು ಏನೂ ಆಗಿಲ್ಲ ಅಂದ್ರೂ 3ನೇ ಎಲೆಕ್ಷನ್ ತನಕ ಇರ್ತೀನಿ, ಸಸ್ಟೈನ್ ಆಗ್ತೀನಿ ಅನ್ನೋ ಕೇಪಬಿಲಿಟಿ ಇರಬೇಕು. ಅಲ್ಲಿ ತನಕ ಆಕ್ಟಿವ್ ಆಗಿರ್ಬೇಕು. ಒಂದ್ಸಲಿ ಸೋತೆ ಅಂದ ತಕ್ಷಣ, ಸೋಲು ಗೆಲುವು ಇದಿದೆ. ಈಗ ಒಂದ್ಸಲಿ ಈಗ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋದಕ್ಕೆ ತುಂಬಾ ಕೆಟ್ಟದಾಗ ಸೋತ್ತಾರೆ. ಅದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡು, ಅಯ್ಯೋ ಅವಮಾನ ಅಂತ, ಯಾವಾಗ ಸೋಲ್ನ ಅವಮಾನ ಅಂತ ತಗೊಳ್ತಾರಲ್ಲ ರಾಜಕೀಯದಲ್ಲಿ, ಅವಮಾನ ಅಂತ ತಗೊಂಡು ನೀವು ಓಡೋದ್ರೆ ಮುಗೀತು ಅಷ್ಟೇ. ನೀವು ಒಂದ್ಸರಿ ಈಗ ನೀವು ಜನಗಳನ್ನ ನಂಗೆ ಓಟ್ ಹಾಕ್ಲಿಲ್ಲ ಅಂತ ಹೇಳೋದು ತಪ್ಪದು. ಏನಕ್ಕೆ ನಮ್ಗೆ ಏನಕ್ಕಂತ ಆಗ್ತಾರೆ, ಒಂದ್ಸಲಿಗೆ ಬಂದ್ರು ಹೋದ್ರು ಅಂತ, ಮತ್ತೆ ನಾಳೆ ಇಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಅನ್ನೋ ತರ ಆಗುತ್ತೆ. ಕಾಯ್ಬೇಕು. ಸೊ ಈಗ ಮೀಡಿಯಾ ಅಂತ ಮಾತಾಡಿದ್ರೆ,
ಸೊ ಇದಕ್ಕೆ ತಗೊಂಡಾಗ ಮಂಡ್ಯ ಎಲೆಕ್ಷನ್ಸ್ ಬಗ್ಗೆ ಮಾತಾಡ್ಬೇಕು. ಜಸ್ಟ್ ಅಂದ್ರೆ ಟು ನೋ ದ ಗ್ರೌಂಡ್ ರಿಯಾಲಿಟಿ ಏನು ಎತ್ತ ಅಂತ. ಒನ್ ಆಫ್ ದ ಹಾಟೆಸ್ಟ್ ಎಲೆಕ್ಷನ್ ಅದು ಅಂದ್ರೆ ಹೌದು. ನಿಖಿಲ್ ಸರ್ ಇರ್ರಿ ಮತ್ತೆ ಸರ್ ಅದ್ ಹೆಂಗಿತ್ತು ಅಂದ್ರೆ ಆ. ನಿಮ್ಗೆ ಇಡೀ ರಾಜ್ಯದಲ್ಲೆಲ್ಲ ಎಲೆಕ್ಷನ್ ಆಯ್ತು, ದೇಶದಲ್ಲೆಲ್ಲ ಎಲೆಕ್ಷನ್ ಆಯ್ತಾ ಇತ್ತು. ಹ್ಮ್. ಆದ್ರೆ ಅದ್ ಹೆಂಗಿತ್ತು ಅಂದ್ರೆ ಬೈ ಎಲೆಕ್ಷನ್ ಆಯ್ತಾ ಇದೆ ಮಂಡ್ಯದಲ್ಲಿ ಅನ್ನಂಗಿತ್ತು. ಕರೆಕ್ಟ್. ಯಾಕಂದ್ರೆ ಮೀಡಿಯಾದು ಅದೇ ಕವರ್ ಆಗ್ತಿದೆ, ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಕಡೆ ಅದೇ ಕವರ್ ಆಗ್ತಿದೆ. ಹೌದು. ಸೊ ಆ ಸ್ಟಾರ್ ಇಂಪ್ಯಾಕ್ಟ್ ಇಂದ ಸುಮಲತಾ ಅವ್ರ ಗೆದ್ರ ಇಲ್ಲ ಸುಮಾರು ಅಂದ್ರೆ ನಾನ್ ಕೇಳೋ ಪ್ರಕಾರ JDS ಅಲ್ಲೇ ಒಳಗಡೆನೆ ಏನೋ ನಡೀತಿತ್ತು, ಅವರೇ ಒಳಗಡೆಯಿಂದ ಸೋಲ್ಸಿದ್ರು ಅನ್ನೋದು ಒಂದು ಟಾಪಿಕ್ ಕೇಳಿದೀನಿ. ಇಲ್ಲ ಮೀಡಿಯಾ ಇಂಪ್ಯಾಕ್ಟ್ ಅಷ್ಟಿತ್ತು, ಜನ ಚೇಂಜ್ ಆಗೋಯ್ತಾ? ವಾಟ್ ಇಸ್ ದ ಸೀನ್ ಅದು? ಸರ್ ಅಲ್ಲಿ ಸ್ಟಾರ್ ಇಂಪ್ಯಾಕ್ಟ್ ಅಂತ ಹೇಳಿದ್ರಲ್ಲ, ಆ ಸ್ಟಾರ್ ಅಂಬರೀಷ್. ಓಕೆ. ನಾವು ಎಲೆಕ್ಷನ್ ಮಾಡ್ತಿದ್ದು ಅಂಬರೀಷ್ ತೀರ್ಕೊಂಡ್ಮೇಲೆ. ತೀರ್ಕೊಂಡ್ಮೇಲೆ ಅವ್ರ ಹೆಂಡತಿ ವಿರುದ್ಧ. ಹೌದು, ಕರೆಕ್ಟ್. ಆಯ್ತಾ? ಮಂಡ್ಯ ಅಂದ್ರೆ ಅಂಬರೀಷ್, ಅಂಬರೀಷ್ ಅಂದ್ರೆ ಮಂಡ್ಯ ಅಂತ ಇದ್ದಿದ್ದು. ಹೌದು, ಇವತ್ತು ಅಲ್ವಾ? ಹ್ಮ್. ನೀವು ಇವತ್ತೂನು ಹ್ಮ್. ಅಂಬರೀಷ್ಗೆ ಮಂಡ್ಯದಲ್ಲಿ ಹೋದ್ರೆ ಅಂಬರೀಷ್ಗೆ ಇರೋಷ್ಟು ಇದು ಏನೋ ಒಂದು ಎಮೋಷನ್ಸ್ ನಿಮ್ಗೆ ಇನ್ಯಾರಿಗೂ ಸಿಗಲ್ಲ ಅಲ್ಲಿ. ಕರೆಕ್ಟ್. ಸೊ ಅಂತವ್ರ ವಿರುದ್ಧ. ಅದ್ರಲ್ಲಿ ಇವರಿಬ್ರು ಜೊತೆಗೆ ಸೇರಿದ್ದು ಪ್ರಚಾರಕ್ಕೆ, ಓಡಾಟಕ್ಕೆ ಜನ ಸೇರ್ಸಕ್ ಹೋಯ್ತು ಅಷ್ಟು. ಹ್ಮ್. ಆದ್ರೆ ಗೆದ್ದಿದ್ದವ್ರಿಂದ ಅಂತ ಹೇಳ್ತಲ್ಲ, ಅದೆಲ್ಲ ಅದು ತಪ್ಪು. ಹ್ಮ್. ಅದು ಇವ್ರಿಗೆ ಯಾವ ತರ ತಲೆಗೆ ಹೋಯ್ತೋ ಗೊತ್ತಿಲ್ಲ, ಬೇರೆಯವ್ರಿಗಿಲ್ಲ, ಐ ಮೀನ್ ಸ್ಟಾರ್ಸ್ಗೆ. ಆದ್ರೆ ಅವರಿಂದನೇ ಗೆದ್ರು ಅಂತ ಅಲ್ಲ. ಹ್ಮ್. ಅವ್ರಿಗೆ ಏನ್ ಹೆಲ್ಪ್ ಆಯ್ತು ಅಂದ್ರೆ, ಸುಮಲತಾ ಅವ್ರಿಬ್ರಿಂದ ಏನ್ ಹೆಲ್ಪ್ ಆಯ್ತು ಅಂದ್ರೆ ಜನ ಸೇರಕ್ಕೆ, ಹ್ಮ್. ಅವ್ರ ಹೋದ್ ಕಡೆ ಜನ ಸೇರಕ್ಕೆ ಅದಕ್ಕೆ ಹೆಲ್ಪ್ ಆಯ್ತು ಒಂದು. ಹ್ಮ್. ಮೀಡಿಯಾ, ಹೌದು, ಮೀಡಿಯಾ ನೆಗೆಟಿವ್ ಅಂದ್ರೆ ತುಂಬಾ ನೆಗೆಟಿವ್. ಇಲ್ಲ, ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಸರ್, ನೆಗೆಟಿವ್ ಏನಕ್ಕೆ ಅಂದ್ರೆ ಹೌದು, ನಿಖಿಲ್ ಅಲ್ಲಲ್ಲ, ಕುಮಾರಸ್ವಾಮಿ ಇನ್ನೊಂದಲ್ಲ. ಅವರು ಕುಡಿಯೋ ಎಳ್ನೀರ್ ಸ್ಟೈಲ್ ಅಲ್ಲಿ ಇವ್ರು ಕುಡಿದ್ರು ಅಂತ ಎಲ್ಲ ಮಾಡಿದ್ರೆ ಜನಕ್ಕೆ ಯಾರಿಗಾದ್ರು ರೇಗತ್ತೆ ಸರ್. ಅದು ಯಾಕಾಗ್ ಮಾಡಿದ್ರು ಏನೋ ಗೊತ್ತಿಲ್ಲ. ಅಂದ್ರೆ ಎಳ್ನೀರ್ ಕರ್ನಾಟಕದಲ್ಲಿ ಹುಟ್ಟಿ ಎಳ್ನೀರ್ ಕುಡಿಯಕ್ ಬಂದಿಲ್ಲ ಅಂದ್ರೆ ಅದೇ. ಅದು ತುಂಬಾ ಇದಾಯ್ತು. ಅಲ್ಲ, ಮತ್ತೆ ಈಗ ಮಂಡ್ಯದಲ್ಲಿ ಹ್ಮ್. ನೋಡಿ, ಎಲೆಕ್ಷನ್ ಮಂಡ್ಯದಲ್ಲಿ ನಡೀತಿತ್ತು, ಅದೇ ಹೌದು. ಟೈಮಲ್ಲಿ ಉಳಿದಿದ್ದು ನಡೀತಿತ್ತು. ಹೌದು. ಬರೀ ಅದೊಂದೇ ಎಲೆಕ್ಷನ್ ಅನ್ನೋದು ಒಂದು ನಾನು ಮೊದ್ಲೇ ಹೇಳ್ದಂಗೆ ತೋರಿಸಿದ್ದು. ಹ್ಮ್. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ಪಕ್ಷದಲ್ಲೂ ಅಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಪಕ್ಷದಲ್ಲಿ ತುಂಬಾ ಜನ, ಕೆಲವರು ಲೋಕಲ್ ನಾಯಕರು ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವರೆಲ್ಲರೂ ಕೆಲವೊಂದು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಹ್ಮ್. ತುಂಬಾ ಡ್ಯಾಮೇಜ್ ಮಾಡ್ತು. ಹೌದು. ತುಂಬಾನೇ. ಯಾಕೆಂದ್ರೆ ನಮ್ಗೆ ಹಿಂದೆ ಒಂದ್ಸರಿನೂ ಆಗಿತ್ತು ಅದೇ ತರ ಎಕ್ಸ್ಪೀರಿಯನ್ಸ್. ಹ್ಮ್. ಬೈ ಎಲೆಕ್ಷನ್ ಒಂದ್ಸರಿ ಹ್ಮ್. ಅವ್ರು ರಮ್ಯ ಅವ್ರ ಎಲೆಕ್ಷನ್ ನಿಂತಾಗ, ಹ್ಮ್. ಅದರಿಂದ ನಾವು ಪಟ ಕಲಿಬೇಕಿತ್ತು ನಾವು ನಮ್ಮರು. ಹ್ಮ್. ನೀವು ಒಂದು ಅವರು ಆಗ ಏನು ಅಂಬರೀಷ್ ಅವರು ಇದ್ರದನ್ನ ಜನ ಹೆಂಗ್ ನೋಡ್ತಾರೆ, ಅಂಬರೀಷೇ ಬಂದವ್ರೆ ಏನಾದ್ರೆ ನೋಡೋದು ಒಂದು. ಈಗ ಅಂಬರೀಷ್ ಇಲ್ಲ ಅಂತ ಅವ್ನಿಗೆ ಅವ್ರ ಹೆಂಡತಿಗೆ ಇದ್ ಮಾಡ್ತಾವ್ರೆ ಅಂತ ಒಂದು. ನೀವು ಹೋಗ್ಬಿಟ್ಟು ಸ್ವಲ್ಪ ಏನೋ ಬಾಯಿಗೆ ಬಂದಂಗೆ ಮಾತಾಡಿದಾಗ, ಬಾಯಿ ಅಂದ್ರೆ ಏನೋ ಒಂಥರ Loose talk. ಅವಶ್ಯಕತೆ ಇಲ್ದೇನೆ ಬರೀ ಅವಶ್ಯಕತೆ ಇಲ್ದೇನೆ ಹೇಳಿಕೆ ಕೊಟ್ಟು ಅರ್ಧ ಡ್ಯಾಮೇಜ್ ಮಾಡಿ. ಅದೇ, ಅದು ಕ್ಲೀನ್ ಆಗಿ ಒಂದೊಂದ್ ಸರಿ ಬಂದಾಗೂ ಒಂದೊಂದು ಡ್ಯಾಮೇಜ್ ಗಳು ಹಾಕೊಂಡು. ಅಯ್ಯೋ, ನಮ್ಗೆ ಅದು ದಿನ ಅದೇ ಆಗಿತ್ತು. ಇವತ್ತು ಯಾರು ಏನ್ ಹೇಳ್ತಾರೋ ಅನ್ನೋ ತರ. ಅಲ್ಲಿ ಯಾರೋ ಅವ್ರು ಏನಂದ್ರೆ, ಅವ್ರೆಲ್ಲರೂ ಏನಂದ್ರೆ, ನಾನು ಹಿಂಗ್ ಹೇಳ್ಬಿಟ್ರೆ ಕುಮಾರಣ್ಣ ಖುಷಿ ಆಗ್ಬಿಡ್ತಾನೆ ಅನ್ನೋ ತರ. ಇವಂತ ಇಂಪ್ರೆಸ್ ಮಾಡಕ್ ಹೋಗ್ತಾರಲ್ಲ ಕೆಲವ್ರು ಇರ್ತಾರಲ್ಲ, ಈ ಸಣ್ಣ ಪುಟ್ಟವ್ರು ಇರ್ತಾರಲ್ಲ, ಕೆಲವರು ಆತರ ಮಾಡಿದ್ರು ಸ್ವಲ್ಪ ಡ್ಯಾಮೇಜ್ ಮಾಡಿರು. ಅದ್ ಮಾಡಕ್ ಹೋಗಿ ಏನೇನೋ ಮಾಡಿ ಇಂಪ್ರೆಸ್ ಮಾಡಕ್ ಹೋಗಿ. ಸರ್, ಇವಾಗ ತಮಿಳ್ನಾಡು ಇಲ್ಲಿ ತನಕ ಅಥವಾ ಬಹಳ ಡೆಕೇಡ್ಸ್ ಗಳಿಂದ ಯಾವುದೇ ನ್ಯಾಷನಲ್ ಪಾರ್ಟಿ ರೂಲ್ ಮಾಡಿಲ್ಲ. ಬಟ್ ಕರ್ನಾಟಕನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ವಿ ಹ್ಯಾವ್ ಕೆಪ್ಟ್ ಆನ್ ಚೇಂಜಿಂಗ್ ಬಿಟ್ವೀನ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್. ಯಾವುದೇ ಒಂದು ರೀಜನಲ್ ಪಾರ್ಟಿ ಅನ್ನೋದು ಡಾಮಿನೆಂಟ್ ಆಗಿ ಬಂದಿಲ್ಲ. ಫಾರ್ ಎಕ್ಸಾಂಪಲ್ JDS ತಗೊಂಡ್ರೆ, ಇಟ್ ಹಸ್ ನೆವರ್ ಗಾಟ್ ದಟ್ ಸ್ಟ್ರಾಂಗ್. ಕೋಲೇಷನ್ ಅಲ್ಲಿ ಗೌರ್ಮೆಂಟ್ ಮಾಡಿದೆ. ಹೌದು. ಹಿಂಗಾದಾಗ ಏನಾಗುತ್ತೆ, ಒಂದ್ ಗೌರ್ಮೆಂಟ್ ಬರುತ್ತೆ, ಇನ್ನೊಂದು ಚೇಂಜ್ ಆಗುತ್ತೆ, ಇನ್ನೊಂದ್ಸಲ ಕೋಲೇಷನ್ ಬಂದಾಗ ಒಂದು ಪಾಲಿಸಿ ಅನ್ನೋದು ಕಂಟಿನ್ಯೂಷನ್ ಆಗಲ್ಲ. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ನಿಮ್ ಪ್ರಕಾರ? ಸೊಲ್ಯೂಷನ್ ಅಂತ ಏನಿಲ್ಲ. ಈಗ ನೀವು ಸೊಲ್ಯೂಷನ್ ಅಂತ ಹೇಳಿದ್ರೆ, ಅದು ಹೇಳಿದ್ನಲ್ಲ, ನಮ್ಮಲ್ಲಿ ಯಾವ್ದಾರು ಎರಡು ರೀಜನಲ್ ಪಾರ್ಟಿ ಬರ್ಬೇಕು ನಾನು ಹೇಳ್ದಂಗೆ. ಅವಾಗ ಏನಾಗುತ್ತೆ ಅಂದ್ರೆ, ಅವರಿಬ್ರೆ ಒಂದ್ಸಲಿ ಕೊಯ್ಲೇಷನ್ ಮಾಡಿದ್ರು ನಡೆದೋಗ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಕೊಯ್ಲೇಷನ್ ಮಾಡಲ್ಲ ಅವ್ರಿಬ್ರಿಗೂ ಜಿದ್ದಾಜಿದ್ ಇರ್ಬೇಕು. ಏನೋ ಅಲ್ಲಿ ಹೆಂಗಿರ್ಬೇಕು ಅಂದ್ರೆ, ಇವ್ರಿಬ್ರೆ ಮೇನ್ ಕ್ಯಾರೆಕ್ಟರ್ ಇರ್ಬೇಕು, ನ್ಯಾಷನಲ್ ಪಾರ್ಟಿ ಸೈಡ್ ಸಪೋರ್ಟಿಂಗ್ ತರ ಆಗೋಗ್ಬೇಕು. ಅವಾಗ ಮಾತ್ರ ಇದಾಗದು. ಆಗೇನಾಗುತ್ತೆ ಅಂದ್ರೆ, ನಮ್ಗೆ ಎಲ್ಲರಿಗೂ ಜನಗಳಿಗೂ ಒಂದು ಕ್ಲಾರಿಟಿ ಆಗುತ್ತೆ. ಓಕೆ ಅಪ್ಪ, ಪ್ರತಾಪ್ ಈ ಕಡೆಗೆ, ನೀವು ಆ ಕಡೆಗೆ, ಅದೊಂದು ಇರುತ್ತೆ. ಇವ್ರ ಕಡೆನೆ, ಇವ್ರ ಕಡೆನೆ. ಆಮೇಲೆ ಯಾವಾಗ್ಲೂ ಒಂದ್ಸರಿ ಮಹಾರಾಷ್ಟ್ರದಲ್ಲಿ ಚೇಂಜ್ ಆಗ್ಬೋದು. ಆದ್ರೆ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಅಂತ ಇರುತ್ತೆ ಇವ್ರ ಕಡೆಗೆ ಅಂತ. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ಹಂಗಲ್ಲ. ಇವಾಗ ಸಮಸ್ಯೆ ಅದೇನೆ. ಈಗ ನಾನು ಮೊದ್ಲೇ ಹೇಳ್ದಂಗೆ, ನಮ್ಮ ಇದ್ರ ಪ್ರಕಾರ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಇಬ್ರಲ್ಲೂ ತುಂಬಾ ದೊಡ್ಡ ವ್ಯತ್ಯಾಸ ಇಲ್ಲ. ಇಬ್ರಿಗೂ ಅಷ್ಟೇ. ಆಯ್ತಾ? ಒಬ್ರು ಈ ಸೈಡ್ ವಾಲ್ ಕಂಡಿರ್ತಾರೆ, ಈ ಸೈಡ್ ಎಕ್ಸ್ಟ್ರೀಮ್ ಆಗಿ ಇದ್ದಾರೆ ಅಷ್ಟೇ. ಬಿಟ್ರೆ ಮಧ್ಯೆ ಏನಿಲ್ಲ. ಸೊ ನಮ್ಗೇನಂದ್ರೆ, ನಮ್ದು ಕರ್ನಾಟಕ ಸ್ಟೇಟ್ದು
ನಮ್ ರೈತರದು ಅದೇನಿದೆ ನಮ್ದೇನಿದೆ ಅಷ್ಟೇ, ಅದ್ರದ್ದು ಅದಾಗ್ಬೇಕು. ಸೊ ಇಟ್ ಡಸಂಟ್ ಮ್ಯಾಟರ್. ಅಲ್ಲೇನು ನಾವು ಈಗ ಬಿಜೆಪಿ ಜೊತೆ ಹೋಗ್ಬಿಟ್ರು, ಬಿಜೆಪಿ ಜೊತೆ ಹೋಗ್ಬಿಟ್ರು ಇವರು ಇದು ಆತರ ಅಲ್ಲ. ಎಸ್ಪೆಷಲಿ ಅಧಿಕಾರದಲ್ಲಿ ಯಾರು ಇರ್ತಾರೋ ಅವ್ರ ಮೇಲ್ಗಡೆ ಅಟ್ಯಾಕ್ ಇದ್ ಮಾಡೋದು, ಯಾರು ಬೇರೆಯವರೆಲ್ಲರೂ ಅವ್ರ ವಿರೋಧ ಇರೋದು ಸಾಮಾನ್ಯ. ಅದು ಆಂಟಿ ಇನ್ಕಮೆನ್ಸಿ ಇದ್ದೇ ಇರುತ್ತದು. ಸೊ ಈಗ ನಾವು ಬಿಜೆಪಿ ಜೊತೆ ಹೋದ ತಕ್ಷಣ ಬಿಜೆಪಿ ಜೊತೆ ಹೋದ್ರು ಇವ್ರು ಅಷ್ಟೇ, ಇವ್ರು ಇದ್ ಮಾಡೋದ್ರು ಅಂತ ಹೇಳೋದು, ಅಥವಾ ಕಾಂಗ್ರೆಸ್ ಅಧಿಕಾರದ ಕಾಂಗ್ರೆಸ್ ಜೊತೆ ಹೋದ್ರು ಅವ್ರ ಜೊತೆ ಹೋದ್ರು ಅಂತ ಆತರ ಅಲ್ಲ. ಹೇಳದಂಗೆ ಅವ್ರಿಬ್ರು 2 ಪಕ್ಷ ಬೇಕು ಮಿನಿಮಮ್. ನನ್ನ ಪ್ರಕಾರ 2 ಬದಲು 4 ಆದ್ರೂ ಒಳ್ಳೇದೇ. ಮತ್ತೆ ಸೇವಿಂಗ್ ಆಗುತ್ತಲ್ಲ, ಬರೀ ಕೋಯಲೇಷನ್ ಗವರ್ಮೆಂಟ್ ಹಂಗೇನಾಗಲ್ಲ, ಬರ್ತಾರೆ ಸಿಂಗಲ್ ಪಾರ್ಟಿನೂ ಬರ್ತಾವಾಗ. ಇಲ್ಲ, ತುಂಬಾ ಕಷ್ಟ ಇದೆ ಅದು. ಕರ್ನಾಟಕ ಬರೀ 1 ಪಾರ್ಟಿ ಇರೋದಕ್ಕೆ ಕೊಯ್ಲೇಷನ್ ಬರ್ತದೆ. 2 ಪಾರ್ಟಿ ಆಗ್ಲಿ ನೋಡಿ ಕೊಯ್ಲೇಷನ್ ಬರ್ಲಾಗ. ಓಕೆ, ಸೊ ನೀವು ಕೊಯ್ಲೇಷನ್ ಬಗ್ಗೆ ಮಾತಾಡ್ತಿದ್ವಿ. ನಾನು ಮತ್ತೆ ಏನು ಯಡಿಯೂರಪ್ಪ ಟರ್ಮ್ ಮತ್ತೆ ಕುಮಾರಸ್ವಾಮಿ ಅವರ ಟರ್ಮ್ ಬಗ್ಗೆ ಮಾತಾಡ್ತೀನಿ. 2020 ಆಯ್ತು. ಇವತ್ತೇನಾದ್ರು ಅಂದ್ರೆ ಗೋಯಿಂಗ್ ಬ್ಯಾಕ್ ಅಲ್ಲಿಗೆ, ಅವ್ರ ಟರ್ಮ್ ಆದ್ಮೇಲೆ ಯಡಿಯೂರಪ್ಪ ಅವ್ರಿಗೆ ಕೊಟ್ಟು ಬಿಟ್ಟಿದ್ರೆ ಅಧಿಕಾರನ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ನಾನ್ ಚಿಕ್ಕವನಿದ್ದೆ ಅವಾಗ, ಬಟ್ ಆದ್ರೂ ನಮ್ಮ ಮನೇಲಿ ಮಾತಾಡ್ತಿದ್ದಾಗ್ಲಿ ಯಾರೇ ಮಾತಾಡ್ತಿದ್ದೆ ಎಲ್ಲೋ ಮನೆ, ಇಲ್ಲಪ್ಪ ಕುಮಾರಸ್ವಾಮಿ ಚೆನ್ನಾಗಿ ಮಾಡಿದ್ರು, ಕುಮಾರಸ್ವಾಮಿ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಗ್ರಾಮ ವಾಸ್ತವ್ಯ ಮೆಟ್ರೋ ಎಲ್ಲ ಆಗ್ಲೇ ಸ್ಯಾಂಕ್ಷನ್ ಆಗಿತ್ತು, ಸುವರ್ಣಸೌಧ. ಎಸ್. ಸೊ ಇಷ್ಟೊಂದೆಲ್ಲ ಆದಾಗ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರು. ಅದ್ ಯಾಕೆ ಕೊಡ್ಲಿಲ್ಲ ಫಸ್ಟ್ ಕ್ವಶನ್. ಅದಾದ್ಮೇಲೆ ಕೊಟ್ಟಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 100% ಅಂದ್ರೆ ವಿನ್ ಆಗ್ತಿದ್ರ, ಕಂಪ್ಲೀಟ್ ಮೆಜಾರಿಟಿ ಬರ್ತಿತ್ತ? ಸರ್ ಹಿಂಗೆ ಅಂತ ಹೇಳಕ್ ಬರಲ್ಲ. ಅಲ್ಲ, ಯಾಕೆ ಕೊಡ್ಲಿಲ್ಲ ಫಸ್ಟ್ ಆಫ್? ಯಾಕೆ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಅದು ಏನೋ ತುಂಬಾ ತರ ಇದೆ, ತುಂಬಾ ವರ್ಷನ್ ಇದೆ. ಹೌದು. ಅಲ್ಲಿ ಒಂದು ವರ್ಷನ್ ಹೇಳ್ತಾರೆ, ಅವ್ರು ವಿತಿನ್ ಅವ್ರ ಪಾರ್ಟಿಯಲ್ಲೇ ಸ್ವಲ್ಪ ಇದಾಯ್ತು ಅಂತ ಒಂದಿದೆ, ಆಯ್ತಾ, ಅದೊಂದು ಆಕ್ಷನ್. ಇನ್ನೊಂದ್ ಕಡೆ ಇವ್ರು ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನ್ ತುಂಬಾ ಜಾಸ್ತಿ ಮಾತಾಡಲ್ಲ. ನಾನ್ ಕೇಳೋ ವರ್ಷನ್ ಹೇಳ್ತೀನಿ ಏನಂದ್ರೆ, ಇವ್ರ ಬಗ್ಗೆ ಒಳ್ಳೆ ಟಾಕ್ ಇದೆ, ಇವಾಗ ಎಲೆಕ್ಷನ್ ಆಗ್ಬಿಟ್ರೆ ಇವರೇ ಗೆಲ್ತಾರೆ ಅನ್ಬಿಟ್ಟು ಇದ್ ಮಾಡ್ಬಿಟ್ರು ಅಂತ. ಅಲ್ಲ, ನಾನ್ ಕೇಳಿರೋದು ಇದು, ನನ್ನ ಒಪಿನಿಯನ್ ಅಲ್ಲ. ಆತರ ಏನಿಲ್ಲ, ಎಲೆಕ್ಷನ್ ಹೋಗಕ್ಕೆ ರೆಡಿ ಇರ್ಲಿಲ್ಲ ಅವಾಗ. ಬಟ್ ಅಲ್ಲ, ಎಲೆಕ್ಷನ್ ಹೋಗಕ್ ರೆಡಿ ಇರ್ಲಿಲ್ಲ ಅಂದ್ರೆ ಈಗ ಕೋಲೇಷನ್ ಕೊಡ್ಲಿಲ್ಲ ಬೀಳುತ್ತೆ ಅಂತ ಗೊತ್ತಿತ್ತು. ಸೊ ಇಟ್ ಇಸ್ ಲೈಕ್ ಅಂದ್ರೆ 2 in 1 ತರನೇ ಅಲ್ಲ. ಹೌದು ಇತ್ತು, ಬಟ್ ಅದೇ ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಕೊಟ್ಟಿದ ತಕ್ಷಣ ಹಂಗಾಗುತ್ತೆ ಎಲ್ಲ ಸರಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಎಲ್ಲದು ಕೆಲವೊಂದ್ಸಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಎಲ್ಲ ಮಾಡಿರ್ತಾರೆ, ಆದ್ರೆ ನೆಕ್ಸ್ಟ್ ಟೈಮ್ ಸೋತ್ ಬಿಡ್ತಾರೆ ಕೆಲವರು. ಅದು ಯಾವ ತರ ಚೇಂಜ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬಟ್ ಇಟ್ಸ್ ವೆರಿ, ಇದು ಆಗಿದ್ರೆ ಹಂಗೆ ಆಗೋಗ್ತಿತ್ತು, ಹಿಂಗೆ ಆಗ್ತಿತ್ತು, ರಾಜಕೀಯದಲ್ಲಿ ಹೆಂಗಿಲ್ಲ. ಬಟ್ ಎಸ್, ನಾವು ಒಪ್ಕೊಂಡಂಗೆ ಕೊಡ್ಬೇಕಿತ್ತು ಅಂತ ಅನ್ಸುತ್ತೆ. ಜನ ಹೇಳೋದು ಎಲ್ಲರೂ ಕೊಟ್ಟಿದ್ರೆ, ಜನರು ಸಾಮಾನ್ಯವಾಗಿ ಜನರು ಹೇಳೋದೇನಪ್ಪ ಅಂದ್ರೆ, ಅವಾಗ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರು ಕೊಟ್ಬಿಟ್ಟಿದ್ರೆ ಕುಮಾರಸ್ವಾಮಿ ಸಖತ್ತಿತ್ತು, ತುಂಬಾ ಚೆನ್ನಾಗಿ ಇದಾಗ್ತಿದ್ರು ಅಂತ ಹೇಳ್ತಾರೆ ಎಲ್ಲರೂ. ಅದು ಐ ಮೀನ್ ಕಾಮನ್ ಜನಗಳ ಒಂದು ಒಪಿನಿಯನ್. ಹೌದು. ಅದ್ರಲ್ಲಿ ಎರಡು ಇದಿಲ್ಲ. ಅಲ್ಲ, ಈಗ ನಾನೇನಂದ್ರೆ ಅವಾಗ್ಲೇ ಕೊಟ್ಟಿದ್ರೆ 2 CM ನ ವಿತಿನ್ 40 months ಅಲ್ಲಿ ನಾವು ನೋಡೋ ತರ ಆಗ್ಬಿಡ್ತಿತ್ತು. ಅಂದ್ರೆ ಅವ್ರ ವರ್ಕು ನೋಡ್ದಂಗ್ ಆಗ್ತಿತ್ತು, ಇವ್ರ ವರ್ಕು ನೋಡ್ದಂಗ್ ಆಗ್ತಿತ್ತು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇಬ್ರು ಸಪರೇಟ್ ಆಗಾರು ಕಂಟೆಸ್ಟ್ ಮಾಡ್ಬೋದಿತ್ತು, ಒಟ್ಗೆನಾರು ಹೋಗ್ಬೋದಿತ್ತು. ಅವಾಗ ನಮ್ಗೆ ಗೊತ್ತಾಗ್ತಿದೆ, ಇಲ್ಲ ಗುರು ಇವ್ರ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು, ಇವ್ರ ಟೈಮಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ, ಅವ್ರು ಇವ್ರ ಟೈಮಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ರು, ಸೊ ಇವ್ರಿಗೆ ಓಟ್ ಹಾಕೋಣ ಅಂತ. ಸೊ ಎಲ್ಲೋ ನಮ್ಮ ರೀಜನಲ್ ಪಾರ್ಟಿಗಳು ಕೂಡ ಈ ಒಂದು ಸ್ಮಾಲ್ ಮಿಸ್ಟೇಕ್ಸ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಿದೆ. ಥಿಂಕ್ ಟ್ಯಾಂಕ್ ಆ ಲೆವೆಲ್ಗೆ, ಈಗ ನ್ಯಾಷನಲ್ ಪಾರ್ಟಿಗೆಲ್ಲ ಇರುತ್ತೆ ಥಿಂಕ್ ಟ್ಯಾಂಕ್ ಇರುತ್ತಲ್ಲ, ಬೇರೆದೆಲ್ಲ ನೋಡಿ ಯೋಚನೆ ಮಾಡಿ ಅಷ್ಟೊಂದು ಲೆವೆಲ್. ಓಕೆ, ಥಿಂಕ್ ಟ್ಯಾಂಕ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಇಸ್ ಇಟ್ ಜಸ್ಟ್ ಫ್ರಮ್ ಈ ಒಂದು ಟ್ಯಾಂಕ್ ಅಂದ್ರೆ ಸೆಲೆಕ್ಟ್ ಏನ್ ಮಾಡೋದಂತಲ್ಲ, ಅಲ್ಲಿ ಏನಂದ್ರೆ ಇಟ್ಸ್ ಕಲೆಕ್ಷನ್ಸ್ ಆಫ್ ಒಪಿನಿಯನ್ಸ್, ಕಲೆಕ್ಷನ್ಸ್ ಆಫ್ ಗುಡ್ ಪೀಪಲ್. ದಟ್ಸ್ ದ ಇದು ನಿಮ್ ಥಿಂಕ್ ಟ್ಯಾಂಕ್ ಅಂದಾಗ ಹೆಂಗಾತಂದ್ರೆ, ಎಲ್ಲೋದ್ರು ನಿಮ್ಗೆ ಇದೇನು ಒಂದು ಈಗೆಲ್ಲ ಇತ್ತೀಚೆಗೆ ಈಗೆಲ್ಲ ಏನಾಗ್ತಿದೆ ಅಂದ್ರೆ, ಏಜೆನ್ಸಿಗಳನ್ನ ತಗೊಬಂದ್ ಏಜೆನ್ಸಿಗಳು ಮಾಡ್ತಾವ್ರೆ. ಮೊದ್ಲೆಲ್ಲ ಏನ್ ಆತರ ಏನ್ ಇರ್ಲಿಲ್ಲ ನಿಮ್ಗೆ, ಯಾವ್ದು PR ಏಜೆನ್ಸಿ ಆಗ್ಲಿ ಅಥವಾ ಮಾರ್ಕೆಟಿಂಗ್ ಟೀಮ್ ಆಗ್ಲಿ ಏನು ರಾಜಕಾರಣ ಮಾಡಕ್ ಬರ್ತಿಲ್ಲ. ಮೊದ್ಲೆಲ್ಲ ಏನಂದ್ರೆ ಅವ್ರವ್ರಲ್ಲೇ ರಾಜಕಾರಣಿಗಳಲ್ಲೇ ಇರ್ತಿದ್ರು. ಹಿಂದೆ ಈಗ ಮಾಡರ್ನ್ ಇವತ್ತಿನ ರಾಜಕಾರಣದಲ್ಲೂ ಅಷ್ಟೇ, ಹಿಂದೆ ಒಂದು ರಾಜ್ಯ ನಡೆಸುವಾಗ್ಲೂ ಅಷ್ಟೇನೆ. ಇವತ್ತಿನ ಏನು ಜನ ಎಲ್ಲ ಅನ್ಕೊಳ್ಳೋದು ಏನ್ ಗೊತ್ತಾ, ಎಲ್ಲರೂ ಯಾರೋ ಕ್ಯಾಪ್ಟನ್ಸೇ ಹೋಗ್ಬಿಟ್ಟು ಎಲ್ಲ ಯುದ್ಧ ಗೆಲ್ತಾರೆ ಅಂತ. ಸುಳ್ಳೋದು. ಬರೀ ಸೈನಿಕರು ಮಾತ್ರ ಯುದ್ಧ ಗೆಲ್ತಾರೆ, ಸೈನಿಕರು ಕ್ಯಾಪ್ಟನ್ ಸ್ಟ್ರಾಂಗ್ ಆಗಿದ್ರೆ ರಾಜ್ಯ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಅದಂಗಲ್ಲ, ಹಿಂದೆನೂ ಹಂಗೆ ಬಂದಿತ್ತು. ಏನಂದ್ರೆ ಅಲ್ಲೂ ವಿದ್ವಾಂಸರಿದ್ರು, ಸಲಹೆ ಕೊಡಕ್ಕಿದ್ರು ರಾಜರಿಗೆ. ಹಂಗೆ ಇತ್ತೀಚಿನ ದಿನಗಳ ತನಕ ಪಕ್ಷದಲ್ಲಿ ಥಿಂಕ್ ಟ್ಯಾಂಕ್ ಅಂತ ಇರೋ ಎಲ್ಲರೂ, ಈಗ ರಾಜ್ಯಸಭಾ ಮೆಂಬರ್, ವಿಧಾನ ಪರಿಷತ್ ಮೆಂಬರ್, ಅವ್ರು ಎಲೆಕ್ಷನ್ ಅಲ್ಲಿ ಗೆಲ್ಲೋರಲ್ಲ, ಅವ್ರು ತಲೆ ಇರೋರು, ಅವರು ಆ ತರದ ಆಗ್ತಿತ್ತು. ಸೊ ಹಂಗ್ ನಡೀತಾ ಥಿಂಕ್ ಟ್ಯಾಂಕ್. ಆ ತರ ಹೋದಾಗ ನಿಮ್ಗೆ ಈಗ ನ್ಯಾಷನಲ್ ಪಾರ್ಟಿ ವರ್ಸಸ್ ಇದು ಅಂತ ಬಂದಾಗ, ಅಲ್ಲಿ ನಿಮ್ಗೆ ಜಾಸ್ತಿ ರಿಸೋರ್ಸಸ್ ಇರುತ್ತೆ ನಿಮ್ಗೆ. ಏನು ಎಲ್ಲಾ ತರದಲ್ಲೂ ನಿಮ್ಗೆ ಅಕಸ್ಮಾತ್ ಈಗ ರಾಜ್ಯದಲ್ಲಿ ಈಗ ನಿಮ್ಗೆ 2 ಸಲ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ರೀಜನಲ್ ಪಾರ್ಟಿ ಅನ್ಕೊಳ್ಳಿ, ಎಲೆಕ್ಷನ್ಸ್ ಹೋಗ್ಬೇಕು. ನಾನು ಎಲೆಕ್ಷನ್ಗೆ ಹೋಗ್ಬೇಕು ಅಂದಾಗ ನಿಮ್ಗೆ ಈಗ ನಮ್ಗೆ ಒಂದು 10 ವರ್ಷದಿಂದ ಅಧಿಕಾರ ಸಿಕ್ಕಿಲ್ಲ. ಕರೆಕ್ಟ್. ನಾವು ಒದ್ದಾಡ್ಬೇಕು. ನಮ್ಗೆ ಏನು ಎಲೆಕ್ಷನ್ಗೆ ಹೋಗಿ ಎಲೆಕ್ಷನ್ಗೆ
ಮಿನಿಮಮ್ ಇದು ಖರ್ಚು ಮಾಡಕ್ಕೂ ನಾವು ಎಲ್ಲಿಂದ ಅರೇಂಜ್ ಮಾಡ್ಬೇಕಪ್ಪ ಅಂತ ಒದ್ದಾಡ್ಬೇಕಾಗತ್ತೆ. ಅದೇ ನ್ಯಾಷನಲ್ ಪಾರ್ಟೀಸ್ ಹಂಗಿರ್ಲಿ, ಯಾವ್ದೋ ಬೇರೆ ಇದ್ರಲ್ಲಿ ಇರ್ತಾರೆ, ನ್ಯಾಷನಲ್ ಲೆವೆಲ್ ಇರುತ್ತೆ, ಎಲ್ಲಾ ಕಡೆ ಇರುತ್ತೆ. ಅವ್ರ ಪಾರ್ಟಿ ಫಂಡ್ ಅಂತ ಬರುತ್ತೆ ಚೆನ್ನಾಗಿ, ಓಕೆ, ಎಲ್ಲ ಜೆಡಿಎಸ್ ಮಾಡ್ತಾರೆ. ಪಾರ್ಟಿ ಫಂಡ್ ಅಂತಂದ್ರೆ ಎಷ್ಟು ಬರ್ಬೋದು ಆಸ್ ಆಫ್ ನಾವು? ಅದೆಲ್ಲ ಅಲ್ಲ ಆಕ್ಚುಲಿ ಗೊತ್ತಾಗಲ್ಲ sir. ಹೇಳಲೇಬೇಕಲ್ಲ ನೀವು, ಅಂದ್ರೆ ಪರ್ ಇಯರ್. ಅದು ನನ್ಗೂ ನಿಜವಾಗ್ಲೂ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಯಾವತ್ತೂ. ಓಕೆ. ಸರಿ, ಇವಾಗ ನಮ್ದೆಲ್ಲ ಕಡಿಮೆ ಅಲ್ಲ ಎಕ್ಸಾಕ್ಟ್ಲಿ. ಈಗ ಒಂದ್ ಪಾರ್ಟಿ ಬರುತ್ತೆ, ಬೆಳಿಬೇಕು. ಬಂದೇ ಬರುತ್ತೆ, ಇಲ್ಲ, ಬಟ್ ಪಾರ್ಟಿ ಕಡಿಮೆ ಅದ್ರ. ಪಾರ್ಟಿ ಬೆಳಿಬೇಕು ಅಂದ್ರೆ ಬರ್ಲೇಬೇಕು. ಹೌದು, ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಿಮ್ಗೆ ಏನ್ ಬೇಕಾದ್ದು ಈಗ ಈಗ ಈ ರಾಜಕೀಯ ಒಂದೇ ಅಲ್ಲ, ಏನ್ ಮಾಡ್ಬೇಕು ಅಂದ್ರೆ ದುಡ್ಡು ಫಂಡ್ ಬಂದಿಲ್ಲ ಅಂದ್ರೆ ಈಗ ಏನ್ ಮಾಡಕ್ಕಲ್ಲ, ಬದುಕೋಕ್ಕೂ ಆಗಲ್ಲ ಈಗ. ಕರೆಕ್ಟ್. ಒಂದ್ ಸೇಯಿಂಗ್ ಇದೆ ಸರ್ ಇಂಗ್ಲಿಷಲ್ಲಿ, ದ ಫಸ್ಟ್ ಜನರೇಷನ್ ಬಿಲ್ಡ್ಸ್, ಸೆಕೆಂಡ್ ಜನರೇಷನ್ ಎಂಜಾಯ್ಸ್ ಅಂಡ್ ದ ಥರ್ಡ್ ಜನರೇಷನ್ ಡಿಸ್ಟ್ರಾಯ್ಸ್ ಅಂತ. ವಿಚ್ ಇಸ್ ನ್ಯಾಚುರಲ್. ಫಸ್ಟ್ ಅವ್ರು ಕಷ್ಟ ಪಡ್ತಾರೆ, ಸೆಕೆಂಡ್ ಅವ್ರು ಎಂಜಾಯ್ ಮಾಡ್ತಾರೆ, ಮೂರನೇವ್ರು ಅದನ್ನೆಲ್ಲ ನೋಡ್ಬಿಟ್ಟು ಕಷ್ಟನೇ ಪಡಲ್ಲ, ಅಥವಾ ಏನೋ ಒಂದು ಕಾಂಟ್ರವರ್ಸಿಯಿಂದ ಪೋಸ್ಟರ್ ಬಾಯ್ಸ್ ಅಂತ ಯಾರು ಕರಿತೀವಿ ಅವರಿಂದ ಎಲ್ಲ ಹಾಳಾಗುತ್ತೆ. ಇಟ್ ಕ್ಯಾನ್ ಬಿ ಇನ್ ಸಿನಿಮಾ, ಇಟ್ ಕ್ಯಾನ್ ಬಿ ಇನ್ ಪಾಲಿಟಿಕ್ಸ್ ಆರ್ ಬಿಸ್ನೆಸ್. ಇದೇ ತರ ಆಗ್ತಾ ಇದ್ರೆ JDS ಅನ್ನೋದು ಇನ್ನ ಸ್ವಲ್ಪ ವರ್ಷಗಳಲ್ಲಿ ಇಲ್ಲದೆ ಇರಬಹುದಾ ಕರ್ನಾಟಕದಲ್ಲಿ? ವೋಟ್ ಶೇರ್ ಕೂಡ ಬೀಳ್ತಾರೆ. ಯಾಕಂದ್ರೆ ಲಾಸ್ಟ್ 3-4 ಇಯರ್ಸ್ ಅಲ್ಲಿ ಆದಂತ ಡೆವಲಪ್ಮೆಂಟ್ಸ್ ಇಡೀ ಕರ್ನಾಟಕ ನೋಡಿದೆ, ಇಂಡಿಯಾ ನೋಡಿದೆ, ವರ್ಲ್ಡ್ ನೋಡಿದೆ, ಅಂಡ್ ಇಟ್ ಹಸ್ ರೀಚ್ಡ್ ಅ ಪ್ಲೇಸ್ ವೇರ್ ಇಲ್ಲ, ವಾಪಸ್ ಬರಕ್ ಆಗದೇ ಇಲ್ಲ ಅಂತ. ಸೊ ಈ ಒಂದು ಸ್ಟೇಟ್ಮೆಂಟ್ ಅಗ್ರಿ ಮಾಡ್ತೀರಾ, ರೆಸರೆಕ್ಟ್ ಆಗ್ಬೋದು ಅಂತೀರಾ? ನೀ ರಾಜಕೀಯದಲ್ಲಿ ನೋಡಿ, ಈಗ ಇವತ್ತಿನ ಇದ್ರಲ್ಲಿ ಡೌನ್ ಆಗಿದೆ, ನೋ ಡೌಟ್. 24% ಇತ್ತು, 18 ಆಯ್ತು, ಈಗ 14 ಬಂದಿದೆ, ಅವೆಲ್ಲ Right. ಕಡಿಮೆ ಆಗಿದೆ, ಅದ್ರಲ್ಲಿ ಯಾವ್ದು ಡಿನೈ ಮಾಡಲ್ಲ, Right. ಆಯ್ತಾ. ಬಟ್ ರಾಜಕೀಯದಲ್ಲಿ ನಾನು ಯಾವ್ದನ್ನು ನೀವು ಇದ್ ಮಾಡಕ್ಕಾಗಲ್ಲ, ಏನೋ ಹಿಂಗೆ ಅಂತ ಹೇಳಕ್ಕಾಗಲ್ಲ, ಬರ್ದಾಗ ಕೊಟ್ಬಿಡ್ತೀನಿ ಆಗೋಗುತ್ತೆ ಅಂತ, ಆಯ್ತಾ. ಕರೆಕ್ಟ್. ಈಗ ಉದಾಹರಣೆಗೆ ನೀವು ಅದಕ್ಕೆ ಆ ಎಕ್ಸಾಂಪಲ್ಗೆ ನೀವು ಜಗನ್ ಅವ್ರದ್ದು ಏನೋ ವೈಎಸ್ಆರ್ ಕಾಂಗ್ರೆಸ್ ತಗೊಳ್ಳಿ, ಆಂಧ್ರದಲ್ಲಿ ಅವರು ಯಾವ ಲೆವೆಲ್ಗೆ ಇದಾಗಿದ್ರು ಅಂದ್ರೆ, ಇವ್ರು ಮತ್ತೆ ಜಗನ್ ಅನ್ನೋರು ಮತ್ತೆ ಇದೇ ಬರಲ್ಲ ಅನ್ನೋ ತರ ಹೋಗಿ ಇದಿದ್ದು ಏನೋ ರಾಜಕೀಯದಲ್ಲಿ ಅವ್ರ ಪಕ್ಷ ಅವ್ರದ್ದು ಹೋಯ್ತು ಅಂತ. ಬಟ್ ಅವ್ರು ಯಾವ ಲೆವೆಲ್ ಗೆದ್ರು ನೆಕ್ಸ್ಟ್, ಆಯ್ತಾ. ಆಮೇಲೆ ಗೆದ್ದಾಗ ಏನಂತ ಹೇಳಿದ್ರು, ಚಂದ್ರಬಾಬು ನಾಯ್ಡು ಕತೆ, ಚಂದ್ರಬಾಬು ಅವ್ರದ್ದು ಪಕ್ಷದ TDP ಕತೆ ಮುಗ್ದೋಯ್ತು, ಫುಲ್ ಮುಗ್ಸೇ ಬಿಟ್ರು ಅವರು, ಏನಿಲ್ಲ ಅಂದ್ರು. ಮತ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಫುಲ್ ಉಲ್ಟಾ ಹೋಯ್ತು. ಕರೆಕ್ಟ್. ಆತರ. ಬಟ್ ಆದ್ರೆ ಅಫ್ಕೋರ್ಸ್ ಈಗ ಆತರ ನಿಮ್ಗೆ ಏನೋ ನಾರ್ತ್ ಪೋಲ್ ಸೌತ್ ಪೋಲ್ ತರ ರಿಸಲ್ಟ್ ಬರಲ್ಲ, ನಾರ್ತ್ ಸೌತ್ ತರ ಇಲ್ಲಿ ಆತರ ಅಷ್ಟು ಮ್ಯಾಜಿಕ್ ಆಗ್ಬೇಕು. ಅಲ್ಲಿ ಇಲ್ಲೇನಾದ್ರು ನಮ್ಮಲ್ಲಿ ಹಂಗ ಆಗ್ಬೇಕು, ನಮ್ಮ ಪಾರ್ಟಿಲಿ ಹಂಗ ಆಗ್ಬೇಕು, ಮ್ಯಾಜಿಕ್ ಆಗ್ಬೇಕು, ಅಷ್ಟೊಂದು ಆಗ್ದಾನೆ ಇರ್ಬೋದು. ಆದ್ರೆ ಈ ಕೆನಾಟ್ ಇದು ಏನಲ್ಲಿ ರೈಟ್ ಆಫ್ ಮಾಡಕ್ಕಾಗಲ್ಲ, ಇವ್ರದ್ದು ಇಷ್ಟೇ ಮುಗ್ದೋಯ್ತು ಅಂತೇಳಿ. ಇದಿರುತ್ತೆ ಎಲ್ಲದಕ್ಕೂ, ಏನೋ ಇಟ್ಸ್ ಅ ಸೈಕಲ್. ರೈಟ್. ನೀವು ಅಲ್ಲಿ ತನಕ ಸಸ್ಟೈನ್ ಆಗ್ಬೇಕು ಇವರು. ಅಲ್ಲ ಬಟ್ ಗೊತ್ತಾಯ್ತಾ, ನೀವು ಮತ್ತೆ ಒಂದ್ ಟೈಮ್ ತನಕ ಹಿಂಗೋದ್ರೆ ಪರವಾಗಿಲ್ಲ, ಹಿಂಗ್ ಹೋಗ್ಬೇಕಂದ್ರೆ ಕಷ್ಟ ನೀವು ಆಗ್ಬಿಡುತ್ತೆ. ಹಿಂಗ್ ಹೋಗ್ಬೇಕು ಅಂದ್ರೆ ಕೆಳಗಡೆ ಬಂದೇ ಹೋಗ್ಬೇಕಲ್ಲ ಮತ್ತೆ. ಬಟ್ ಅದಕ್ಕೊಂದು ಲೈಕ್ ಜಸ್ಟ್ ಲೈಕ್ ಈಗ ಟ್ರೇಡಿಂಗ್ ಅಲ್ಲಿ ಒಂದು ಲೈನ್ ಐ ಅಗ್ರಿ, ನೀವ್ ಹೇಳಿದ್ ನಾನು ಅಗ್ರಿ ಮಾಡ್ತೀನಿ. ನಮ್ದು ಅಂತಲ್ಲ, ತುಂಬಾ ಇದ್ರಲ್ಲೂ ವೋಟ್ ಶೇರು, ಐ ಮೀನ್ ಇಫ್ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡೋಗ್ ಹೋದ್ರು ತುಂಬಾ ಪಕ್ಷಗಳದು ಹಂಗೆ ಆಗಿದೆ, ಆಯ್ತಾ. ಕಡಿಮೆ ಆಗ್ತಾ ಬಂದಿದೆ, ಎಲ್ಲ ಆಗಿದೆ. ಬಟ್ ಅದು ಟ್ರೆಂಡ್, ಅದು ನಿಮ್ಗೆ ಮತ್ತೆ ಟ್ರೆಂಡ್ ಚೇಂಜ್ ಆಗುತ್ತೆ, ಮತ್ತೆ ಇವ್ರು ಬೇಜಾರಾಯ್ತಾರೆ. ಅಲ್ಲಿ ತನಕ ಇವ್ರು ಸರ್ವೆ ಹೋಗ್ಬೇಕು, ಏನೋ ಇವರೇ ಇರ್ತಾರೋ, ಬೇರೆಯವ್ರು ಕೊಡ್ತಾರೋ, ಬೇರೆಯವ್ರು ಮಾಡ್ತಾರೋ. ಈಗ ದೇವೇಗೌಡರು ಮನೆಯವರೇ ಮಾಡ್ತಾರೋ, ಇಲ್ಲ ಬೇರೆಯವ್ರು ಮಾಡ್ತಾರೋ, ಆ ಪಕ್ಷ ಉಳ್ಕೊಂಡ್ರೆ, ಪಕ್ಷ ಉಳಿದು ನಡಕ್ತಾ ಹೋದ್ರೆ ಚಾನ್ಸಸ್ ಇದೆ. ಇಟ್ಸ್ ನಾಟ್ ದಟ್ ಆಗದೇ ಇಲ್ಲ ಅಂತ ಏನಿಲ್ಲ. ನಿಮ್ಗೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಸರ್. ರಾಜಕೀಯದಲ್ಲಿ ಯಾವ್ದು ಶಾಶ್ವತ ಅಲ್ಲ. ಇವತ್ತು ಒಂದು ಸಣ್ಣ ಪುಟ್ಟ ಒಂದು ಇನ್ಸಿಡೆಂಟ್ ಸಾಕು, ನಾಳೆ ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿರುತ್ತೆ ರಾಜಕೀಯದಲ್ಲಿ. ತುಂಬಾ ಕಡೆ ಆಗಿದೆ. ಸೊ ಈಗ ಒಂದು ಪಾರ್ಟಿ ಸ್ಟಾರ್ಟ್ ಮಾಡ್ಬೇಕು ಅಂತ ಆಗ್ಲೇ ಮಾತಾಡ್ತಿದ್ವಿ. ಓಕೆ, ನೀವು ಹೇಳಿದ್ರೆ 2 ಪಾರ್ಟಿ ಬೇಕು ಅಂತ ಮಿನಿಮಮ್ ಒಂದು ಪಾರ್ಟಿಯಿಂದ ಏನೋ ಅಂತ ಹೇಳಿದ್ರಿ. ಸೊ ಯಾವ ಒಂದು ಕ್ಷೇತ್ರದಲ್ಲಿ ಈಗ ಕೋಸ್ಟಲ್ ಕರ್ನಾಟಕ ಕಡೆಯಿಂದ ಒಂದು ಪಾರ್ಟಿ ಬರ್ಬೇಕಾ, ಇಲ್ಲ ನಾರ್ತ್ ಕರ್ನಾಟಕದಿಂದ ಕಡೆ ಒಂದು ಪಾರ್ಟಿ ಬರ್ಬೇಕಾ, ಇಲ್ಲ ಇದೇ ಮಂಡ್ಯ, ಮೈಸೂರು, ಹಾಸನ್ ಕಡೆಯಿಂದ ಇನ್ನೊಂದು ಪಾರ್ಟಿ ಬರ್ಬೇಕಾ, ಏನ್ ಸಜೆಸ್ಟ್ ಮಾಡ್ತೀರಾ ನೀವು? ಇದೆ ಮತ್ತೆ ಇದೇ ಇದಾಗುತ್ತೆ. ಇಲ್ಲ, ಯಾಕೆ ಅಂದ್ರೆ ಈಗ ಒಂದು ಪಾರ್ಟಿ ಬರ್ಬೇಕು ಅಂದ್ರೆ ಅದಕ್ಕೊಂದು ಸ್ಟ್ರಾಂಗ್ ಒಂದು ಬ್ಯಾಕಿಂಗ್ ಬೇಕೇ ಬೇಕು. ಈಗ ಮಂಗಳೂರು ಕಡೆಯಿಂದ ಕೇಳಿದ್ರೆ ಮಂಗಳೂರಿಗಿಂತ ನಾರ್ತ್ ಕರ್ನಾಟಕ ಮತ್ತೆ ಮಧ್ಯ ಕರ್ನಾಟಕ ಕವರ್ ಮಾಡುತ್ತಲ್ಲ, ಆ ಕಡೆ ಬರ್ಬೇಕು. ಮಧ್ಯ ಕರ್ನಾಟಕ, ದಾವಣಗೆರೆ, ಅಲ್ಲಿದ್ ಹೋಲ್ಡ್ ಇರ್ಬೇಕು. ಅವರು ಸ್ವಲ್ಪ ಬೆಂಗಳೂರಲ್ಲೂ ಇನ್ಫ್ಲೂಯೆನ್ಸ್ ಇರ್ಬೇಕು. ಅಲ್ಲ ಈಗ ಓಕೆ ಅಂದ್ರೆ ಆಮೇಲೆ ಇನ್ನೊಂದ್ ಹೇಳ, ನಮ್ಮಲ್ಲಿ ಸೌತ್ ನಾವ್ ಹೇಳ್ತಿದೀವಿ, ಹಳೆ ಮೈಸೂರು ಹೇಳ್ತಿದೀವಿ, ಆದ್ರೆ ನಮ್ದೇ ಹೋಲ್ಡ್ ಇಲ್ಲ ಬೆಂಗಳೂರಲ್ಲಿ. ರೀಜನಲ್ ಪಾರ್ಟಿ ಆಗಿ ಬೆಂಗಳೂರು ಒಳಗಡೆ ಹೋಲ್ಡ್ ಉಳಿಸ್ಕೊಂಡಿಲ್ಲ ನಾವು. ಕರೆಕ್ಟ್. ನೀವು ಅಲ್ಲಿ ಆಲ್ರೆಡಿ 10% ಸೀಟು ಮೈನಸ್ ಇರೋದು, 224 ಸೀಟು. ಬೆಂಗಳೂರಲ್ಲಿ ಎಷ್ಟಿದೆ? 20+ ಸೀಟ್ಸ್ ಇದೆ. ನಿಮ್ 10% ಆಲ್ರೆಡಿ, ನೀವು 10% ಆಲ್ರೆಡಿ ನೆಗೆಟಿವ್ 10%. ಅಲ್ಲ, ನನಗೆ ಕೇಳಿದ್ರೆ ಮಂಗಳೂರು ಇಸ್ ದಟ್ ಒನ್ ಪ್ಲೇಸ್
ಜನ ಎಜುಕೇಟೆಡ್ ಆಗಿದ್ದಾರೆ, ಯಾರೋ ಒಬ್ರಿಗೆ ಬಂದು ಇಲ್ಲ ನಾನೇನೋ ಮಾಡ್ತೀನಿ ನಾನು ಅಂದ್ರೆ ಅಂತ ಮಾಡಿದ್ರೆ ಇಟ್ ಕ್ಯಾನ್ ಬಿ ಎ ಬೆಟರ್ ಐಡಿಯಾ ಅಲ್ಲ, ಯಾಕಂದ್ರೆ ಜನ ಟ್ರಸ್ಟ್ ಮಾಡಕ್ಕೂ ಆಗುತ್ತೆ. ಇಲ್ಲ ಹಂಗೇನಿಲ್ಲ ಸರ್. ಮಂಗಳೂರಲ್ಲೂ ಏನಂದ್ರೆ ನಿಮ್ಗೆ ಮಂಗಳೂರಿಂದ ಈಗ ಎಲ್ಲಿ ಮಂಗಳೂರಿಂದ ಶಿವರ ಕಾರವಾರ ತನಕ ಹೋದ್ರೆ ಅಲ್ಲಿನೂ ನಿಮ್ಗೆ ಅಷ್ಟು ಈಸಿ ಏನಲ್ಲ ರಾಜಕೀಯ ಮಾಡೋದು. ರಾಜಕೀಯ ಈಸಿ ಅಲ್ಲ ಅಲ್ಲಿ ಅಂದ್ರೆ ಆಯ್ತಾ? ಒಂದ್ ಟಾಕಿಂಗ್ ಓನ್ಲಿ ಕಾಲದಲ್ಲಿ ಅಬೌಟ್ ರೀಜನಲ್ ಪಾರ್ಟಿ. ಇವತ್ತೇನ್ ಬಿಜೆಪಿ ಏನ್ ಇದಿದೆ ಅಲ್ಲಿ ಜನತಾ ಪಕ್ಷ ಇತ್ತು ಫಸ್ಟ್. ಜನತಾ ಪಕ್ಷ ಫುಲ್ ಸ್ಟ್ರಾಂಗ್ ಪಕ್ಷ ಅಲ್ಲಿ. ಕರೆಕ್ಟ್. ಕರಾವಳಿಲಿ ಜನತಾ ಪಕ್ಷ ತುಂಬಾ ಸ್ಟ್ರಾಂಗ್ ಇತ್ತು ಮೊದಲು. ಹೌದು. ಸೊ ಅದೀಗ ಅದೇ ನಾನು ಹೇಳಿದ ಅವಾಗ ಚೇಂಜ್ ಆಯ್ತಲ್ಲ, ಅವಾಗ ಯಾವಾಗ ಬೇರೆ ಬೇರೆ ಆಯ್ತು, ಅಲ್ಲಿ ಆ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಅದು ಅಲ್ಲಿ ಉಳ್ಕೊತ ಅಲ್ಲಿ ಮತ್ತೆ ಇದ್ರಲ್ಲಿ ಇಲ್ಲಿ. ಸೊ ನೀವು ಬರೀ ಕರಾವಳಿಯಲ್ಲಿ ಅಂತ ಮಾಡ್ಕೊಳಕ್ ಹೋದಾಗ ಬರೀ ಕರಾವಳಿ ಮೂಲ ಬಂದ್ರೆ ನಿಮ್ಗೆ ಎಷ್ಟು ಸೀಟ್ ಇದಾವೆ ನಿಜ. ಮತ್ತೆ ಇನ್ನೊಂದೇನ್ ಗೊತ್ತಾ, ನೀವು ಒಂದ್ ಕಡೆಯಿಂದ ನೋಡ್ಕೊಂಡ್ ಬನ್ನಿ, ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆಯಲ್ಲ, ನಿಮ್ಗೆ ಕರಾವಳಿ ಒಂಥರ ಟ್ರೆಂಡ್ ಸೆಟ್ ಮಾಡ್ತಾರೆ. ನೀವು ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಬಂದಾಗ ಫುಲ್ ಎಲ್ಲ ಕಡೆ ಕಾಂಗ್ರೆಸ್ ಇರುತ್ತೆ. ಎಕ್ಸಾಕ್ಟ್, ನಾನು ಅದಕ್ಕೆ ಹೇಳ್ತೀನಿ. ಆದ್ರೆ ಬರೀ ಅಲ್ಲಿದೆ ಇದ್ ಮಾಡ್ಕೊಂಡು ನೀವು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದಾಗ ಈಗ ಒಂದ್ ಕಡೆ ಈಗ ಆಪ್ ಹಂಗೆ ಆಗಿದೆ ಅಲ್ವಾ. ಆಪ್ ಫಸ್ಟ್ ಟೈಮ್ ಬಂದ್ ನಿಂತ್ಕೊಂಡ್ರು, ಗೆದ್ರು, ಆಮೇಲೆ ಪಂಜಾಬ್ ಹೋದ್ರು, ಪಂಜಾಬ್ ಗೆದ್ರು. ಚಿಕ್ಕ ಸ್ಟೇಟ್ ಎಕ್ಸಾಕ್ಟ್ಲಿ ಸರ್. ಈಗ ಒಂದು ರೀಜನಲ್ ಪಾರ್ಟಿ ಶುರು ಆಗ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಗೆಲ್ಬೇಕಲ್ಲ. ನಿಜ ಅಂದ್ರೆ ಈಗ ಮಾಡ್ಬೋದು. ಈಗ ಅಟ್ಲೀಸ್ಟ್ ನಾನು ಏನಕ್ಕೆ ಮಂಗಳೂರು ಅಂತ ಹೇಳ್ತೀನಿ, ಅಲ್ಲಿ ಒಂದು ತುಳು ಒಂದು ಇದಿದೆ, ಇಲ್ಲ ಅವ್ರಿಗೆ ಮುಂದೆಗಡೆ ಹೋದ್ರೆ ಕೊಂಕಣಿ ಅಂತ ಇದೆ, ಅದ್ರ ಮುಂದೆ ಹೋದ್ರೆ ಕಾರವಾರ ಏನೋ ಕುಂದಾಪುರ ಸೈಡ್ ಬರುತ್ತೆ. ಅಟ್ಲೀಸ್ಟ್ ಆ ಒಂದ್ ಇದ್ರಲ್ಲಾರು ಗೆದ್ಕೊಂಡು ಅದನ್ನ ಸ್ಪ್ರೆಡ್ ಮಾಡ್ಕೋಬಹುದಲ್ಲ. ಅಂದ್ರೆ ನಾವ್ ಇದು ಮಾಡಿದ್ವಿ ಅದ್ ಮಾಡ್ವಿ, ಯಾಕಂದ್ರೆ ಉತ್ತರ ಕರ್ನಾಟಕ ನೀವು ಹೇಳ್ದಂಗೆ ಚೇಂಜ್ ಮಾಡೋದು ತುಂಬಾ ಕಷ್ಟ. ಈಗಿನ್ನ ಬೆಳೀತಾ ಇದೆ, ಚೇಂಜ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಇಲ್ಲ, ನೀವು ಉತ್ತರ ಕರ್ನಾಟಕದಲ್ಲಿ ಯಾರು ತುಂಬಾ ದೊಡ್ಡ ಪ್ರಭಾವಿ ರಾಜಕಾರಣಿ ಯಾರಿದ್ದಾರೆ ರಾಜಕಾರಣಿಗೆ ಪ್ರಭಾವಿ ದೊಡ್ಡ ಇದಾಗಕ್ಕೇನು ಏನಿಲ್ಲ. ಒಂದು ಯಾವ್ದಾರು ಒಂದು ಹೋರಾಟಕ್ಕಿಂತ ಮುನ್ನೆಲೆ ತಗೊಂಡು ಮಾಡ್ರೆ ಅವ್ರು ದೊಡ್ಡ ಅವ್ರನ್ನ ಲೀಡರ್ ಅಂತ ಒಪ್ಕೊಳ್ತಾರೆ ಸರ್ ಜನ. ಅಲ್ಲ, ಅದು ಎಷ್ಟ್ ದಿನ ನಡೆಯುತ್ತೆ? ಅಲ್ಲ, ಒಂದ್ಸಲಿ ಒಪ್ಕೊಂಡಾದ್ಮೇಲೆ ಅವ್ರ ಇದ್ರಲ್ಲಿ ನಡೆಯುತ್ತದು. ಒಬ್ರು ಸಕ್ಸಸ್ ಆದ್ರೆ ಇನ್ನೊಬ್ರು ಮಾಡ್ತಾರೆ. ಅಲ್ಲ, ಈಗ ನಮ್ಮಲ್ಲೇ ಈಗ ಉದಾಹರಣೆಗೆ ತಗೊಳ್ಳಿ, ಒಂದ್ ಯಾವ್ದಾರು ಹೋಟ್ಲು ಚೆನ್ನಾಗಿ ನಡೀತಿದೆ ಅಂದ್ರೆ ಎದುರುಗಡೆ ಬಂದು ಹೋಟ್ಲೆ ಮಾಡ್ತಾರೆ. ಕರೆಕ್ಟ್. ಅವ್ರು ಯೋಚನೆ ಮಾಡಲ್ಲ ಅವ್ನ 5 ಲಕ್ಷ ಬಿಸ್ನೆಸ್ ಮಾಡ್ತಾವ್ರೆ ಅಂತ, ಇವ್ನಿಗೂ 5 ಲಕ್ಷ ಆಗುತ್ತೆ ಅನ್ಕೋತಾರೆ. ಅವ್ನು 5 ಲಕ್ಷದಲ್ಲಿ ಕಿತ್ಕೊಂಡು ತಿನ್ಬೇಕು ಅಂತ ಯೋಚನೆ ಮಾಡಲ್ಲ. ಆತರ ಹೇಳ್ತಿರೋದು. ಒಬ್ರು ಸಕ್ಸಸ್ ಆದ್ರೆ ಬೇರೆಲ್ಲ ಟ್ರೈ ಮಾಡ್ತಾರೆ, ಬಟ್ ಯಾರು ಸಕ್ಸಸ್ ಆಗ್ಬೇಕು ಒಬ್ರು. ಬಟ್ ಇವಾಗ ರೀಜನಲ್ ಪಾರ್ಟಿ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಲೇಟ್ ಆಗಿದೆ ಅನ್ಸುತ್ತೆ. ಬಿಕಾಸ್ ನ್ಯಾಷನಲ್ ಪಾರ್ಟೀಸ್ಗಳು ತುಂಬಾ ಇಲ್ಲ, ಇದು ಒಳ್ಳೆ ಟೈಮು. ಯಾಕೆಂದ್ರೆ ಜನ ಏನ್ ಗೊತ್ತಾ, ಅವ್ರು ಎಷ್ಟೇ ಸ್ಟ್ರಾಂಗ್ ಇರ್ಲಿ, ಜನಕ್ಕೊಂದು ಈಗ ಆಪ್ಷನ್ ಇಲ್ಲ. ಕರೆಕ್ಟ್. ಹೌದು ಸರ್, ನಿಮ್ಗೆ ಆಪ್ಷನ್ ಇದ್ರೆ ನೀವು ಆಪ್ಷನ್ ನೋಡ್ತೀರಾ. ನೀವು ಆಪ್ಷನ್ ಇಲ್ದೋದಾಗ ಏನಾಗುತ್ತೆ ಅಂದ್ರೆ ಯಾವ್ದಿದೆ ತಗೋಬೇಕು, ಯಾವ್ದಿದೆ ಅದನ್ನ ಯಾವ್ದಿದೆ ಇದರ ಇವರು ಆಪ್ಷನ್ ಬೆಟ್ರ್, ಈ ಆಪ್ಷನ್ ಬೆಟ್ರ್ ಅಂತ ನೋಡ್ತೀವಿ. ನೀವು ಆಪ್ಷನ್ ಇದ್ದಾಗ ನೀವು ಆಪ್ಷನ್ ನೋಡ್ತೀವಿ ಯಾವ್ದು ಅಂತ ಸೆಲೆಕ್ಟ್ ಮಾಡ್ತೀರಾ. ನಿಮ್ಗೀಗ ನಮ್ಮಲ್ಲಿ ಈಗ ಏನಾಗಿದೆ ಆಪ್ಷನ್ ಇಲ್ಲ. ಕರೆಕ್ಟ್. ಓಕೆ ಸರ್, ಈಗ ಇನ್ನೊಂದು ಹೇಳ್ತೀನಿ. ನೆಕ್ಸ್ಟ್ 10 yearsಗೆ ಓಕೆ ಗುರು, ಈ ಲೀಡರ್ ಅಂದ್ರೆ ಇವರು ನಾನು ನೋಡ್ತಾ ಇದೀನಿ ಬೆಳೆಯಕ್ಕೆ ಸಖತ್ತಾಗಿ ಒಂದು ಇದಿದೆ ಅಂತ ಅಂದ್ರೆ ಕರ್ನಾಟಕದಿಂದ ಯಾವ ಲೀಡರ್ ಇರ್ಬೋದು ಅದು? ಅದೇ ನನ್ಗೆ ಪಾರ್ಟಿ ಸ್ಪೆಸಿಫಿಕ್ ಆಗಿ ಅಂದ್ರೆ ಯಾವ ಪಾರ್ಟಿಯಿಂದಾನು ಬೇಕಾದ್ರೆ ಹೇಳಿ. ಯಾಕಂದ್ರೆ ನಾನು ಇವಾಗ ಏನ್ ನೋಡ್ತೀನಿ ಅಂದ್ರೆ ಕರ್ನಾಟಕದಲ್ಲಿ CM ಕ್ಯಾಂಡಿಡೇಟ್ ಅಂತ ಮಾತಾಡಿದ್ರೆ ಯಾರು ಆಗ್ಬೋದು ನೆಕ್ಸ್ಟ್ ಅಂದ್ರೆ ಯಾರು? ನಂದು ಇದ್ರಲ್ಲಿ ಹೇಳ ಸರ್, ನಂದು ಒಪಿನಿಯನ್ ಅಲ್ಲಿ, ನನ್ನ ಪರ್ಸನಲ್ ಇದ್ರಲ್ಲಿ ಪಾರ್ಟಿ ಇದ್ರಲ್ಲ, ಇಟ್ ಶುಡ್ ಇದು ಈ ನಮ್ ಇದ್ರಲ್ಲಿ ಆತರ ಇರ್ಬಾರ್ದು. ಏನಂದ್ರೆ ಇವ್ನು CM ಕ್ಯಾಂಡಿಡೇಟ್, ಇವರೇ CM ಆಗ್ಬೇಕು ಅನ್ನೋದು ಇರ್ಬಾರ್ದು. ಓಕೆ, ಅಲ್ಲ ನೀವು ಯಾವಾಗ್ಲೂ ಹೇಳಿದ್ರಿ ಒಬ್ಬ ಸ್ಟ್ರಾಂಗ್ ಲೀಡರ್ ಇರ್ಬೇಕು, ಅವ್ರ ಮೇಲೆ ನಂಬಿಕೆ ಇರ್ಬೇಕು. ಪೊಲಿಟಿಕಲ್ ಅದು ಪಾರ್ಟಿ ಎಲ್ಲ ಮಾಡೋದಕ್ಕೆ ನಾನು ಹೇಳ್ತಿರೋದು ಬೆಳಿತಾರೆ ಅಂತ ಹೇಳಿದ್ರಲ್ಲ ಈಗ ಯಾರಿಗಾರು. ಅಲ್ಲ, ನಾನು CM ಕ್ಯಾಂಡಿಡೇಟ್ ಆಗಿ ಕೇಳ್ತಿರೋದು. ಅಂದ್ರೆ ಈಗ ಇವ್ರು ಬೆಳ್ಕೊಂಡು ಹೋಗಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿದ್ರು ಪರವಾಗಿಲ್ಲ, ಒಂದು 10 yearsಗೆ ಯು ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ದಿಸ್ ಪರ್ಸನ್ ಅಂತಂದ್ರೆ ಯಾರು ಇರ್ಬೋದು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಯಾರನ್ನ ಹೇಳ್ಬೋದು? ಇವಾಗ ಏನಾಗಿದೆ ಅಂದ್ರೆ ಒಂದ್ ಜನರೇಷನ್ದು ಈಗ ಸಿದ್ದರಾಮಯ್ಯ ಹಳೆ ನೀರು ಹೋಗ್ತಾ ಇದೆ, ಸಿದ್ದರಾಮಯ್ಯ ಅವ್ರು ಹೋದ ತಕ್ಷಣ ಈಗ ಏನಾಗ್ತಿದೆ ಅಂದ್ರೆ ಮಧ್ಯದಲ್ಲಿ ಇದಾರಲ್ಲ ಇನ್ನು ಉಳಿದವರು, ಅವ್ರೆಲ್ಲರೂ ಈ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ತರದ ಆತರ ಇದ್ದಾರೆ. ಈಗ ಒಂದು ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಇದು ಮುಗ್ದೋಯ್ತಿದ್ದು. ಒಂದು ಆಕ್ಚುಲಿ ಕುಮಾರಸ್ವಾಮಿ ಅವ್ರಿಗಿಂತ ಸೀನಿಯರ್ ಇದ್ರಲ್ಲಿ ತಗೊಂಡಾಗ ಯಾರು ಕುಮಾರಸ್ವಾಮಿ ಅವ್ರದ್ದು ಸೀನಿಯರ್ ತಗೊಂಡಾಗ ಇವರು ಸಿದ್ದರಾಮಯ್ಯ ಅವರು ಲಾಸ್ಟ್ ಇದು ಬ್ಯಾಚ್ ಇದು. ಯಡಿಯೂರಪ್ಪ ಇರ್ಬೋದು, ದೇವೇಗೌಡರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇದ್ರಲ್ಲಿ. ಸೊ ಅವ್ರದ್ದು ಮುಗಿದ್ಮೇಲೆ ಈಗ ಮಧ್ಯದಲ್ಲಿ ಇದಾರಲ್ಲ, ಅವರು ಈ ಕಡೆಗೂ ಇನ್ಫ್ಲೂಯೆನ್ಸ್ ಅರ್ಧ ಇಲ್ಲ, ಈ ಕಡೆ ಇನ್ನು ಪೂರ ಹೆಂಗಿದಾರಲ್ಲ ಆ ಕಡೆಗೂ ಅರ್ಧ ಇದಾರೆ. ಸೊ ಅವ್ರು ಯಾರನ್ನು ನಮ್ಗೆ ದೊಡ್ಡದಾಗಿ ಏನೋ ಒಂದು ದೊಡ್ಡ ಸ್ಟ್ಯಾಂಡ್ ತಗೊಂಡು ಮಾಡ್ತಾರೆ ಅನ್ನೋದು ಯಾರ ಮೇಲೂ ಇದಿಲ್ಲ. ಈಗ ಸ್ಟೇಟ್ ಅಲ್ಲಿ ಈಗೇನು ಇವ್ರು ಬಿಟ್ರೆ, ಈಗ ಯಾರನ್ನ ಸೀನಿಯರ್ಸ್ ಎಲ್ಲ ಬಿಟ್ಬಿಟ್ರೆ ನೆಕ್ಸ್ಟ್ ಜನರೇಷನ್ ಈಗ ಒಂದು 50s ಅಲ್ಲೆಲ್ಲ ಇದಾರಲ್ಲ,
ಅವ್ರೆಲ್ಲಾರು ತಗೊಂಡಾಗ ಅವ್ರು ಯಾರು ನಾನೊಂದು ಸ್ಟ್ಯಾಂಡ್ ತಗೊಂಡ್ ಮಾಡ್ತೀನಿ ಅಂದ್ರೆ ಯಾರು ಇಲ್ಲ ಈಗ. ಎಕ್ಸಾಕ್ಟ್ಲಿ ನನ್ ಕ್ವಶನ್ ಅದೇ. ಅದೇನಕ್ಕೆ ಅಂದ್ರೆ ಅವ್ರು ದೇ ಆರ್ ಕನ್ಫ್ಯೂಸ್ ತರ, ಒಂಥರ ಆ ಕಡೆಗೂ ಇನ್ಫ್ಲೂಯೆನ್ಸ್ ಆಗಿಲ್ಲ, ಇವ್ರ ಈ ಕಡೆಗೂ ಇನ್ಫ್ಲೂಯೆನ್ಸ್ ಆಗಿಲ್ಲ, ಆತರ. ಎಕ್ಸಾಕ್ಟ್ಲಿ ಏನಕ್ಕೆ ಹಂಗನ್ಸುತ್ತೆ, ಯಾವಾಗಲೂ ಅದೇ ಥಿಂಕ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಮಿನೆಂಟ್ ಲೀಡರ್ ಗುರು, ಇವ್ರ ಲೀಡರು ನಮ್ಗೆ ಏನೋ ಇವ್ರನ್ನ ಅಂದ್ರೆ ಲೈಕ್ ಕರ್ನಾಟಕದಿಂದ ಇವ್ರು ರೆಪ್ರೆಸೆಂಟ್ ಮಾಡಕ್ ಒಬ್ರು ಇದಾರೆ ಅನ್ನೋ ತರ ಹೇಳಕ್ ಯಾರು ಇಲ್ವಲ್ಲ, ಅಂತ ಪರಿಸ್ಥಿತಿಗೆ ಬಂದಿದೀವಲ್ಲ ಅಂತ ಯಾವಾಗಲೂ ಅನ್ಸ್ತಾ ಬಟ್ ಇದು ಆಲ್ ಯಾವ್ದೋ ಒಂಥರ ಕೆಲವೊಂದು ರೆವಲ್ಯೂಷನ್ ತರ ಆಯ್ತವೆ, ಅದ್ರಲ್ಲಿ ಆಗ್ತಾರೆ ಬರ್ತವೆ. ಅಲ್ಲ, ಶುಡ್ ಹ್ಯಾಪನ್, ರೆಗ್ಯುಲರ್ ಆಗಿ ಆಗುತ್ತೆ. ಆಗ್ಬೇಕು, ರೆಗ್ಯುಲರ್ ಆಗಿ ಆಗ್ಬೇಕು. ಹಾಗೆ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅವಾಗ ಅದ್ ಯಾವಾಗ ಆಗುತ್ತೆ ಅಂದ್ರೆ ಎಸ್ಪೆಷಲಿ ಈ ತರ ಆದಾಗ ಆಗುತ್ತೆ, ಯಾವಾಗ ನಿಮ್ಗೆ ಒಂಥರ ಈ ತರದ್ ಲೀಡರ್ಶಿಪ್ಗೆ ಇದೆಲ್ಲ ಒಂಥರ ಸ್ಕಾರ್ಸಿಟಿ ಬರುತ್ತಲ್ಲ, ಬರಗಾಲ ಬರುತ್ತಲ್ಲ, ಕರೆಕ್ಟ್ ಅವಾಗ್ಲೇ ಉಟ್ಕೊಳ್ಳೋದು. ಸೊ ಒಳ್ಳೇದೇ ಈಗ ಒಂದು ಇದಾಗೋದು. ಕರೆಕ್ಟ್. ಸ್ವಲ್ಪ ಜನಕ್ಕೆ ಒಂಥರ ಆಗ ಸ್ವಲ್ಪ ಇದ್ ಬರುತ್ತೆ, ಏನಂದ್ರೆ ಓ ಇಲ್ಲಪ್ಪ ನಮ್ಗೆ ನಾವು ಈ ತರ ಇದಿರ್ಬಾರ್ದು ಅನ್ನೋದುವೆ, ಒಂಥರ ಕನ್ಫ್ಯೂಸ್ಡ್, ಆ ಕಡೆಗಿಲ್ಲ ಈ ಕಡೆಗಿಲ್ಲ ಅನ್ನೋ ತರ ಇರೋರ್ನಕ್ಕಿಂತ ಹೆಚ್ಚಾಗಿ ಒಬ್ರನ್ನ ಆತರ ಇರ್ತಾರೆ ಎಷ್ಟೊಂದ್ ಜನ, ಅವ್ರು ನಾವು ಗುರ್ತಿಸಿರಲ್ಲ, ಆ ತರ ಟೈಮ್ ಬಂದಾಗ ಗುರ್ತಿಸ್ತೀವಿ. ಸರ್, ಏನ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಒಂದು ರೀಜನಲ್ ಪಾರ್ಟಿ ಸ್ಟಾರ್ಟ್ ಮಾಡ್ಬೇಕು ಇವಾಗ? ಬಿಕಾಸ್ ಇವಾಗ ತಮಿಳ್ನಾಡು ತಗೊಂಡ್ರೆ ಇಟ್ಸ್ ಬೇಸ್ಡ್ ಆನ್ ದ್ರವಿಡಿಯನ್ ಪ್ರಿನ್ಸಿಪಲ್ಸ್, ಕೇರಳ ಇಸ್ ಕಮ್ಯುನಿಸ್ಟ್, ತೆಲುಗುದಲ್ಲಿ ತೆಲುಗು ಕಾಸ್ಟ್ ಮಾಡಿದ್ರು. ಕರ್ನಾಟಕದಲ್ಲಿ ಕೂಡ ಎಲ್ಲೋ ಒಂದ್ ಮಟ್ಟಕ್ಕೆ ಐ ಮೀನ್ JDS ಬಂದಿದ್ದು ರೈತರು ಅಂತ ಹೇಳಿ, ಈವನ್ ದ ಕಾಸ್ಟ್ ಆಲ್ಸೋ ಮೇಡ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಬಿಕಾಸ್ ಓಲ್ಡ್ ಮೈಸೂರ್ನ ಇಂಪ್ಯಾಕ್ಟ್ ಮಾಡಿರೋ ಕಾರಣ. ಇವಾಗ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರು ಅಂತ ತಗೊಂಡ್ರೆ ಕನ್ನಡ ಒಂದು ಇಶ್ಯೂ ಯಾವಾಗ್ಲೂ ನಾವು ರೇಸ್ ಮಾಡ್ತಾ ಇರ್ತೀವಿ, ನೀವು ಮಾತಾಡ್ತೀವಿ. ಈಗ ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ತಗೊಂಡು ಒಂದು ಪಾರ್ಟಿ ಬರ್ಬೇಕಾ, ಕಾಸ್ಟ್ ಅನ್ನೋದು ತಗೋಬೇಕಾ, ಐಡಿಯಾಲಜೀಸ್, ವಾಟ್ ಶುಡ್ ಡ್ರೈವ್ ಅ ರೀಜನಲ್ ಪಾರ್ಟಿ ಇವಾಗ ಪ್ರೆಸೆಂಟ್? ಇಲ್ಲ, ಒಂದು ಸಿಂಗಲ್ ಈಗ ಬರೀ ಲಿಂಗ್ವಿಸ್ಟಿಕ್ ಒಂದೇ ಇಟ್ಕೊಂಡು ಹೋಗ್ತೀನಿ ಅಂದ್ರೂ ಏನ್ ಕಷ್ಟ ಅಂತ ಹೇಳಿದ್ರೆ, ಈಗ ಲಿಂಗ್ವಿಸ್ಟಿಕ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ, ನಮ್ಗೆ ಎಲ್ಲಾ ಕಡೆ ಇದೆ ಪ್ರಾಬ್ಲಮ್, ಆದ್ರೆ ಮೇಜರ್ ಆಗಾಗ ತಿಕ್ಕಟ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಬೆಂಗಳೂರು ಅಂತ ಊರಲ್ಲಿ ಆಗುತ್ತೆ. ಎಕ್ಸಾಕ್ಟ್ಲಿ. ಇನ್ ಮುಂದೆ ಹೋಯ್ತಾ ಮಂಗಳೂರಲ್ಲಿ ಆಗುತ್ತೆ, ಮೈಸೂರಲ್ಲಿ ಆಗುತ್ತೆ. ಹೌದು, ಯಾಕಂದ್ರೆ ಅಲ್ಲೂ ಎಲ್ಲ ಕಡೆ ಬಂದು ಜನ ಸೇರ್ಕೊಳ್ತಾರಲ್ಲ, ಅವ್ರಿಗಿನ್ನು ಹೊಸದು ಇನ್ನು ಹೌದು, ಇವಾಗ ಗೊತ್ತಾಗ್ತಿಲ್ಲ. ಆಗ್ತದೆ. ಹೌದು, ಸೊ ಸ್ವಲ್ಪ ಹೋದ್ಮೇಲೆ ಅವ್ರಿಗೂ ಗೊತ್ತಾಗುತ್ತೆ, ಏನಪ್ಪ ಈ ತರ ಒಳ್ಳೆ ನಮ್ಗೆ ಬಂದ್ಬಿಟ್ಟು ಇದ್ ಮಾಡ್ತಾರೆ. ಹೌದು, ಇಲ್ಲಿ ಈಗ ನಾವು ಮಾತಾಡ್ಕೊ ಹುಟ್ಟಾಗಿಂದ ನಾವು ಮಾತಾಡ್ಕೊ ಬಂದಿರೋದ್ನ ಈಗ ಮಾತಾಡ್ಬೇಡ, ನಮ್ದು ಅವ್ರ್ಯಾವ್ದು ಮಾತಾಡು ಅಂತ ಹೇಳ್ತಾರೆ. ಆತರ ಬಂದ್ಬಿಡುತ್ತೆ ಅದು ನಿಮ್ಗೆ, ಯಾರಿಗಾದ್ರೂ ಅಷ್ಟೇ ಅದು. ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ಬರೀ ನಾವು ಫಸ್ಟ್ ಹೇಳ್ತಿರೋ ಬರೀ ಮಹಾರಾಷ್ಟ್ರದಲ್ಲಿ ಇದು ಮಹಾರಾಷ್ಟ್ರದಲ್ಲಿ ಅಂತ ಹೇಳೋರು ಏನೋ ಗಲಾಟೆ ಇದೆ ಅಂತ, ಕರ್ನಾಟಕದಲ್ಲಿ ಶುರು ಆಯ್ತು. ಕರ್ನಾಟಕದಲ್ಲೂ ಜನಕ್ಕೆ ಸ್ಲೋಲಿ, ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಹೋದಾಗ ಮುಂಬೈ ನಿಮ್ಗೆ ಆತರ ನೋಡ್ಕೊಂಡು ಹೋದಾಗ ಎಲ್ಲಾ ಕಡೆಯಿಂದ ಬಂದು ಸೇರ್ಕೊಂಡಿದ್ದು ಮುಂಬೈಗೆ ಫಸ್ಟ್ ಜನ, ತುಂಬಾ ಜನ ಬಂದು. ಅಲ್ಲಿ ಮುಂಬೈಗೆ ಹೋದ್ರೆ ಮರಾಠಿ ಇದೆಯಲ್ಲೋ ಅನ್ನಂಗ್ ಆಗೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ಜನ ಅಲ್ಲೂ ಮರಾಠಿ ಅದು ಇದು ಎಲ್ಲ, ಅವ್ರಿಗೂ ಒಂಥರ ಓ ಏನಪ್ಪ ಇದು ನಮ್ದು ಇಲ್ದಂಗ ಆಗೋಯ್ತು ಅನ್ನೋದು ಬಂದ್ಬಿಡ್ತು. ಇಲ್ಲೂ ಹಂಗೆ ಬೆಂಗಳೂರಲ್ಲಿ ಹಂಗ ಆಗಕ್ ಶುರುವಾಗಿತ್ತು, ಸ್ವಲ್ಪ ಬೇಗನೆ ಎಚ್ಚೆತ್ಕೊಂಡ್ರು ನಮ್ಮಲ್ಲಿ ಜನ. ಅಷ್ಟೊಂದ್ ತೀರಾ ಅಷ್ಟೊಂದ್ ಆಗಕ್ ಹೋಗಿಲ್ಲ, ನಾವು ಅನ್ಕೊಂಡಷ್ಟೇನ್ ಕೆಟ್ಟದಾಗಿಲ್ಲ ಬೆಂಗಳೂರು ಪರಿಸ್ಥಿತಿ. ಕೆಲವೊಂದ್ ಏರಿಯಾ ಕೆಲವೊಂದ್ ಇದ್ರಲ್ಲಿ ಇದ್ ಮಾಡ್ತಾರೆ ಅಷ್ಟೇ ಹೊರತು ಅವ್ರು ಏನೋ ಓ ಇದೇನು ಇಲ್ಲ ಅಂತ. ಬಟ್ ಎಲ್ಲ ಬೇರೆ ಎಲ್ಲಾ ಕಡೆ ಇದ್ ಮಾಡ್ತೇವೆ. ಎಲ್ಲೆಲ್ಲಿ ಯಾವಾಗ ಆತರ ಆಗತ್ತೆ ಅವಾಗ್ಲೇ ಜನ ತಿರುಗಿ ಬೀಳ್ತಾವ್ರೆ. ಸೊ ಇಟ್ಸ್ ಅ ಗುಡ್ ಸೈನ್. ಅಂದ್ರೆ ಎಲ್ಲೂ ತೀರಾ ಅಷ್ಟೊಂದು ಕಂಟ್ರೋಲ್ ತಪ್ಪೋಗ್ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಿಲ್ಲ ಅಂತ. ಅಡ್ಜಸ್ಟ್ ಮಾಡ್ಕೊಂಡಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಒಂದು, ಸಹಿಸ್ಕೊಂಡು ಬದುಕ ಒಂದು ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಒಂದು ಬದುಕೋದು, ಇನ್ನೊಂದು ಸರೆಂಡರ್ ಆಗಿ ಬದುಕೋದು. ಸರೆಂಡರ್ ಆಗಿ ಬದುಕಿದ್ರೆ ಮುಗ್ದೋಯ್ತು ನಿಮ್ಗೆ. ನೀವೊಂದ್ 10 ವರ್ಷ ಸರೆಂಡರ್ ಆಗಿ ಬದುಕೊಂಡು ಹೋಗ್ಬಿಟ್ರೆ ಮುಗ್ದೋಗಿರುತ್ತೆ. ಅಷ್ಟೊತ್ತಿಗೆಲ್ಲ ನಿಮ್ಗೆಲ್ಲ ಏನು ಇರಲ್ಲ, ಅಲ್ಲಿ ನಮ್ದೇನು ಉಳ್ದೇ ಇರಲ್ಲ. ಈಗ ಇನ್ನೊಂದು ಅಂತ ಅಂದ್ರೆ ಇವ್ರು ಹೇಳಿದಕ್ಕೆ ಕೇಳ್ಬಿಡ್ತೀನಿ. ಏನೋ ರೀಜನಲ್ ಪಾರ್ಟಿ, ಅದಕ್ಕೆ ಇಟ್ ಶುಡ್ ಬಿ ಕಾಂಬಿನೇಷನ್. ಏನಂದ್ರೆ ನಿಮ್ಗೆ ಒಂದು ಲಿಂಗ್ವಿಸ್ಟಿಕ್ ಅಂದ್ರೆ ಈಗ ರೀಜನಲಿಸಮ್ ಅಂದ್ರೆ ಭಾಷೆ ಅಂದ್ರೆ ಕನ್ನಡ, ಹಿಂದಿ, ಕನ್ನಡ, ತಮಿಳು ಮಾತ್ರ ಜಾಸ್ತಿ ಸರ್. ಅಲ್ಲಲ್ಲ, ಅದೊಂದು ಮಾತ್ರ ಅಲ್ಲ, ನಮ್ಗೆ ಬೇರೆ ಸಾವಿರ ಸಮಸ್ಯೆ ಇದೆ. ಏನಂದ್ರೆ ಈಗ ನೀವು ಲಿಂಗ್ವಿಸ್ಟಿಕ್ ಅಂದ್ರೆ ನಾವು ಕನ್ನಡ ಅಂತ ಅಂದಾಗ ಇಟ್ಸ್ ಎ ಬ್ರಾಡ್ ಸಬ್ಜೆಕ್ಟ್, ದೊಡ್ಡದು. ಕನ್ನಡ ಅಂದ್ರೆ ಬರೀ ನಾವು ಭಾಷೆ ಅಂತ ನಾವು ಅನ್ಕೊಳ್ತೀವಿ. ಬಟ್ ನಿಮ್ಗೆ ಅದ್ರಲ್ಲಿ ನೆಲ ಬರುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಹೋದ್ರೆ, ಮಹಾರಾಷ್ಟ್ರ ಬಾರ್ಡರ್ಗೆ ಹೋದ್ರೆ ನಿಮ್ಗೆ ಅಲ್ಲಿ MES ಅವ್ರದ್ದು ದಿನ ಕಿರಿಕಿರುತ್ತೆ. ಮರಾಠಿ ಇದ್ರದ್ದು ಕನ್ನಡ ಹೊಸದಲ್ಲಿ ಅಲ್ಲಿ ಏನೇನೋ ನಡೀತಾ ಇರುತ್ತೆ. ಅದನ್ನೂ ಒಂದ್ ಸಮಸ್ಯೆನೆ. ಆಯ್ತಾ, ಆತರ ತುಂಬಾ ಇದೆ. ಅವೆಲ್ಲದನ್ನು ಇಟ್ಕೊಂಡು ಕರ್ನಾಟಕ ಸೆಂಟ್ರಿಕ್ ಅಂತ ಇರ್ಬೇಕು. ಕೆ ಕರ್ನಾಟಕ ಕನ್ನಡಿಗರು ಅವ್ರದೇ ಸುತ್ತಮುತ್ತ ಸಮಸ್ಯೆ ಇಟ್ಕೊಂಡು ಮಾಡಿದ್ರೆ ಮಾಡ್ಬೋದು. ಅದ್ರಲ್ಲಿ ಏನಾಗ್ಬೋದು, ಬರೀ ಇದು ಸಮಸ್ಯೆ ಬರೀ ಬೆಂಗಳೂರದ್ದು ಒಂದಿದ್ರೆ ಮತ್ತೆ ಅದು ಫೇಲೆ, ಅದು ಓಟಾಗಿ ಇದಾಗಲ್ಲ. ಈ ಸಮಸ್ಯೆ ಅದು ಯಾವಾಗ ಎಲ್ಲಾದು ಸೇರ್ಕೊಳತ್ತೆ, ಎಲ್ಲಾ ಕಡೆನೂ. ಸರ್, ಯಾವ ಜಿಲ್ಲೆಗೆ ಹೋದ್ರು ಏನಾರು ಒಂದ್ ಸಮಸ್ಯೆ ಆಗಿದೆ, ಅದು ಸ್ಥಳೀಯ ಸಮಸ್ಯೆನೆ. ಅದು ನಮ್ ನೆಲ ಜಲ ಇದಕ್ ಸಂಬಂಧಪಟ್ಟಿದೆ. ನೀವು ಕರ್ನಾಟಕ ಅಂದ ತಕ್ಷಣ, ರೀಜನಲ್ ಅಂದ ತಕ್ಷಣ, ರೀಜನಲ್ ಅದು ಕರ್ನಾಟಕದೊಳಗಿಂದ ಒಂದ್ ರೀಜನ್ ಸಮಸ್ಯೆ ಅದು. ಅವೆಲ್ಲ ಇಟ್ಕೊಂಡು ಮಾಡ್ಕೊಂಡ್ರೆ ಮಾಡ್ಬೋದು, ಮಾಡಲ್ಲ ಅಂತಲ್ಲ. ಬಟ್ ಅಂದ್ರೆ ಅದೇ ಸ್ವಲ್ಪ ಫೋಕಸ್ ಆಗಿ
ಮಾಡ್ಬೇಕು. ಬಟ್ ಇವಾಗ ಇನ್ನೊಂದು ಪ್ಯಾರಲಲ್ ಡಿಸ್ಕಷನ್ ನಡೆಯೋದೇನಂದ್ರೆ ರೀಜನಲ್ ಪಾರ್ಟೀಸ್ ಬೇಕೇ ಬೇಕಾ ಅಂತ ಒಂದು ಡಿಸ್ಕಷನ್ ನಡೆಯುತ್ತೆ. ಯಾಕಂದ್ರೆ ವೆನ್ ವಿ ಕಮ್ ಟು MP ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್ ಪ್ರತಿ ಸಲ ಬಂದಾಗ ಎಲ್ಲಾದು ನೀವು ನ್ಯಾಷನಲ್ ಲೀಡರ್ ನೋಡಿ ವೋಟ್ ಮಾಡಿ ಅಲ್ಲಿನ ಒಂದು ಲೀಡರ್ ನೀವು ವೋಟ್ ಮಾಡಿದ್ರೆ ಇಡೀ ದೇಶಕ್ಕೆ ಬರುವಂತ ವೆಲ್ಫೇರ್ ಸ್ಕೀಮ್ಸ್ ಆಗಿರ್ಬೋದು ಅದೆಲ್ಲ ಇನ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಒಂದು ಬರುತ್ತೆ. ರೀಜನಲ್ ಪಾರ್ಟೀಸ್ ಇದ್ರೆ ನೀವು ಇಲ್ಲಿಲೇ ಮಾಡ್ತೀರಾ, ನ್ಯಾಷನಲ್ ಹಿತಾಸಕ್ತಿ ನೀವು ಫೋಕಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಡಿಸ್ಕಷನ್ ಬರುತ್ತೆ. ಸೊ ಇದಕ್ಕೇನು ಹೇಳ್ತೀರಾ ನೀವು? ಅವು ಈಗ ನ್ಯಾಷನಲ್ ಪಾರ್ಟಿ ಇದ್ದ ತಕ್ಷಣ ಗೆಲ್ಸಿದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಎಕ್ಸೆಪ್ಟ್ ಫಾರ್ ಒಂದ್ ಸರಿನೂ 2 ಸರಿ, ಅದು ಒಂದ್ ಸರಿನೂ ಇಲ್ಲ ನಮ್ಮಲ್ಲಿ ಗೆದ್ದಿದ್ದು. ಆಗ ಅದನ್ನು ನ್ಯಾಷನಲ್ ಪಾರ್ಟಿನೇ ಆಯ್ತಾ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ ಅವಾಗ್ಲೇ ಎಷ್ಟು ಗೆದ್ದಿದ್ದು ಜನತಾದಳ ಗೆದ್ದಿದ್ದು. ಅದು ಬಿಟ್ರೆ ಬೇರೆ ಎಲ್ಲವಾಗ್ಲೂ ಕಾಂಗ್ರೆಸ್ MP ಗೆಲ್ತಾ ಇತ್ತು ಆಯ್ತಾ. ಅದಾದ್ಮೇಲೆ ಬಿಜೆಪಿ ಕಾಂಗ್ರೆಸ್ ಹಂಗಾಗ್ತದೆ. ಒಂದ್ಸಲಿ ಬಿಜೆಪಿ ಫುಲ್ ಗೆದ್ರೆ 2 ಸೀಟ್ ಬಿಟ್ಟು ಆತರ ಆಗ್ತಿದೆ. ಹಂಗಂದ್ ಮಾತ್ರ ಕರ್ನಾಟಕಕ್ಕೇನು ಬೇರೆ ರಾಜ್ಯಗಳಿಗೆ ಬಂದಷ್ಟು ಬರ್ತಿದ್ಯಾ? ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಕೇಳಿ. ತಮಿಳ್ನಾಡಲ್ಲಿ ರೀಜನಲ್ ಪಾರ್ಟಿ ಗೆಲ್ಲಿಸ್ತಾರಲ್ವಾ, ಅವ್ರು ರೀಜನಲ್ ಪಾರ್ಟಿ MLA ಗೆದ್ದಿರೋದು, MP ಗೆದ್ದಿರೋದು. ಮತ್ತೆ ಯಾಕೆ ಅವ್ರಿಗೆ ಜಾಸ್ತಿ ಎಲ್ಲಾ ಸ್ಕೀಮ್ಗಳು ಅವ್ರನ್ನ ತಗೊಂಡ್ ಹೋಗ್ತಾರೆ? ಯಾಕೆಂದ್ರೆ ಅವರು ರೀಜನಲ್ ಪಾರ್ಟಿಗಳೇ ಅಲ್ಲಿ ಗೆಲ್ಲೋರು. 2 ರೀಜನಲ್ ಪಾರ್ಟಿ ಬೇರೆ ಬೇರೆ ಪಕ್ಷದಿಂದ ಗೆದ್ರುವೆ 2 ರೀಜನಲ್ ಪಾರ್ಟಿಯಿಂದ ಗೆಲ್ತಾರೆ. ಅವ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋದಾಗ ಏನಂತ ಗೊತ್ತಾ, ಬರೀ ತಮಿಳ್ನಾಡು ಅಂತ ನೋಡ್ತಾರ ಅವರು. ADMK ಎದ್ದು ಕೂಗಾಡ್ದಾಗ DMK ಅವರು ಅವ್ರು ಯಾರು ತಮಿಳ್ನಾಡಿಗೆ ಏನೋ ವಾಪಸ್ ಮಾಡಿದ್ರೆ ಇವ್ರು ಎದ್ದು ನಿಂತ್ಕೋತಾರೆ. ನಮ್ಮಲ್ಲಿ ಹಂಗಲ್ಲ. ಇಲ್ಲಿ ನೋಡ್ತಾನೆ ಕಾಂಗ್ರೆಸ್ ಅನ್ ಕೂಗಾಡ್ತಾನ, ಬಿಜೆಪಿ ಅನ್ ಮಾತಾಡಕ್ ಹೋಗಲ್ಲ. ಆಗ ಯಾಕೆಂದ್ರೆ ಅವ್ರಿಗೆ ಕಟ್ಟಾಕಿರ್ತಾರಲ್ಲ, ನಾಳೆ ಪಕ್ಷದಲ್ಲಿ ಆನ್ಸರ್ ಮಾಡ್ಬೇಕಲ್ಲ ನಿಮ್ಗೆ. ಸೊ ಏನು ತರಕ್ ಹೇಳ್ತಿರೋದು ಉದಾಹರಣೆಗೆ ಅವ್ರು ಮಾಡಲ್ಲ. ಈಗ ನಮ್ಮಲ್ಲೇ ಈಗ ನೋಡಿ, ಈಗ ಕುಮಾರಸ್ವಾಮಿ ಈಗ ಮೊನ್ನೆ ನಾನೊಂದು ಹಿಂಗೆ ಟ್ವೀಟ್ ಅಲ್ಲಿ ಬರೀತಾ ಇದ್ದೆ. ನಾನು ತುಂಬಾ ದಿನ ಆದ್ಮೇಲೆ ಒಬ್ರು ಯಾರೋ ಸೆಂಟ್ರಲ್ ಒಬ್ರು ನಮ್ ಕರ್ನಾಟಕದ ಬಗ್ಗೆ ನೆಗೋಷಿಯೇಟ್ ಮಾಡಕ್ ಒಬ್ರು ಇದಾರೆ ಅಂತ ಹೇಳ್ತಿದ್ದೆ ಅಂತ ಬರ್ದಿದೆ. ಏನಕೆಂದ್ರೆ ಇವ್ರು ಹೋಗ್ಬಿಟ್ಟು ಪಿಯೂಷ್ ಗೋಯಲ್ನೆಲ್ಲ ಮೀಟ್ ಮಾಡ್ಬಿಟ್ಟು ಅವ್ರೇನ್ ಹೋಗ್ಬಿಟ್ಟು ಮಂಡ್ಯಕ್ಕೆ ಮತ್ತೆ ಹಾಸನಕ್ಕೆ ಕೊಡಿ ಅಥವಾ ರಾಮನಗರಕ್ಕೆ ಮಾತ್ರ ಕೊಡಿ ಅಂತ ಇದ್ ಮಾಡ್ಲಿಲ್ಲ ಏನೋ ಇಂಡಸ್ಟ್ರೀಸ್ ನ. ಪಿಯೂಷ್ ಗೋಯಲ್ ಹತ್ರ ಹೋಗಿ ಅಪ್ರೂವಲ್ ತಗೊಬಂದಿದ್ದು ಎಲ್ಲಿಗೆ, ಮೈಸೂರ್ಗೂ ಒಂದು ಆಯ್ತಾ, ಹಾಸನ್ಕೊಂದು ಟೆಕ್ಸ್ಟೈಲ್ ಏನೋ ಇದ್ ಬಂತು. ಅದಲ್ದಾನೆ ಉಳಿದಿದ್ದೆಲ್ಲ ಎಲ್ಲಿಗೆ, ಹುಬ್ಳಿ ಧಾರವಾಡಕ್ಕೆ, ನಾರ್ತ್ ಕರ್ನಾಟಕದ ಫುಲ್ ಪೋರ್ಷನ್ ಇದಕ್ಕೆ ಎಲ್ಲಾ ಕಡೆಗೂ ಕೇಳ್ಕೊಂಡ್ರು. ಅದ್ ಏನಕ್ಕೆ ಅಂದ್ರೆ ಅವ್ರಿಗೆ ಕರ್ನಾಟಕ ಅನ್ನೋದೊಂದು ಇದಿದೆ, ಎಮೋಷನ್ಸ್. ಕರ್ನಾಟಕ ಅಂತ ಅವ್ರದ್ದು. ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್. 100K ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಒಂದು ನಂಬರ್ನ ನಾವು ರೀಚ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ನಿಮಗೆ ನಾವು ಮಾಡೋ ಕಾಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಅಸ್ ಅ ಫೇವರ್, ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಎಷ್ಟಾಗುತ್ತೋ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರ ಕೆಲವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನಿಸಿದೆ ದಯವಿಟ್ಟು ನಮಗೆ ತಿಳಿಸಿ. ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಯಾರಿಗೋ ಕರ್ನಾಟಕದ ಒಬ್ರು ಯಾರೋ ಒಂದು ಬ್ರ್ಯಾಂಡ್ ಅವ್ರನ್ನ ಡೆಲ್ಲಿ ಅವ್ರು ಕೇಳಿದ್ರು ಹಿಂಗೆ ಮೀಟ್ ಮಾಡ್ಬೇಕು ಅದು ಅಂತ. ನಾನು ಡೆಲ್ಲಿ ಕನೆಕ್ಟ್ ಮಾಡಿಕೊಟ್ಟೆ. ಅವ್ರು ಕನ್ನಡದವರೇ ಮಾಡಿರೋದ ಫುಲ್ ಖುಷಿಯಾಗಿ ಚೆನ್ನಾಗಿ ಕೂರ್ಸಿ ಮಾತಾಡ್ಸಿ ಎಲ್ಲಾರನ್ನು ಪರಿಚಯ ಮಾಡ್ಕೊಟ್ಟು ಏನೇನ್ ಮಾಡ್ಬೇಕು ಅಂತ ಮಾಡಿಸಿ ಎಲ್ಲ ಮಾಡಿ ಏನೇನ್ ಮಾಡ್ಬೋದು ಅಂತೆಲ್ಲ ಮಾಡಿ ಅವ್ರು ವಾಪಸ್ ಬಂದ್ಬಿಟ್ಟು, ಅಯ್ಯೋ ನಾವು ಡೆಲ್ಲಿಗೆ ಹೋದ್ರೆ ಯಾವ ಪರಿಸ್ಥಿತಿ, ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಒಂಚೂರು ಇಂಟ್ರೆಸ್ಟ್ ಇರೋರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೆಂಗಿರುತ್ತೆ ಅನ್ನೋದಪ್ಪ ಇವತ್ತು ನೋಡ್ಬಿಟ್ವಿ ನಾವು ಅಂತ ಹೇಳಿರಿ ನಂಗೆ ವಾಪಸ್. ಅದು ಏನಕ್ಕೆ ಅಂದ್ರೆ ಇಟ್ಸ್ ಆಲ್ ಇದು. ಈಗ ಇವ್ರು ಎಲ್ಲದೂ ಕೇಳಿದ್ರು, ಏನು ಎಲ್ಲಾ ಕಡೆಗೂ ಬೇಕು ಅಂತ. ಅದು ಆಗ್ಬೇಕು ಕೆಲ್ಸ. ಏನೋ ನಿಮ್ಮಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ನೀವು ಕೇಳಕ್ಕೆ ಭಯ ಪಟ್ರೆ ಇಲ್ಲಿಂದ ಆಗುತ್ತೆ. ನೀವು ಪಾರ್ಟಿ, ಈಗ ನ್ಯಾಷನಲ್ ಪಾರ್ಟಿ ಅಂತ ಇದ್ದಾಗ ನೀವು ಕೇಳಕ್ ಒಂದ್ ಭಯ. ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ನಾನು ಕೇಳ್ಬಿಟ್ರೆ ಮತ್ತೆ ನೀನು ಇದು ಆಂಟಿ ಪಾರ್ಟಿ, ಪಕ್ಷ ವಿರೋಧಿ ಏನೋ ಅಂತ ಅನ್ಕೊಬಿಟ್ರ ಅವ್ರು ಭಯ ಪಡ್ತಾರ. ಅದಕ್ಕೆ ಆಗಲ್ಲ, ಎಲ್ಲಾರು ಫುಲ್ಲು ಹೋಗ್ಬಿಡ್ತಾರ ಅವ್ರು. ನಂಗೆ ಇನ್ನೊಂದು ಒಂದಾಗಿತ್ತು ಅಂದ್ರೆ, ಈಗ MP ಎಲೆಕ್ಷನ್ ನೀವು ಹೇಳಿದ್ರೆ ತಗೊಂಡೋದ್ರೆ, ಐ ಥಿಂಕ್ ಫಸ್ಟ್ ಟೈಮ್ ಬಿಜೆಪಿ ಗವರ್ಮೆಂಟ್ ಬಂದಾಗ ಸದಾನಂದ ಗೌಡರಿಗೆ ರೈಲ್ವೆ ಮಿನಿಸ್ಟರ್ ಕೊಟ್ಟಿದ್ರು, ಇಫ್ ಐ ಆಮ್ ನಾಟ್ ರಾಂಗ್. ಅದಾದ್ಮೇಲಿಂದ ಕರ್ನಾಟಕದಿಂದ ಮಿನಿಸ್ಟರ್ ಅಂದ್ರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದು ಕೊಟ್ಟಿದ್ರು ಅನ್ಸುತ್ತೆ, ಪಾರ್ಲಿಮೆಂಟರಿ ಅಫೇರ್ಸ್ ಕೊಟ್ಟಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದು, ಅವ್ರು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಅದ್ ನಾನು ತಗೊಳಲ್ಲ. ಬಿಕಾಸ್ ಅಂದ್ರೆ ಗೆಲ್ಸ್ಕೊಂಡು ಹೋಗಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನು ಇದು ಕೊಟ್ರು, ಹೆವಿ ಇಂಡಸ್ಟ್ರಿ ಇದು ಕೊಟ್ರು. ಸೊ
ಇಷ್ಟೊಂದೆಲ್ಲ ಅಂದ್ರೆ 3 ಟರ್ಮ್ ಆದ್ರೂನು ಯಾಕೆ ಜಾಸ್ತಿ ಮಿನಿಸ್ಟ್ರಿ ನಮ್ಗೆ ಕೊಡ್ತಾ ಇಲ್ಲ? ಬಿಕಾಸ್ ಯಾವಾಗ ನೀವ್ ಹೇಳ್ದಂಗೆ ಈಗ STK ಅವರು ಹೋಗಿ ತಗೊಂಡ್ ಬಂದು ಸ್ಯಾಂಕ್ಷನ್ ಮಾಡ್ಸ್ಕೊಂಡು ಬಿಕಾಸ್ ಅವ್ರ ಹತ್ರ ಮಿನಿಸ್ಟ್ರಿ ಇದೆ ಮಾಡಿದ್ರು. ಯಾಕೆ ಮಾಡ್ತಿಲ್ಲ? ಅಲ್ಲ ಮಿನಿಸ್ಟ್ರಿ ಕೊಡ್ತಿಲ್ಲ ಅಂತ ಇಲ್ಲ, ಮಿನಿಸ್ಟ್ರಿ ಕೊಡ್ತಿದಾರೆ, ಹ್ಮ್. ಆದ್ರೆ ನಿಮ್ಗೆ ಕೀ ಪೋರ್ಟ್ಫೋಲಿಯೋಸ್ ಕೊಟ್ಟಿಲ್ಲ. ಅದೇ ಅದ್ ಹೇಳ್ಬೋದು ಎಕ್ಸಾಕ್ಟ್ಲಿ ನೀವು. ಕೀ. ಐ ಮೀನ್ ಎಕ್ಸಾಕ್ಟ್ಲಿ ಕೀ ಕೀ. ಏನಿದೆ ಅದು ಕೊಟ್ಟಿಲ್ಲ. ಆಯ್ತಾ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಾರಿ. ಒಪ್ಕೊಳ್ತೀನಿ. ಕೀಬೋರ್ಡ್. ಅದನ್ನ ಕೊಟ್ಟಿಲ್ಲ ಅಂತ ಹೇಳ್ಬೋದು ಒಂದು. ಆಮೇಲೆ ಸಿಕ್ದವ್ರು ನಾನು ಹೇಳಿದ್ನಲ್ಲ ಹಿಂದೆ, ಆತರ ಅದು ಉಪಯೋಗಿಸ್ಕೊಂಡಿಲ್ಲ ನೀವು. ಈಗ ಬೇರೆಯವ್ರು ಈ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಹಿಂದಿನ ಗೌರ್ಮೆಂಟ್ ಯಾವ್ದ್ರಲ್ಲಿ ಸಣ್ಣ ಪುಟ್ಟ ಒಂದು ಹಾಸ್ಪಿಟಲ್ ನೀವು ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟ್ ಯೂನಿಯನ್ ಮಿನಿಸ್ಟರ್ ಆಗ್ಬಿಟ್ಟು ನೀವು ಒಂದು ಅಲ್ಲಿ ನಾನು ಇಲ್ಲಿಗೆ ಒಂದು ಹಾಸ್ಪಿಟಲ್ ತಂದೆ, ದಟ್ಸ್ ಅದು ನಿಮ್ ಸಾಧನೆ ಆಗ್ಬಾರ್ದು. ಯೂನಿಯನ್ ಮಿನಿಸ್ಟರ್ ಅದು ನೀವು ಪಾಲಿಸಿ ಮೇಕಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ನಿಮ್ಗೆ ಆಗುವಂತ ಇಂಡಸ್ಟ್ರೀಸ್ ಗಳು ತರಬೇಕು, ಏನೋ ಜಾಬ್ ಕ್ರಿಯೇಷನ್ ಆಗುವಂತದ್ದು ಅಲ್ಲಿಂದ. ಹಾಸ್ಪಿಟಲ್ ಇಸ್ ಬೇಸಿಕ್. ಒಂದು ಪ್ರೈವೇಟ್ ಸೆಕ್ಟರ್ ಬೇಕಾದ್ರೂ ಮಾಡ್ತಾನೆ ಇವಾಗ ಕೂತ್ಕೊಂಡು. ನಮ್ಗೆ ಹಾಸ್ಪಿಟ್ಲ್ ಮಾಡ್ಸೋದು ಇವತ್ತೂ 70 ವರ್ಷ ಆಗಿದೆ, ಇದು ಸ್ವತಂತ್ರ ಬಂದು ಈಗ್ಲೂ ನಾವು ಹಾಸ್ಪಿಟ್ಲ್ ಮಾಡ್ಸೋದು ಸಾಧನೆ ಅಂತ ನಾಚಿಕೆ ಆಗುತ್ತೆ. ಬೇಸಿಕ್ ಇರ್ಬೇಕು ಇಲ್ಲ ಅದು. ಅಂತ ಹೇಳಿ ಎಷ್ಟೊಂದ್ ಕಡೆ, ಬಟ್ ಅದು ಸಾಧನೆ ಆಗ್ಬಾರ್ದು ಈಗ. ರೈಟ್. ಕರೆಕ್ಟ್. ಸೊ ನಮ್ಗೆ ಅಂದ್ರೆ ನಿಮ್ ಅದ್ ಹೇಳ್ತಿರೋದು ದೆನ್ ಈಗ ಅಲ್ಲಿಗೆ ನಿಮ್ಗೆ ಒಂದು ಇದ್ ಬೇಕು, ಏನಂತಾರೆ ಮಾತಾಡಕ್ಕೆ ಸ್ವಾತಂತ್ರ್ಯ ಇರಲ್ಲ ಸರ್ ನಿಮ್ಗೆ. ಈಗ ನೀವೇನಾದ್ರು ತಪ್ಪಾಗಿ ಏನಾದ್ರು ಒಂಚೂರು ಮಿಸ್ ಆಗಿ, ಈಗ ಉದಾಹರಣೆ ತಗೊಂಡು ಹೇಳ್ತೀನಿ. ಈಗ ಯಾರೋ ನಮ್ಮ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಿನಿಸ್ಟರ್ ಆಗಿದ್ರಲ್ಲ KN ರಾಜಣ್ಣ ಅವರು, ಅವ್ರೇನ್ ಹೇಳಿದ್ರು, ಎಂತದ್ದು ಆಗಿಲ್ಲ ಹೋಗಪ್ಪ, ನಮ್ಮ ರಾಜ್ಯದಲ್ಲಿ ನಾವು ಗೆದ್ದಿಲ್ವ, ಎಲೆಕ್ಷನ್ ಗೆದ್ದಿಲ್ವಾ ಅಂತ ಏನೋ ಹೇಳಿದ್ರು. ಯಾವ್ದೋ ಸ್ಟೇಟ್ಮೆಂಟ್ ಕೇಳೋದಕ್ಕೆ ಕಿತ್ತೆಸಲಿಲ್ವ ಮಿನಿಸ್ಟ್ರಿಂದ. ಯಾಕಂದ್ರೆ ಅವ್ರು ಹೇಳಿದ್ರು, ಈಗ ನಾವು ಇಲ್ಲಿ ಗೆದ್ದಿದೀವಿ ಮಾಡಿದೆ, ಎಂತದ್ದು ಆಗಿಲ್ಲ ಹೋಗು ಅಂತ ಹೇಳಿ ಎಲೆಕ್ಷನ್ ಏನೋ ಹೇಳಿದ್ರು ಅವರು, ಇದಾಗಿಲ್ಲ ಹೋಗು ಅಂತ ಅಲ್ವಾ. ಐಡಿಯಾ ಇಲ್ಲ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಅಂತೇಳಿ ಅವ್ರಿಗೆ ಹೋಗಿದ್ದು, ಏನೋ ಮಿನಿಸ್ಟ್ರಿ ಅವ್ರದ್ದು. ಓಕೆ. ಸೊ ಯಾವಾಗ ನಾವು ತಮಿಳ್ನಾಡು ತರ ರೀಜನಲ್ ಪಾರ್ಟಿ ಇಟ್ಕೊಂಡು ನಮ್ಗ್ ವಾಯ್ಸ್ ಇರ್ಬೇಕು, ಬೇಸಿಕಲಿ ವಾಯ್ಸ್ ನಿಮ್ಗೆ. ಈಗ ನಿಮ್ಗೆ ಯಾವ್ದೋ ಈಗ ಬೇರೆಯವ್ರದ್ದು ಮೇಲ್ಗಡೆ ಒಬ್ರು ಇದಾರೆ, ಮೇಲ್ಗಡೆ ನಿಮ್ ಕಟ್ಟಾಕ್ತಾರೆ ಅಂತ ಭಯ ಇಲ್ಲ ಅಂದಾಗ ನೀವು ಏನ್ ಮಾಡ್ತೀರಾ, ನೀವು ನಿಮ್ ಮನೆ ನಿಮ್ ಇದು ಅದ್ರ ಪರ ಇಲ್ಲದು. ಈ ಕರ್ನಾಟಕ ಅಂದ್ರೆ ನಮ್ಮಿಂದ ಇಲ್ಲಿ ಡೆಲ್ಲಿ ಹೋಗಿ ಕೂರೋರ್ಗೆ ಕರ್ನಾಟಕ ಅದು ಅವ್ರ ಮನೆನೇ. ಕರೆಕ್ಟ್. ಎಂಟೈರ್ ಕರ್ನಾಟಕ ಅವ್ರ ಮನೆನೇ ಇದು. ಅವ್ರ ಮನೆನ ಕಾಪಾಡ್ಕೋಬೇಕು. ಇಲ್ಲಿಂದ ಹೋಗಿ ಡೆಲ್ಲಿ ರೆಪ್ರೆಸೆಂಟ್ ಮಾಡೋರು ಏನಕ್ಕೆ ಅದಕ್ಕೆ ಕಳ್ಸಿರೋದು ನಾವು ಅಲ್ವಾ. ಕರೆಕ್ಟ್. ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ನಿಮ್ ಮನೆ ನಿಮ್ ಮನೇನು ಕಾಯಕ್ಕಾಗಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಬೇರೆಯವ್ರ ಕೆಳಗಡೆ ಇದ್ಬಿಡ್ತೀರಾ. ಏನು ಮಾತಾಡಂಗೆ ಇಲ್ಲ. ಅಲ್ಲಿ ಏನೋ ಮಾತಾಡಿದ್ರೆ ನಿಮ್ನ ಮನೆಯಿಂದ ಆಚೆಗೆ ಹಾಕ್ತಾರೆ. ಯಾಕಂದ್ರೆ ನಿಮ್ ಮನೆ ಇದಾಗಿರಲ್ಲ, ಕರ್ನಾಟಕ ಆಗಿರಲ್ಲ. ಆಗ ಇಡೀ ಇದ್ರದ್ದು ಕಾಂಗ್ರೆಸ್ ಅವ್ರ ಆದ್ರೆ ಕಾಂಗ್ರೆಸ್ ಅವ್ರದ್ ಮನೆ, ಬಿಜೆಪಿ ಅವ್ರದ್ ಮನೆ ಇರುತ್ತೆ. ಹಾಗಾಗಿ ಸಮಸ್ಯೆ ಆಗುತ್ತೆ ನಿಮ್ಗೆ. ಅಂದ್ರೆ ನ್ಯಾಚುರಲ್ ಅದು. ನೀವು ಯೋಚನೆ ಮಾಡ್ತಾ ಹೋದ್ರೆ ಅವ್ರಿಗೆ ಅದು ಇದಿರಲ್ಲ, ಸ್ವಾತಂತ್ರ್ಯ ಇರಲ್ಲ ಆತರ ಮಾಡಕ್ಕೆ. ಆಗ ಆದ್ರೆ ಅದ್ರಲ್ಲೂ ಮಾಡ್ಬೋದು. ಆದ್ರೆ ಅದ್ರಲ್ಲೂ ಏನು ಅಷ್ಟೊಂದು ಮಾಡಿಲ್ಲ ಅಂದ್ರು ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ಅಲ್ಲಿಂದ ಏನೇನ್ ಮಾಡಕ್ಕಾಗುತ್ತೆ ಅದ್ ಮಾಡಿಸ್ಕೊಬಹುದು. ಬಟ್ ಏನಂದ್ರೆ ನಮ್ಮಲ್ಲಿ ಸ್ವಲ್ಪ ಇದಿಲ್ಲ. ಏನ್ ಹೇಳಿದಂಗೆ ಇವ್ನ್ ಮಾಡಕ್ ಹೋದ್ರೆ ಅವ್ರು ಮಾಡಕ್ ಇವ್ರು ನಮ್ಮಲ್ಲಿ ಪಾರ್ಟಿ ನೋಡ್ಕೊಂಡು ಕೂತ್ಕೊಳ್ತಾರೆ. ನೀವು ಅದೇ ಈಗ ಇಷ್ಟು ಜನ ಹೋಗ್ಬಿಟ್ಟು ಇಷ್ಟು ಜನ ಈಗ ನ್ಯಾಷನಲ್ ಪಾರ್ಟಿಯಿಂದ MLA MP ಗಳಿದಾರಲ್ಲ, ಅಷ್ಟು ಜನ ರೀಜನಲ್ ಪಾರ್ಟಿ ಅವ್ರ MP ಗಳಾಗಿದ್ರೆ ಸುಮ್ನೆ ಇರ್ತಿದ್ರ ಏನಾರು ಆದ್ರೆ? ಯಾವಾಗಾದ್ರೂ ಒಬ್ರಿಕಂದಾಗ ಇನ್ನೊಬ್ಬ ಕರ್ನಾಟಕ ವಿರುದ್ಧ ಅಲ್ಲೇನಾರು ಮಾತಾಡಿದ್ರೆ ಎಲ್ಲರೂ ನಿಂತ್ಕೊಳ್ತಿದ್ರಾಗ. ಕರೆಕ್ಟ್. ಈಗ ಮೊನ್ನೆ ಆಂಧ್ರ ಎಲೆಕ್ಷನ್ ಇದಾಯ್ತು, ಏನೋ ಕಿಂಗ್ ಮೇಕರ್ ಆದ್ರು. ಆಕ್ಚುಲಿ ಆಂಧ್ರ ಹೇಳ್ಬೇಕು ಅಂತಂದ್ರೆ ಏವಿಯೇಷನ್ ಮಿನಿಸ್ಟರ್ ಹೋಯ್ತು, ಆಂಧ್ರಾಗ ಏನೇನ್ ಬೇಕು ಎಲ್ಲ ಒಟ್ಟಿಗೆ ಒಂದೇ ಸರಿ ಕೊಡ್ತಾವ್ರಿ. ಈಗ ಬರೀ ಸ್ಟೇಟ್ ಆಂಧ್ರ ಒಂದೇ ಏನೋ ಕೊಡ್ತಾರೆ. ಅದೇ ಆಂಧ್ರಾಗ ಒಂದೇ ಕೊಡ್ತಾ ಇರೋದು ಇವಾಗ. ಆತರ ಚೆನ್ನಾಗಿ ಯೂಸ್ ಮಾಡ್ತಾರೆ. ಹಂಗೆ ಅದು ಅಷ್ಟೇ. ಬಿಹಾರ ಆವಾಗ್ಲಿಂದಾನು ಇಟ್ಸ್ ಬೀನ್ ಇದು ಎಲ್ಲಾ ಕಡೆ. ಅದು ಯಾವ ಗೌರ್ಮೆಂಟ್ ಬಂದ್ರು, ಅದು ಕಾಂಗ್ರೆಸ್ ಅವ್ರು ಬಂದ್ರು ಅದೇ ಇರುತ್ತೆ, ಬಿಜೆಪಿ ಬಂದ್ರು ಕೆಲವೊಂದು ಚೇಂಜ್ ಆಗಲ್ಲ. ಕರೆಕ್ಟ್. ಇದು ಏನಂದ್ರೆ ಈಗ ಆಂಧ್ರಾಗಿದ್ದಾಗ ಕಾಂಗ್ರೆಸ್ ಅವ್ರು ಬಂದಾಗ ಇನ್ನೊಂದಿರುತ್ತೆ. ಆತರ ಅವ್ರಿಗೆ ಯಾರು ಸ್ವಲ್ಪ ಇದ್ ಮಾಡಿರ್ತಾರೆ, ಅವ್ರು ಯಾರು ಆಟ ಆಡಿಸ್ತಿರ್ತಾರೆ, ಅವ್ರಿಗೆ ಇರುತ್ತೆ. ರೀಜನಲ್ ಪಾರ್ಟಿಗಳಿರ್ತಾರೆ. ಸರ್, ನಾವು ಬರೋ ಮಾಧ್ಯಮ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆಗಿದ್ರೆ, ನೀವು ಬಹಳ ವರ್ಷಗಳಿಂದ ಟಿವಿ ಡಿಬೇಟ್ಸ್ ಮಾಡ್ತಾ ಬರ್ತಾ ಇದೀರಾ. ಎಸ್ಪೆಷಲಿ ಯು ಡೂ ಇಟ್ ಫಾರ್ ಆಲ್ ದ ಇಂಗ್ಲಿಷ್ ಚಾನೆಲ್ಸ್, ರೀಜನಲ್ ಚಾನ್ಸ್ಗೂ ಹೋಗಿದ್ದೀರಾ. ಹೌದು. ಆಕ್ಚುಲಿ ಏನ್ ನಡೆಯುತ್ತೆ ಅಲ್ಲಿ, ಅಂಡ್ ಒಂದು ಪಾರ್ಟಿನ ರೆಪ್ರೆಸೆಂಟ್ ಮಾಡೋರು ಇರ್ತಾರಲ್ಲ, ಅವ್ರು ಮಾತಾಡೋದ್ರಿಂದ ಪಾರ್ಟಿಗೆ ಹೆಂಗೆ ಅದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ? ತುಂಬಾ ಎಫೆಕ್ಟ್ ಆಗುತ್ತೆ ಸರ್. ಓಕೆ, ನಿಮ್ ಎಕ್ಸ್ಪೀರಿಯನ್ಸ್ ಹೌ ಇಸ್ ಇಟ್ ಡನ್? ಈಗ ನೀವು ಅಲ್ಲಿ ಹೋಗಿ ಟಿವಿಯಲ್ಲಿ ಕೂತಾಗ ನೀವು ಅದನ್ನ ತಗೊಂಡು ಯಾವ ತರ ಬೇಕಾದ್ರೂ ಅದನ್ನ ಇದ್ ಮಾಡಿ ಯಾವ ತರ ಬೇಕಾದ್ರೂ ಇದ್ ಮಾಡ್ಬೋದು, ಕಟ್ ಮಾಡ್ಬೋದು. ಕಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ಮಾತಾಡೋದು ಒಂದು ಮಾತಾಡೋದೀಗ ನಾನು ಒಂದು ಉದ್ದೇಶದಿಂದ ಮಾತಾಡಿರ್ತೀನಿ. ಅದನ್ನ ಜನ ನಾನು ಹೇಳೋ ಉದ್ದೇಶದಲ್ಲೇ ಹೇಳಿರ್ತೀನಲ್ಲ, ಅದನ್ನೇ ಅರ್ಥ ಮಾಡ್ಕೊಳ್ತಾರೆ ಅಂತ ಏನು ಇದಿಲ್ಲ. ಯಾಕೆಂದ್ರೆ ಇಂಟರ್ಪ್ರಿಟೇಷನ್ ಏನ್ ಬೇಕಾದ್ರೂ ಆಗಿರ್ಬೋದು. ಕರೆಕ್ಟ್.
ಯಾವ ತರ ಬೇಕಾದ್ರೂ ಜನ ಅರ್ಥ ಮಾಡ್ಕೋಬಹುದು. ಹ್ಮ್. ಆಗಿದ್ದಾಗ ಭಾರಿ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ನಾನ್ ಪ್ರತಾಪ್ ಆಗಿ ಹೋಗಿರಲ್ಲ ಅಲ್ಲಿ, ಕರೆಕ್ಟ್. ರೆಪ್ರೆಸೆಂಟೇಟಿವ್ ಆಫ್ JDS ಪಾರ್ಟಿ. ಅಂತ ಹೋಗಿರ್ತೀನಿ ಹೌದು. ನಾನು ಹೋದಾಗ. ಇಲ್ಲ ಹ್ಮ್. ಇನ್ನೊಬ್ರು ಹೋದ್ರೆ ಕಾಂಗ್ರೆಸ್ ಅಂತ ಹೋಗಿರ್ತಾರೆ ಹೊರತು ಅವ್ರು ಇಂಡಿವಿಜುವಲ್ ಆಗಿ ಹೋಗಿರಲ್ಲ. ಇನ್ನೊಬ್ರು BJP ಅಂತ ಹೋಗಿರ್ತಾರೆ. ಹ್ಮ್. ಸೊ ಅವ್ರು ಮಾತಾಡಿದ್ದು ಪಕ್ಷ ಮಾತಾಡ್ದಂಗೆ ಆಗುತ್ತದಲ್ಲಿ. ರೈಟ್. ಸೊ ಹಂಗಾಗಿ ತುಂಬಾ ಇದಿರುತ್ತೆ ಕೆಲವೊಂದು. ಆಮೇಲೆ ಏನಂದ್ರೆ ಅಲ್ಲಿ ಪಕ್ಷ ಸಾಮಾನ್ಯವಾಗಿ ಡಿಬೇಟ್ಗಳು ಯಾವುದೇ ಹೋದ್ರು ಈಗ ಮೀಡಿಯಾಗೆಲ್ಲ ಹೋಗ್ಬೇಕಾದ್ರೆ ನಮ್ದು ಗ್ರೂಪ್ ಇರುತ್ತೆ, ಮೀಡಿಯಾದ್ದು ಕೋಆರ್ಡಿನೇಟರ್ಸ್. ಅದರಲ್ಲಿ ಫಸ್ಟ್ ತಿಳ್ಕೊಳ್ತೀವಿ ನಮ್ಮ ಪಕ್ಷದ್ದು ಸ್ಟ್ಯಾಂಡ್ ಏನು. ಸಿ ಅಲ್ಲಿ Okay. ನಿಮ್ ಪರ್ಸನಲ್ ಒಪಿನಿಯನ್ ವಿಲ್ ನಾಟ್ ಹ್ಯಾವ್ ಎನಿ ಇದು ಅದರಲ್ಲಿ. ಸೇ ಐ ಶುಡ್ ನಾಟ್ ಡೂ ದಟ್. ಓಕೆ, ಯಾಕಂದ್ರೆ ಯು ಆರ್ ರೆಪ್ರೆಸೆಂಟಿಂಗ್ ಎ ಪಾರ್ಟಿ. ಪಕ್ಷದ ಏನಿದೆ ಅದನ್ನ ಹೇಳ್ಬೇಕು. ನೀವು ಪರ್ಸನಲ್ ಹೇಳ್ಬಿಟ್ರೆ ನೀವು ಕರೆಕ್ಟ್. ಪಕ್ಷಕ್ಕೂ ದ್ರೋಹ ಮಾಡ್ದಂಗೆ ಮತ್ತೆ ಇದು ಮಾಡ್ದಂಗೆ. ಏನಕ್ಕೆ ಅಲ್ಲೂ ನೀವು ಆ ಪಕ್ಷದ್ದು ಒಂದ್ ಏನೋ ಇರುತ್ತೆ. ನಿಲುವೇ ಹೇಳ್ದೆ ಇರ್ತಾರ. ನೀವು ಪಕ್ಷದ ಏನೋ ಇರುತ್ತೆ, ನೀವು ಅದನ್ನ ಮುಚ್ಚಾಕೊಬಿಟ್ಟು ಉಲ್ಟಾ ಹೇಳ್ಬಿಟ್ರೆ ಜನರುಗಳಿಗೆ ಖುಷಿ ಪಡ್ಸಕ್ಕೆ ನೀವು ಜನಕ್ಕೆ ಮೋಸ ಮಾಡ್ದಂಗಾಗ. ಕರೆಕ್ಟ್ ಕರೆಕ್ಟ್. ಆತರ. ಸೊ ಹಂಗಾಗಿ ಪಕ್ಷದ ಏನಿದೆ ಅದ್ ಮಾಡ್ತೀವಿ. ಯಾಕಂದ್ರೆ ಸಿ ಎಲ್ಲಾವಾಗ್ಲೂ ಈಗ ಏನಾಗುತ್ತೆ ಅಂದ್ರೆ ಆ ನೀವು ತಗೊಳ್ತಿರಲ್ಲ, ಈಗ ಸಾಮಾನ್ಯವಾಗಿ ಏನಂದ್ರೆ ಕೆಲವು ತಪ್ಪು ಕೆಲವ್ರಿಗೆ ಮೆಜಾರಿಟಿ ಜನಕ್ಕೆ ತಪ್ಪು ಅನ್ಸುತ್ತೆ. ಅದು ಏನಂದ್ರೆ ಅದನ್ನ ಪಕ್ಷ ಅದ್ರ ಜೊತೆಗೆ ಹೋಗಕ್ಕಾಗಲ್ಲ. ತುಂಬಾ ಕಡೆ ನಾಟ್ ಓನ್ಲಿ ಒಂದ್ ಪಕ್ಷ JDS ಅಂತಲ್ಲ, ಎಲ್ಲಾ ಪಕ್ಷಗಳು ಅದೇನಂದ್ರೆ ದೇರ್ ಇಸ್ ಎ ಫೈನ್ ಇದು ಡಿಫ್ರೆನ್ಸ್ ಬಿಟ್ವೀನ್ ಆಕ್ಟಿವಿಸಮ್ ಮತ್ತೆ ಪೊಲಿಟಿಕ್ಸ್. ಕರೆಕ್ಟ್. ಆಕ್ಟಿವಿಸಮ್ ಅಲ್ಲಿ ಏನೇನ್ ಸರಿ ಅನ್ಸುತ್ತೆ ಅದು ಸರಿ ಇದ್ರೂನು ಪೊಲಿಟಿಷಿಯನ್ಸ್ ಅದನ್ನ ಮಾಡಕ್ಕಾಗಲ್ಲ. ಕರೆಕ್ಟ್. ಕೆಲವು ಸಲ ಲೀಗಲಿ ಆಗಲ್ಲ, ಇದ್ ಮಾಡಕ್ಕಾಗಲ್ಲ. ಕೆಲವು ಸಲ ಸ್ಟ್ಯಾಂಡ್ ತಗೊಳಕ್ಕೆ. ಪೊಲಿಟಿಷಿಯನ್ ಅಲ್ಲಿ ಈಗ ಆಕ್ಟಿವಿಸಮ್ ಅಲ್ಲಿ ನೀವು ಕಳ್ಕೊಳಕ್ ಏನೂ ಇಲ್ಲ ನಿಮ್ಗೆ. ಕರೆಕ್ಟ್ ಅಲ್ವಾ? ನಿಮ್ಗೇನ್ ಯಾರು ಓಟ್ ಹಾಕ್ತಾರೆ ನಾಳೆ ವಿರುದ್ಧ ಬಿದ್ದು ಓಟ್ ಹಾಕಲ್ಲ ಅಂತ ಏನಿಲ್ಲ. ಪೊಲಿಟಿಷಿಯನ್ಸ್ ಹಂಗಲ್ಲ. ಒಂದ್ ಸ್ಮಾಲ್ ಇದು ನೀವೊಂದು ಇದು ಒಳ್ಳೇದು ಅಂತ ಇದ್ದಾಗ್ಲೂ ಆ ಕಡೆ ತಗೊಳಕ್ ಹೋದ್ರೆ ಈ ಕಡೆ ಇನ್ನೊಂದೆಲ್ಲ ಉಲ್ಟಾ ಹೋಗ್ಬಿಡುತ್ತೆ. ತುಂಬಾ ಇದು ಕಾಂಪ್ಲಿಕೇಟೆಡ್ ಇದು ಯಾವ್ದೇ ಒಂದು ಇದು ತಗೊಂಡಾಗ. ಹಂಗಾಗಿ ಕೆಲವು ಸಲ ಮೋಸ್ಟ್ಲಿ ಎಲ್ಲ ಎಷ್ಟೊಂದ್ ಜನ ಅದಕ್ಕೆ ಒಂಥರ ತಟಸ್ಥವಾಗ್ಬಿಡ್ತಾರೆ, ನ್ಯೂಟ್ರಲ್ ಆಗಿ ಸುಮ್ಮನೆ ಆಗ್ಬಿಡ್ತಾರೆ. ರೈಟ್. ಸೊ ನಾನು ಇನ್ನೊಂದು ಯಾವಾಗಲೂ ಅಬ್ಸರ್ವ್ ಮಾಡೋದು ಅಂದ್ರೆ, ಈಗ ಕೌಂಟಿಂಗ್ ಡೇಸ್ ಇರುತ್ತೆ. ಕೌಂಟಿಂಗ್ ಡೇ ದಿನ ಬೆಳಗ್ಗೆಯಿಂದ ಕುತ್ಕೊಂಡಿರ್ತೀರ, ನಿಮ್ ಪಕ್ಷ ಸೋಲ್ತಾ ಇರುತ್ತೋ ಅವ್ರಿಗೆ ಗೆಲ್ತಾ ಇರುತ್ತೋ ಏನೋ ಒಂದ್ ಆಗ್ತಿರುತ್ತೆ. ಈಗ ಆಪೋಸಿಟ್ ಅವರು ರೇಗಿಸ್ತಾ ಇರ್ತಾರೆ, ಅವ್ರು ಏನೋ ಒಂದ್ ಹೇಳ್ತಿರ್ತಾರೆ, ಆದ್ರೂ ತಡ್ಕೊಂಡು ಆದ್ರೂ ಇಲ್ಲ ನಾವ್ ಗೆಲ್ತೀವಿ, ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ಮಾಡ್ಬೇಕು. ಆ ಮ್ಯಾನಿಪುಲೇಷನ್ ಹೆಂಗಿರುತ್ತೆ ಗೊತ್ತು ನಿಮ್ಗೆ? ಆಗಲ್ಲ. ಈಗ ಸರ್ ಜೀವನ ಪ್ರಪಂಚ ನಡೀತಿರೋದೇ ಒಂದು ಭರವಸೆ ಮೇಲೆ. ಹೌದು. ಆಯ್ತಾ? ಈಗ ನಾವು ಇಲ್ಲಿ ಬಂದಿದೀನಿ, ನಮ್ ಮನೆಗೆ ಹೋಗ್ತೀನಿ ಅಂತ ಭರವಸೆ, ಒಂದು ಹೋಪು ಅಲ್ವಾ? ಆತರ. ಸೊ ಅಲ್ಲೂ ಹಂಗೆ, ಈ ಸರಿ ಸೋದ್ರೆ ಮುಂದಿನ ಸರಿ ಗೆಲ್ತೀವಿ ಒಂದು. ಇನ್ನೊಂದು ಸೋಲು ಗೆಲುವು. ರಾಜಕೀಯ ಅಂತ ಬಂದ್ಮೇಲೆ ನಿಮ್ಗೆ ನೀವು ಸೋಲು ಗೆಲುವನ್ನ ಇದ್ ಮಾಡ್ಬಾರ್ದು. ತುಂಬಾ ಪರ್ಸನಲ್ ಆಗಿ ತಗೊಂಡು ಅದನ್ನ ಎಮೋಷನಲ್ ಆಗಿ ಇದಾಗೋಕ್ಕಾಗಲ್ಲ. ನಾವು ಸೋಲ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನಂತ ಜನ ಹೌದಪ್ಪ ಈ ಸರಿ ಜನ ಕೊಟ್ಟಿಲ್ಲ, ನೆಕ್ಸ್ಟ್ ಅದಕ್ಕೆ ಯಾಕೆ ಕೊಡ್ಲಿಲ್ಲ ಅನ್ನೋದಕ್ಕೆ ಹೋಗ್ಬೇಕಷ್ಟೇ. ಆಯ್ತಾ? ಸೊ ಆದ್ರೆ ನೀವ್ ಹೇಳ್ದಂಗೆ ಏನೋ ಮ್ಯಾನಿಪುಲೇಟ್ ಮಾಡ್ತೀರಾ ಅಂತ ಹೇಳ್ತಿದ್ರು. ಈಗ ನಾವು ಒಪ್ಕೊಳಕ್ಕಾಗಲ್ಲ, ಯಾರೇ ಆಗ್ತೂ ಅಷ್ಟೇ. ಏನಂದ್ರೆ ಅಯ್ಯೋ ಚೇಂಜ್ ಆಗ್ಬೋದು ಅಂತ. ಯಾಕಂದ್ರೆ ಮಾಡ್ಲೇಬೇಕಲ್ಲ. ನಂಗೆ ಇನ್ನ ನ್ಯಾಪ್ನ ಒಂದಿದೆ, ಯಾವಾಗ ಅಂದ್ರೆ ಬಿಜೆಪಿ ಎಲ್ಲ ಇದಕ್ ಬಂತಲ್ಲ, ಗೆಲ್ತ್ರು ಫುಲ್ ಸ್ವೀಪ್ ಆದ ಟೈಮ್ ಅಲ್ಲಿ JDS ಬಂದು ಎದ್ದು ಫುಲ್ ಇಡೇ ಆ ಸಿನಾರಿಯೋನೇ ಚೇಂಜ್ ಆಗೋಯ್ತು. ಸೆಲೆಬ್ರೇಟ್ ಮಾಡ್ತಿದ್ರು ಅಷ್ಟೇ, ಸೆಲೆಬ್ರೇಟ್ ಮಾಡಿ ಚೇಂಜ್ ಆಗೋಯ್ತು. ನನ್ಗೆ ಅವತ್ತ ಗುರು ಪರಲ್ಲ, ಇವತ್ತು JDS ಅವ್ರು ಯಾರು ಬಂದಿದ್ದಾರೆ ಏನ್ ಮಾಡಕ್ಕಲ್ಲ. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಸೋತ್ ಅದೇ ಅವತ್ ಕೊನೆ ಅಲ್ವಲ್ಲ, ಅದೇ ಕೊನೆ ಅಲ್ವಲ್ಲ. ಕರೆಕ್ಟ್. ನೀವು ಸೋತ್ವಿ ಅಂತ ನಾವು ಇಲ್ಲ ನಾವು ಇದಾಗ್ಬಿಟ್ವಿ ಅಂತ ಬಿಟ್ಟು ಕೊಡಕ್ಕಾಗಲ್ವಲ್ಲ. ಸರ್ ಇದು ಫೈಟ್ ಮಾಡ್ಬೇಕು ಅನ್ನೋಕ್ಕಾಗ ಅವೆಲ್ಲ ಮಾಡ್ಬೇಕಷ್ಟೇ. ಓಕೆ, ನೀವು ಅಪೋಸಿಟ್ ಇನ್ನೊಂದು ಏನೋ ಪಕ್ಷದ ಬಗ್ಗೆ ಅಲ್ಲಿ ಬೈತೀರಾ, ಇದ್ ಬೈತೀರಾ, ಏನೋ ಮಾಡ್ತೀರಾ. ಬಟ್ ಇದು ಮುಗ್ದಾದ್ಮೇಲೆ ಏನೋ ಆ ಲೈವ್ ಮುಗ್ದಾದ್ಮೇಲೆ ನಿಮ್ದೊಂದು ಇದು ಹೇಗಿರುತ್ತೆ ಅಂದ್ರೆ, ಈಗ ಬಿಜೆಪಿ ಯಾರು ಬಂದಿರ್ತಾರೆ, ಕಾಂಗ್ರೆಸ್ ಯಾರು ಬಂದಿರ್ತಾರೆ, ಜಗಳ ಆಡ್ಕೊಂಡಿರ್ತೀರಾ, ಬೈಕೊಂಡಿರ್ತೀರಾ, ಮುಗ್ದಿದ ತಕ್ಷಣ ಎಲ್ಲ ಅದು ರಾಜಕೀಯ ಒಂದು ನಾನು ಅವಾಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಹೆಂಗಿರುತ್ತೆ ಅಂದ್ರೆ ಅದು ಇದೆಲ್ಲ ರಾಜಕೀಯ ಇದು ರೈವಲ್ರಿ ಹೊರ್ತು ಪರ್ಸನಲ್ ಅಲ್ಲ. ಸೊ ಎಲ್ಲ ಆಯ್ತು, ಆದ್ರೂ ನೀವ್ ಹೇಳಿದ್ ಸರಿ ಇರ್ಲಪ್ಪ ಅಂತಾರೆ ಕೆಲಸ. ನೀವ್ ಹೇಳಿದೇನ್ ಸರಿ ಇರ್ತ ಅಂತ ಬಿಟ್ಟು ಎಲ್ಲ ಶೇಕ್ ಹ್ಯಾಂಡ್ ಮಾಡ್ತೀವಿ, ಮಾತಾಡ್ತೀವಿ, ಹೋಯ್ತೀವಿ. ಇದಾಗಿದ ತಕ್ಷಣ ನಾನು ಒಂದು ಇಂಪಾರ್ಟೆಂಟ್ ಪಾರ್ಟಿಗೆ ಬರ್ತಾ ಇದ್ದೀನಿ. ಏನು ಅಂತಂದ್ರೆ, ಆನ್ಲೈನ್ ಅಲ್ಲಿ ಪಕ್ಷದ ವೈಸ್ ಜಗಳ ಆಡೋದು ಅಂದ್ರೆ ಇಟ್ಸ್ ಬಿಕಮ್ ಟಾಕ್ಸಿಕ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಏನಕ್ಕೆ ಅಂದ್ರೆ ಜನ ರಾಜಕೀಯನ ಮನೆಗೆ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ. ಮನೇಲಿ 3 ಪಾರ್ಟಿ ಆಗಿದಾವೆ. ಸೊ ಎಕ್ಸಾಕ್ಟ್ಲಿ ಅಪ್ಪ. ಸೊ
ರಾಜಕೀಯನ ಆಸ್ ಅ ಅಂದ್ರೆ ನಿಮ್ಗೆ ಏನಕ್ಕೆ ಕೇಳ್ತೇನೆ, ನೀವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಿರೋದ್ರಿಂದ, ನೀವು ಅದ್ರಲ್ಲಿ ಮುಳುಗಿರೋದ್ರಿಂದ ಕೇಳ್ತಿದೀನಿ. ಏನಕ್ಕೆ ಅಂತಂದ್ರೆ ಎಲ್ಲಿವರೆಗೂ ಇಡಬೇಕು ರಾಜಕೀಯನ? ಯಾಕಂದ್ರೆ ಎಷ್ಟೊಂದು ಫ್ರೆಂಡ್ಶಿಪ್ಗಳು ಬ್ರೇಕ್ ಆಗಿದಾವೆ ಹೌದು. ರಾಜಕೀಯದ್ರಿಂದ. ಸೊ ಹೇಳಿ, ಅಂದ್ರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಜನಕ್ಕೋ ಆರ್ ಫ್ಯಾಮಿಲಿ ಯಾರಿಗೇ ಆದ್ರೂ ರಾಜಕೀಯನ ಎಲ್ಲಿಗೆ ಇಡಬೇಕು, ಎಲ್ಲಿವರೆಗೂ ತಗೊಂಡೋಗ್ಬಾರ್ದು ಅಂತ? ಸರ್ ರಾಜಕೀಯ ಈಗ ನೋಡಿ, ರಾಜಕೀಯ ಇರ್ಬೋದು, ಇದನ್ನ ಹೇಳಿದ್ರಲ್ಲ ಈಗ ನೀವು, ಅದನ್ನ ರಾಜಕೀಯ ಒಂದ್ರಲ್ಲೇ ನೋಡ್ತಿಲ್ಲ ನೀವು. ಹ್ಮ್ ಇವತ್ತು ಏನಾಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಿಂದ ರಾಜಕೀಯ, ಸ್ಪೋರ್ಟ್ಸ್, ಸಿನಿಮಾ ಮೂರರಲ್ಲೂ ಫ್ಯಾನ್ ವಾರ್ಸ್ ಓಕೆ, ಕರೆಕ್ಟ್. ಮೂರುನು. ಹ್ಮ್. ಅಂದ್ರೆ ನಿಮ್ಗೆ ಈಗ ಈಗ ಸ್ಪೋರ್ಟ್ಸ್ ಅಂತ ತಗೊಂಡ್ರೆ ಇಂಡಿಯಾದ ಇಬ್ರು ಸ್ಟಾರ್ಗಳು ಇರ್ತಾರೆ. ಹ್ಮ್ ಅವ್ನ್ ಸ್ಟಾರ್ಗಳು ಇವ್ನ್ ಸರಿಲ್ಲ, ಇಬ್ರು ಇಂಡಿಯಾಗೆ ಆಡ್ತಿರ್ತಾರೆ. ಕರೆಕ್ಟ್. ಅವ್ರು ಮಾಡ್ತಾರೆ. ಕರೆಕ್ಟ್. ಇನ್ ಮೂವೀಸ್ ಅಂತ ಬಂದ್ರೆ ಇಬ್ರು ಕನ್ನಡ ಆಕ್ಟರ್ ಇರ್ತಾರೆ. ಹೌದು. ಅವ್ರ ಸ್ಟಾರ್ಗಳು ಇವ್ರದನ್ನ ಇದ್ ಮಾಡೋದು, ಇವ್ರ ಸ್ಟಾರ್ಗಳು ಅವ್ರದನ್ನ ಫುಲ್ಲು ಕರೆಕ್ಟ್. ಹೊಡೆದಾಡೋದು, ಬೈಯಾಡೋದು ಏನೆಲ್ಲ ಮಾಡ್ತಾರೆ. ಬೇರೆ ಇದ್ ಮಾಡಿರ್ತಾರೆ. ಹೌದು. ಆಯ್ತಾ? ಸೊ ನಮ್ಗೆ ನಾವು ಏನ್ ಗೊತ್ತ, ಇದೆಲ್ಲ ಎಲ್ಲಾಗುತ್ತೆ ಅಂದ್ರೆ ತುಂಬಾ ಜಾಸ್ತಿ ಒಂದು ವ್ಯಕ್ತಿ ಪೂಜೆ ಅವೆಲ್ಲ ಆದಾಗ ಆಗುತ್ತೆ. Correct. ಒಂದು ಇನ್ನೊಂದೇನ್ ಗೊತ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇವ್ರು ಏನೋ ಸುಮ್ನೆ ಏನು ಎಲ್ಲ ಕೂತ್ಕೊಂಡು ಬರ್ದಾಕ್ತಿವಿ ಅಂತ ಬರ್ದಿದ್ದು. ಹ್ಮ್. ಎದುರುಗಡೆ ಬಂದ್ರೆ ನಿಂತ್ಕೊಂಡ್ರೆ ಒಂದು ನೇರವಾಗಿ ನಿಂತ್ಕೊಂಡ್ ಬಂದ್ರೆ ಒಂದು ಕಂಟಿನ ಒಂದು ಸೆಂಟೆನ್ಸ್ ಮಾತಾಡಿ ಧೈರ್ಯವಾಗಿ ಮಾತಾಡಕ್ ಹೋಗಲ್ಲ. ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಲ್ಲ ಕೆಲವರು. ಹ್ಮ್ ಆ ತರದೆಲ್ಲ ಬರ್ದಾಕ್ತಾರೆ, ಸುಮ್ನೆ ಬಾಯಿಗೆ ಬಂದಂಗೆ ಬರ್ದಾಕ್ತಾರೆ. ಹ್ಮ್. ಅವ್ರಿಗೊಂಥರ ಇದು. ಬಟ್ ಏನಂದ್ರೆ ಕೆಲವು ಸಲಿ ನಾವು ಗೊತ್ತಿಲ್ದನೇನೋ ಏನೋ ಯಾರು ಕೆಲವ್ರನ್ನ ಇದ್ ಮಾಡ್ಬಿಟ್ಟು ತುಂಬಾ ಇದ್ ಮಾಡಕ್ ಟಾರ್ಗೆಟ್ ಮಾಡ್ಬಿಟ್ಟು ಇದೆಲ್ಲ ಮಾಡ್ತಾರಲ್ಲ, ಅದು ಅವ್ರಿಗೆ ಎಷ್ಟು ಇದಾಗಿರುತ್ತೆ. ಹೌದು. ಎಲ್ಲಾರು ಅದು ಅವ್ರಿಗೆ ತುಂಬಾ ಕೆಟ್ಟದಾಗೆಲ್ಲ ಮಾಡಿದಾಗ ಹ್ಮ್. ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಕೊನೆಗೆ ಎಂಡ್ ಆಫ್ ದ ಡೇ ಬರೋದೇ ಯಾರು ಗೊತ್ತಾ? ಫ್ಯಾಮಿಲಿ, ಫ್ರೆಂಡ್ಸು ಹ್ಮ್. ಅವ್ರೆ. ಹೌದು. ನೀವು ಇಲ್ಲಿ ಏನೋ ಕುತ್ಕೊಂಡು ಏನೋ ಮಾಡ್ತೀನಿ ಅವ್ರಲ್ಲ. ನೀವು ಅಲ್ಲೇ ನೀವು ಫಸ್ಟ್ ಅದನ್ನ ನೋಡ್ಕೊಬೇಕು. ಹೌದು. ಇದು ಎಷ್ಟು ಮಾಡ್ಬೇಕು ಅಷ್ಟು. ಹ್ಮ್. ಯಾರಿಗಾದ್ರೂ ಅಷ್ಟೇ. ನೀವು ಹೌದು ಪಕ್ಷದ ಅಭಿಮಾನ ಇರ್ಬೇಕು, ಪಕ್ಷದ ಬೇರೆ ಹುಚ್ಚ ಅಭಿಮಾನನೂ ಇರ್ಬೇಕು. ಆದ್ರೆ ಅದು ಒಂದು ಲೈನ್ ಕ್ರಾಸ್ ಮಾಡಬಾರ್ದು. ಎಲ್ಲಿಗೆ ಅಂದ್ರೆ ಪರ್ಸನಲ್ ಆಗಿ ಹೋಗೋದು, ಪರ್ಸನಲ್ ಆಗಿ ಜಗಳಾಡೋದು ಅದನ್ನ. ಹ್ಮ್. ಸರ್ ಈಗ ನಾನು ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ನಾನು ಇವಾಗ JDS, ಹ್ಮ್. ನೀವು ಕಾಂಗ್ರೆಸ್, ಇವ್ರು ಬಿಜೆಪಿ ಅನ್ಕೊಳ್ಳಿ. ಹ್ಮ್. ಸಾಯ ತನಕ ನಾವು 3 ಜನ ಅದ್ರಲ್ಲಿ ಇರ್ಬೇಕು ಅಂತ ಏನಿಲ್ಲ. ನಾನ್ ನಾಳೆ Correct. ಬಿಜೆಪಿ ಆಗ್ಬೋದು, ಹೌದು. ನೀವು JDS ಅಲ್ಲಿ ಇರ್ಬೋದು, ಕರೆಕ್ಟ್. ಇಲ್ಲ ಇವ್ರು ಇಲ್ಲಿದ್ ನಾವಲ್ಲಿ ಇರ್ಬೋದು. ಹ್ಮ್. ಅದ್ ಯಾವ ಬೇಕಾದ್ರೆ ಚೆನ್ನಾಗಿತ್ತು ಹೋಯ್ತು ಒಂದು. ಹ್ಮ್. ಇನ್ನೊಂದು ಇವತ್ತು 3 ಜನ ಕಿತ್ತಾಡ್ತಾ ಇದೀವಿ, ನಾಳೆ ನಾವು ನೀವು ದೋಸ್ತಿ ಆಗ್ಬಿಡ್ತೀವಿ. ಹೌದು. ಆಗ ಅವ್ರಿಬ್ರಿಗೆ ಬೈಬೇಕು ನೀವು. ಹೌದು. ಆಯ್ತಾ? ನೀವಿಬ್ರು ದೋಸ್ತಿ ಆದಾಗ ನನಗ್ ಬೈಬೇಕು, ನೀವಿಬ್ರು ಸೇರ್ಕೊಂಡು ನೀವು ಅವ್ರನ್ನ ಹೋಗ್ಲೇಬೇಕು. ಹೌದು. ಆತರ. ಅಂದ್ರೆ ಸೊ ಹಂಗಾಗಿ ವಿರೋಧ ಮಾಡ್ಬೇಕು, ಟೀಕೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಆದ್ರೆ ತೀರಾ ಕೆಟ್ಟ ಇದಾಗೋಗಿ ಪರ್ಸನಲ್ ರೈವಲ್ರಿ ತರ ಮಾಡ್ಕೊಳ್ಳೋ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಗೆ, ರಾಜಕೀಯದಲ್ಲಿ ಆಗ್ಲಿ ಯಾವ್ದ್ರಲ್ಲಾದ್ರೂ. ಪೊಲಿಟಿಷಿಯನ್ಸೇ ಪಕ್ಷ ಚೇಂಜ್ ಮಾಡ್ಬೇಕಾದ್ರೆ ಫ್ಯಾನ್ಸ್ ಆಗಿ ಅಂದ್ರೆ ಹೌದು. ಯಾವ ರೇಂಜ್ ಅಂದ್ರೆ ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲರಿಗೂ ಕ್ರಿಟಿಸಿಸಮ್ ಮಾಡೋಣ ಅಂಡ್ ಹೌದೌದು. ತಪ್ಪಿದಾಗ ಹೇಳ್ಬೇಕು. ಅದಕ್ಕೆ ಸರ್ ನನ್ನ ಪೊಲಿಟಿಕಲ್ ಒಪಿನಿಯನ್ ಏನು ಅಂತಂದ್ರೆ, ನೀವು ಆ ಪಕ್ಷ ಈ ಪಕ್ಷ ಅಂತ ತಗೊಂಡ್ಬಿಟ್ರೆ ನಿಮ್ಮ ಪಕ್ಷ ತಪ್ಪು ಮಾಡಿದಾಗ ನೀವು ಮಾತಾಡಕ್ಕೆ ಆಗಲ್ಲ, ನೀವೇ ಮಾತಾಡಕ್ಕಾಗಲ್ಲ. ಹೌದು. ಸೆಂಟ್ರಿಸ್ಟ್ ಆಗಿ ಏನಕ್ಕೆ ಎಷ್ಟೋ ಜನ ಹೇಳ್ತಾರೆ ಐದರ್ ಯುವರ್ ರೈಟ್ ಆರ್ ಲೆಫ್ಟ್ ಅಂತ. ಈಗ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ JDS ಆಗ್ಲಿ ತಪ್ಪು ಮಾಡಿದಾಗ ಯಾರು ಒಬ್ರು ನೀನ್ ತಪ್ಪು ಮಾಡ್ತೀಯ ಅಂತ ಹೇಳಕ್ ನಾನು ಈ ಪಕ್ಷ ತಗೊಂಡ್ಬಿಟ್ರೆ ಆ ಪಕ್ಷ ತಪ್ಪು ಮಾಡ್ತಿದ್ರೆ ನಾನು ಹೇಳಕ್ಕೆ ಆಗಲ್ಲ. ತೀರಾ ತುಂಬಾ ನೀವು ಸರೆಂಡರ್ ಆದದಕ್ಕೆ. ಹಾ ಸರ್ ಫೈನಲಿ ಅಂದ್ರೆ ಎಲ್ಲರಿಗೂ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇರಲ್ಲ. ಪ್ರಾಬ್ಲಿ ಒಬ್ರಿಗೆ ಜಾಸ್ತಿ ಇರುತ್ತೆ, ಒಬ್ರಿಗೆ ಕಡಿಮೆ ಇರುತ್ತೆ. ಬಟ್ ಆಸ್ ಅ ಸೊಸೈಟಿ ದಟ್ ಈಸ್ ವೆರಿ ಕನ್ಸರ್ನ್, ಆರ್ ಸೊಸೈಟಿ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ಒಂದ್ ರೀತಿಯಲ್ಲಿ ಪೊಲಿಟಿಕಲಿ ಯೋಚನೆ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಡಿಸಿಷನ್ ಮೇಕಿಂಗು ಹೌದೌದು. ಇಂಡೈರೆಕ್ಟ್ಲಿ ಅವ್ರಿಗೆ ರಿಲೇಟ್ ಆಗಿರುತ್ತೆ. ಸೊ ನಮ್ಮ ವ್ಯೂವರ್ಸ್ ನೋಡ್ತಿರೋರ್ಗೆ, ಪೊಲಿಟಿಕಲಿ ನಾಲೆಜ್ ಇಲ್ಲದೆ ಇರೋರ್ಗೆ, ಅವ್ರ ಸಮನ್ ವಾಂಟ್ಸ್ ಟು ಸ್ಟಾರ್ಟ್ ಲರ್ನಿಂಗ್ ಅಥವಾ ಚಿಕ್ಕದಾಗಿ ಪೊಲಿಟಿಕ್ಸ್ ನ ಎಂಟರ್ ಆಗೋಣಪ್ಪ, ಕಾರ್ಯಕರ್ತ ಆಗೋಣ, ಹೇಗ್ ಸ್ಟಾರ್ಟ್ ಮಾಡಬೇಕು? ನಾಟ್ ಆಸ್ ಅ ಕಾರ್ಯಕರ್ತ, ಜನರಲಿ ಪೊಲಿಟಿಕಲ್ ನಾಲೆಜ್ ಗೇನ್ ಆಗೋದಕ್ಕೆ, ಜಗತ್ತಲ್ಲಿ ನಡೆಯೋದು ತಿಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಆರ್ ಆಡಿಯನ್ಸ್? ಫಸ್ಟ್ ಎಲ್ಲದಕ್ಕಿಂತ ಮೊದಲು ನಮ್ ಸುತ್ತಮುತ್ತ ಏನಾಯ್ತದೆ ಅಂತ ನೋಡ್ಬೇಕು. ನಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡ್ಬೇಕು. ನಮ್ ಸುತ್ತಮುತ್ತ ಆಗ್ತಿರೋ ಅನ್ಯಾಯದ ಪ್ರಶ್ನೆ ಮಾಡಕ್ ಶುರು ಮಾಡ್ಬೇಕು ಫಸ್ಟ್. ಆಯ್ತಾ? ಆಮೇಲೆ ನಮ್ ಸುತ್ತಮುತ್ತ ಫಸ್ಟ್ ಆಫ್ ಆಲ್ ಫಸ್ಟ್, ಆಮೇಲೆ ದೇಶದ ಮಟ್ಟಕ್ಕೆ ಹೋಗೋಣ. ರೈಟ್. ಮೊದ್ಲು ನಮ್ಮ ಇದು ಕ್ಷೇತ್ರ ಇರುತ್ತಲ್ಲ, ಅದು ನಮ್ ವಾರ್ಡ್ ಇರುತ್ತಲ್ಲ, ಅಲ್ಲಿ ನಾವು ಗೆಲ್ಸಿರೋನು ಗೆಲ್ಸಿರೋ ಕೆಲಸ ಮಾಡ್ತಾರ ಅಂತ ನೋಡ್ಬೇಕು. ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಓಕೆ. ಅಂದ್ರೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಸುಮ್ನೆ ಅಲ್ಲ, ಮಾಡಿಲ್ಲ ಅಂದ್ರೆ. ಈಗ ನೀವ್ ಹೇಳಿದ್ರಲ್ಲ ಹಂಗೆ
ಆ ಕಡೆ ಅವನು ಬೇರೆ ಕಡೆ ಇದ್ದಾನೆ ಅಂತ ಪ್ರಶ್ನೆ ಮಾಡೋದು ಆ ಥರ ಅಲ್ಲ. ರೈಟ್. ಬಟ್ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಪ್ರಶ್ನೆ ಮಾಡಬೇಕು ಎಸ್ಪೆಷಲಿ. ಹ್ಮ್. ಅವೆಲ್ಲ ಮಾಡ್ಕೊಂಡು ಮಾಡಬೇಕು. ಸೀದಾ ನೀವು ಓಕೆ ಎಲ್ಲದ್ರ ಬಗ್ಗೆ ಇರಬೇಕು. ದೇಶದ್ದು ಪ್ರಶ್ನೆ ಮಾಡಬೇಕು, ಇದನ್ನು ಮಾಡಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಫಸ್ಟ್ ನಮ್ಮ ಸುತ್ತಮುತ್ತ ಏನಾಗ್ತದೆ ಅನ್ನೋದು ನೋಡ್ಬೇಕು ನಾವು. ಕರೆಕ್ಟ್. ಹಾಗಾಗಿ ಇನ್ವಾಲ್ವ್ ಆಗ್ತಾ ಹೋದ್ರೆ ನಿಮ್ಗೆ ಒಂದ್ಸಲಿ ಇದಾದ್ರೆ ಎಲ್ಲ ಪಬ್ಲಿಕ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ರೈಟ್. ಯಾವ ತರ ಇದು ಅಂತೇಳಿ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ರಸ್ತೆಯಲ್ಲಿ ಈಗ ಏನಾಗಿದೆ ನಮ್ಮ ಜನಕ್ಕೆ ಅರ್ಧ ಜನಕ್ಕೆ ಏನು ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಸಮಸ್ಯೆ ಯಾರ್ದು ಏನ್ ಸ್ಕೋಪ್ ಅಂತ ಗೊತ್ತಿಲ್ಲ. ಹ್ಮ್. ಈಗ ಕಾರ್ಪೊರೇಟ್ರು ಕೆಲಸ ಏನು, MLA ಕೆಲಸ ಏನು, MP ಕೆಲಸ ಏನು, ಪ್ರೈಮ್ ಮಿನಿಸ್ಟರ್ ಕೆಲಸ ಏನು ಅಂತ ಗೊತ್ತಿರಲ್ಲ. ಕರೆಕ್ಟ್. ಹೌದು 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 ಹೌದು. ಯಾರೋ ಅಲ್ಲಿ ಇದು ದೊಡ್ಡ ಮೇಲ್ಗಡೆ ಯಾರೋ MP ಇದೋ ಇಲ್ಲ ಇನ್ನೂ ಮೇಲ್ಗಡೆ ತಪ್ಪಿಗೆ ಕಾರ್ಪೊರೇಟರ್ ಬೈತಾರೆ. ಕಾರ್ಪೊರೇಟರ್ ಮಾಡ್ದಾರ ಕೆಲ್ಸಕ್ಕೆ ಹೋಗಿ ಪ್ರೈಮ್ ಮಿನಿಸ್ಟರ್ ಬೈತಾರೆ, ಇಲ್ಲ CM ಬೈತಾರೆ. ಆತರ ಅವ್ರಿಗೆ ಯಾರು ಗೊತ್ತಿರುತ್ತೆ ಹೆಸರು ಗೊತ್ತಿರುತ್ತೆ ಅವ್ರಿಗೆ ಅದಿರುತ್ತೆ. ಅದೊಂದಿರುತ್ತೆ ಜನರಲ್ ಆಗಿ ಯಾವ್ದು ಪಾಪ್ಯುಲರ್ ಹೆಸರು ಹೊಡ್ತಿರೋ ಅವ್ರು ಅವರೇ ಎಲ್ಲ ಮಾಡ್ಬೇಕು ಅನ್ನೋದು ಇರುತ್ತೆ. ಅವರೇ ಬಂದ್ ಮಾಡ್ಬೇಕು ಅಂತ. ಈಗ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯನವ್ರದ್ದು ಓಕೆ ಏನಕ್ಕೆ ಸಿದ್ದರಾಮಯ್ಯನವ್ರು ಮಾಡ್ತೀವಿ ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಇದೆ ಅಂತ ಹೇಳ್ತೀವಿ. ಆದ್ರೆ ಅದು ತೀರಾ ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಅವ್ರ ಕ್ಷೇತ್ರದ MLA ಇದನ್ನು ಅವ್ನು ಮಾಡ್ತಾನೆ ಇಲ್ಲ ಅಂತ ಫಸ್ಟ್ ಮಾಡ್ಬೇಕು. ಅವ್ರನ್ನ ಹಿಡ್ಕೊಬೇಕು, ಕ್ವಶನ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಕ್ವಶನ್ ಮಾಡಲ್ಲ ಜನ. ರೈಟ್. ಥ್ಯಾಂಕ್ ಯು ಸರ್ ಪ್ರತಾಪ್ Thank ಸರ್. you. ತುಂಬಾ ವಿಷಯಗಳು ತಿಳ್ಕೊಂಡ್ವಿ. ತುಂಬಾ ಅಂಡ್ thanks ಥ್ಯಾಂಕ್ ಯು ಸೊ ಮಚ್ ಕರ್ದಿದ್ದಕ್ಕೆ. ಬಂದಿದ್ದಕ್ಕೆ. ಬಂದಿದ್ದಕ್ಕೆ ಇದೇ ಚೆನ್ನಾಗಿ ತರ ಇನ್ನ ಪೊಲಿಟಿಕಲ್ ಡಿಸ್ಕಷನ್ಸ್ ಮಾಡೋಣ. ಖಂಡಿತ ಮಾಡಿ ನಮಗೂ ಒಳ್ಳೆದಾಗ್ಲಿ. ತಿಳ್ಕೊಳ್ಳೋದು ತುಂಬಾ ಇದೆ. ಬಿಕಾಸ್ ಅಟ್ ದ ಎಂಡ್ ಆಲ್ ರೌಂಡರ್ಸ್ ನಮ್ಗೆ ಇರೋದು. ಒಂದು ಲಿಮಿಟೆಡ್ ನಾಲೆಡ್ಜ್ ಇದೆ. ಅದ್ರಲ್ಲಿ ಏನ್ ಬೇಕು ಎಷ್ಟಾಗುತ್ತೆ ಅಷ್ಟು ಹೇಳಿದೀನಿ. ಕೆಲವು ತಪ್ಪಿರುತ್ತೆ, ಕೆಲವು ಸರಿ ಇರುತ್ತೆ. ಐ ಮೀನ್ ಸೇಮ್ ಇಯರ್ ಫ್ರಮ್ ಆರ್ ಎಂಡ್ ಆಲ್ಸೋ ಸರ್. ಥ್ಯಾಂಕ್ ಯು ಸೊ ಮಚ್. Thank ಥ್ಯಾಂಕ್ you. ಯು ಸೊ ಮಚ್. Thanks. ಥ್ಯಾಂಕ್ ಯು. ಸೊ ಆಲ್ರೌಂಡರ್ಸ್ ಥ್ಯಾಂಕ್ ಯು ಸೋ ಮಚ್ 100K ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ಪ್ರತಿಯೊಂದು ಸಬ್ಸ್ಕ್ರೈಬರು ಕೂಡ ನಮಗೆ ಫ್ಯೂಯಲ್ ಮಾಡ್ದಂಗೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕರ್ನಾಟಕ ಪೊಲಿಟಿಕ್ಸ್ ಬಗ್ಗೆ ಒಂದು ರೀಜನಲ್ ಪಾರ್ಟಿ ಹೇಗಿರಬೇಕು ಹೇಗಿರಬಾರ್ದು ಅಂತ ಮಾತಾಡಿದ್ವಿ. ದ ಹೋಲ್ ಐಡಿಯಾ ವಾಸ್ ಬೇರೆ ರಾಜ್ಯದಲ್ಲಿ ಇದು ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ, ನಮ್ದ್ರಲ್ಲಿ ಏನಕ್ಕಿಲ್ಲ ಅಂತ. ಯಾವುದೇ ಥರದ ಸ್ಟ್ಯಾಂಡ್ ಇಲ್ಲ ಇದಕ್ಕೆ, ವೆರಿ ನ್ಯೂಟ್ರಲ್ ಆಗಿ ಮಾತಾಡಿದ್ದು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.